Hello students. So in this video we will be discussing the important questions in the chapter straight lines. Okay, so we will be discussing most expected questions from the chapter straight lines in your Karnataka CET exam. So Karnataka CET ಅಥವಾ KCET exam ಒಳಗಡೆ most important ಅಥವಾ most expected points ಯಾವ ನೋಡೋಣ. Okay, so start ಮಾಡೋಣ ಹಂಗಾರ. So we'll start the ಯಾವ್ದ್ರಿ chapter straight lines. So ಏನು ಕೊಟ್ಟರು ನೋಡ್ರಿ. ಫಸ್ಟ್ ಕ್ವಶನ್, a line cutting off the intercept -3 from the y-axis. A line is cutting an intercept of -3 from the y-axis and the tangent at an angle to the x-axis and tangent to an angle at x-axis is 3/5 ಕೊಟ್ಟರು. So tangent ಕೊಟ್ಟರು 3/5. So at an angle tangent at an angle to the x-axis is 3/5 and its equation, ಆ ಲೈನಿನ equation ನೀವು ಕಂಡುಹಿಡಿಯಬೇಕು. So ಏನೇನು ಕೊಟ್ಟರು, ಲೈನ್ ಏನು ಕೊಟ್ಟರು, ಲೈನ್ ಕಟಿಂಗ್ ಆಫ್ x intercept -3, cutting off intercept -3 from the y-axis and the tangent at an angle to the x-axis is 3/5 and the equation of a line ಅಂತ ಕೊಟ್ಟರು. So tangent to the angle ಅಂದ್ರೆ ಗೊತ್ತಾಗುತ್ತೆ. So tangent okay, so tangent to the angle ಅಂದ್ರೆ tan theta. ಸೊ ಟ್ಯಾನ್ ಥೀಟಾ ಎಷ್ಟು ಕೊಟ್ಟರೆ 3/5 ಕೊಟ್ಟರು. ಸೊ ಟ್ಯಾನ್ ಥೀಟಾ 3/5 ಕೊಟ್ಟರೆ ನಿಮ್ಗೆಲ್ಲರಿಗೂ ಗೊತ್ತು, ಟ್ಯಾನ್ ಥೀಟಾ ಅಂದ್ರೆ ಒಂದು, ಸ್ಲೋಪ್ ಅಂದ್ರೆ ಒಂದು, ಸೊ ಎಮ್ ಅಂದ್ರೆ ಒಂದು, ಟ್ಯಾನ್ ಥೀಟಾ ಅಂದ್ರೆ ಒಂದು, ಎಷ್ಟು ಬಂತು, ಎಮ್ ಎಷ್ಟು ಬಂತು, 3/5 ಬಂತು. ಸೊ ಸ್ಲೋಪ್ 3/5 ಅಂತ. ಸೊ ಸ್ಲೋಪ್ 3/5 ಅಂದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ದ ಇಕ್ವೇಶನ್ ಆಫ್ ಲೈನ್. ಸೊ ಲೈನ್ ಏನು ಕೊಟ್ಟರೆ, ಇಟ್ ಈಸ್ ಹ್ಯಾವಿಂಗ್ ಎನ್ ಇಂಟರ್ಸೆಪ್ಟ್ -3 ಫ್ರಮ್ ದ y ಆಕ್ಸಿಸ್. ಸೊ -3 ಫ್ರಮ್ ದ y ಆಕ್ಸಿಸ್ ಅಂದ್ರೆ y ಇಂಟರ್ಸೆಪ್ಟ್ ಫಾರ್ಮ್. y ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ ಏನು ಬರುತ್ತೆ, y = mx + c ಬರುತ್ತೆ. ಸೊ ಸಿ ವ್ಯಾಲ್ಯೂ ಅವರ ಕೊಟ್ಟರೆ. ಸೊ ಸಿ ವ್ಯಾಲ್ಯೂ ಎಷ್ಟು ಕೊಟ್ಟರೆ ನೋಡ್ರಿ, ಸಿ ವ್ಯಾಲ್ಯೂ ದೇ ಹ್ಯಾವ್ ಗಿವನ್ ಆಸ್ -3. ಓಕೆ, -3 is a y intercept. ಸೊ m ಎಷ್ಟೈತಿ, 3/5 ಐತಿ. 3/5 into x ಅಂತ ಬಂತು. ಸೊ ಇದನ್ನು ಸಿಂಪ್ಲಿಫೈ ಮಾಡ್ರಿ. ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ ನೋಡ್ರಿ, ಯು ವಿಲ್ ಗೆಟ್ ಆಸ್ 5y. ಓಕೆ, ಯು ವಿಲ್ ಗೆಟ್ ಇಟ್ ಆಸ್ 5y -3x, 5y -3x. ಸೊ ಇದು ಎಲ್ ಸಿ ಎಮ್ ಅಂತ ತೊಗೊಂತಾರೆ. ಇದು ಮಾಡೋಕ್ಕಿಂತ ಮೊದಲು ಈ ಕಡೆ ತೊಳೋಕ್ಕಿಂತ ಮೊದಲು ಎಲ್ ಸಿ ಎಮ್ ತೊಗೊಂತಾರೆ. ಅದು ಎಲ್ ಸಿ ಎಮ್ ತೊಗೊಂಡ್ರೆ ಬರುತ್ತೆ -15 ಬರುತ್ತೆ. ಸೊ -15 ಈ ಕಡೆ ಬಂದ್ರೆ ಬಂತು +15 ಬಂತು. ಸೊ 5y -3x +15 = 0. ಯಾಕಂದ್ರೆ ಮೊದಲು ಎಲ್ ಸಿ ಎಮ್ ತೊಗೊಂಡಿರ್ತೀವಿ, ಕರೆಕ್ಟಾ. ಸೊ 3x / 5 -3 / 1. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಬರುತ್ತೆ -15 ಬರುತ್ತೆ. ಸೊ ಅದು ನಾವು ಈ ಕಡೆ ತೊಗೊಂಡ್ರೆ ಬರುತ್ತೆ +15. ಸೊ ಅಂದ್ರೆ ಏನು ಬಂತು ಆನ್ಸರ್, 5y -3x +15 = 0. ಸೊ ಎಷ್ಟನೇ ಆಪ್ಷನ್, ಫಸ್ಟ್ ಆಪ್ಷನ್. ಈಸಿ ಐತೆ ಇದು, ಸೊ ತಿಳಿತಾ. ಸೊ ಫಸ್ಟ್ ಆಪ್ಷನ್ 5y -3x +15. ಓಕೆ, ಸೊ ಒಂದೇ ಕ್ವಶನ್ ತಿಳಿದು ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಓಕೆ, ಸೊ ಫಸ್ಟ್ ಆಪ್ಷನ್ ಏನು ಬಂತು, 5y -3x +15 = 0. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಸಿಂಪಲ್ ಐತೆ ನೋಡ್ರಿ. ಏನೈತಿ, ಸ್ಲೋಪ್ ಆಫ್ ಅ ಲೈನ್ ವಿಚ್ ಕಟ್ಸ್ ಆಫ್ ದ ಇಂಟರ್ಸೆಪ್ಟ್ಸ್. ಸೊ ಸ್ಲೋಪ್ ಆಫ್ ಅ ಲೈನ್ ವಿಚ್ ಕಟ್ಸ್ ಆಫ್ ದ ಇಂಟರ್ಸೆಪ್ಟ್ಸ್ of equal lengths. Important ಅಂದ್ರೆ equal lengths which cuts off the intercepts of equal lengths on the axis ಅಂತ ಕೊಟ್ರ. ಸೊ ಅದ್ರದ್ದು ನೀವು ಸ್ಲೋಪ್ ಕಂಡಿಬೇಕು ಅಂತ ಹೇಳಾರ. ಸೊ ಸ್ಲೋಪ್ ಆಫ್ ಅ ಲೈನ್ ವಿಚ್ ಕಟ್ಸ್ ಆಫ್ ದ ಇಂಟರ್ಸೆಪ್ಟ್ಸ್ ಈಕ್ವಲ್ ಲೆನ್ಸ್ ಆನ್ ದ ಆಕ್ಸಿಸ್ ಅಂತ ಕೊಟ್ರ. ಸೊ ಇಂಟರ್ಸೆಪ್ಟ್ ಅಂದ್ರೆ ಯಾವ ಫಾರ್ಮ್ ಅಂತ ನಿಮ್ಗೆ ಗೊತ್ತು. ಯು ನೋ ದಿಸ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ ಕಾಲ್ಡ್ ಆಸ್ ಇಂಟರ್ಸೆಪ್ಟ್ ಫಾರ್ಮ್, ಹೌದಾ. ಸೊ ಏನ್ ಬರುತ್ತೆ, x/a + y/b = 1. ಸೊ x/a + y/b = 1 ಬಂತು. So this is called as intercept form of a straight line. So ಅವ್ರು ಏನ್ ಹೇಳಾರ, both the intercepts are of equal lengths. A ಅಂದ್ರೆ x intercept, B ಅಂದ್ರೆ y intercept. ಎರಡು ಈಕ್ವಲ್ ಅದಾವ ಅಂದ್ರೆ ಎರಡು ಸೇಮ್ ಅದಾವ. ಎರಡು ಸೇಮ್ ಇದ್ರೆ ಏನ್ ಬರುತ್ತೆ, x/a + y/a = 1 ಬಂತು. ಸೊ x/a + y/a = 1 ಬಂತು. ಸೊ x/a + y/a = 1 ಅಂದ್ರೆ ಏನ್ ಬರುತ್ತೆ ಹೇಳ್ರಿ, ಇಟ್ ವಿಲ್ ಬಿ x + y = a ಬಂತು. ಕರೆಕ್ಟಾ. ಸೊ x + y = a, or also you or else you can write it as y = -x + a ಅಂತ ಬರಿಬಹುದು. ಸೊ ಯು ಕ್ಯಾನ್ ರೈಟ್ ಇಟ್ as y = -x + a. ಸೊ y = -x + a ಅಂತ ಬರೆದ್ರೆ ಇದನ್ನ ಈ ಫಾರ್ಮ್ ಜೊತೆ ಕಂಪ್ಯಾರಿಸನ್ ಮಾಡ್ರಿ, y = mx + c. ಸೊ y = mx + c ಜೊತೆ ಕಂಪೇರ್ ಮಾಡಿದ್ರೆ m ಜಾಗದಾಗ ಏನ್ ಬಂತು ನೋಡ್ರಿ, m ಜಾಗದಾಗ ಏನ್ ಬಂತು, -1 ಬಂತ. ಸೊ m ಅಂದ್ರೆ ಏನು, ಸ್ಲೋಪ್. ಸೊ m ಜಾಗದಾಗ ಏನ್ ಬಂತು, m ಜಾಗದಾಗ -1 ಬಂತು. ಸೊ ಸ್ಲೋಪ್ m = -1. ಸೊ -1 ಅಂದ್ರೆ ಎಷ್ಟನೇ ಆಪ್ಷನ್ ಬರುತ್ತೆ, ಆಪ್ಷನ್ ಎ ಬಂತು. ಸಿಂಪಲ್ ಐತಿದು. ಈಕ್ವಲ್ ಇಂಟರ್ಸೆಪ್ಟ್ x/a + y/a = 1. ಇದನ್ನ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ಸ್ಲೋಪ್
m equal to -1 ಬಂತು. ಈಸಿ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 23 ಮುಗೀತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಮುಗೀತು. ನೆಕ್ಸ್ಟ್ ವಿಲ್ ಗಿ ಮೂವಿಂಗ್ ಆನ್ ಟು ದ ಥರ್ಡ್ ಕ್ವಶನ್. ಓಕೆ, ಸೊ ಥರ್ಡ್ ಕ್ವಶನ್ ಏನಿತ್ತು ನೋಡ್ರಿ. ಸೊ ಥರ್ಡ್ ಕ್ವಶನ್, ದ ಇಕ್ವೇಶನ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 3,2. ಪಾಯಿಂಟ್ ಕೊಟ್ರ, ಇಟ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 3,2 and it is perpendicular to the line y equal to x, and it is perpendicular to the line y equal to x. hanta line equation ಕಂಡುಹಿಡಿಯಿರಿ ಅಂತ ಹೇಳಿದ್ರು. So you should find the equation of a straight line which is passing through the point 3,2 and it is also perpendicular to the line y equal to x. So one line ಐತಿ y equal to x ಅಂತಂದ್ರೆ ಈ ಲೈನಿಗೆ ಇನ್ನೊಂದು ಲೈನ್ ಪರ್ಪೆಂಡಿಕ್ಯುಲರ್ ಐತಿ. ಸೊ ಒಂದು ಲೈನ್ ಐತಿ y equal to x ಅಂತಂದ್ರೆ ಈ ಲೈನಿಗೆ ಇನ್ನೊಂದು ಲೈನ್ ಪರ್ಪೆಂಡಿಕ್ಯುಲರ್ ಐತಿ. ಸೊ ನಾವು ಈ ಲೈನಿಂದ ಇಕ್ವೇಶನ್ ಕಂಡಿಬೇಕು, ಹೌದಾ? ಸೊ ಹೆಂಗೆ ಕಂಡಿತೀರಿ? ಸಿಂಪಲ್, y equal to x ಫಸ್ಟ್ ಲೈನ್ ಇದ್ರ y equal to x ಆದ್ರ, ಸೊ y equal to x ಇಂದ ಇದು y equal to x ಲೈನ್ ಸ್ಲೋಪ್ ಎಷ್ಟು ಬರುತ್ತೆ ಹೇಳ್ರಿ? y equal to x ಇಂದ ಸ್ಲೋಪ್ ಎಷ್ಟು ಬರುತ್ತೆ? ಸ್ಲೋಪ್ ವಿಲ್ ಬಿ 1. ಯಾಕೆ? ಸಿಂಪಲ್ ಈಗ ನೋಡ್ರಿ, y equal to x ಅಂದ್ರೆ x ಹಿಂದ ಏನೈತಿ? x ಇಂದ ಕೋಎಫಿಷಿಯಂಟ್ ಏನೈತಿ? 1 ಐತಿ. ಸೊ ಅಂದ್ರೆ y equal to mx plus c ಈ ಫಾರ್ಮ್ ತೊಗೊಂತೀರಾ. ಸೊ ಈ ಫಾರ್ಮ್ ತೊಗೊಂಡ್ರೆ m ಜಾಗದಾಗ ಏನ್ ಬರುತ್ತೆ? 1 ಬರುತ್ತೆ. ಸೊ ಅಂದ್ರೆ ಸ್ಲೋಪ್ ಎಷ್ಟು ಬಂತು? 1 ಬಂತು. ಸೊ y equal to x ಬಂದ್ರ, ಸೊ y equal to x ಬಂದ್ರೆ ಸ್ಲೋಪ್ ಎಷ್ಟು ಬರುತ್ತೆ? 1 ಬಂತು. ಕರೆಕ್ಟಾ? ಸೊ ಹಂಗಾರ ಈ ಲೈನಿನ ಸ್ಲೋಪ್ ಏನ್ ಬಂತು? 1 ಬಂತು. ಇದನ್ನ m1 ಅಂತ ಕರೀರಿ. m1 equal to 1. ಸೊ ಅನದರ್ ಲೈನ್, ಸೊ ಅನದರ್ ಲೈನಿನ ಇಕ್ವೇಶನ್ ನೀವು ಕಂಡಿಬೇಕಂದ್ರ ನೋಡ್ರಿ, ಯಾವ್ದ್ರ ಒಂದು ಸ್ಟ್ರೇಟ್ ಲೈನ್ ಇಕ್ವೇಶನ್ ಕಂಡಿಬೇಕಂದ್ರ ಮಿನಿಮಮ್ ಒಂದು ಪಾಯಿಂಟ್ ಒಂದು ಸ್ಲೋಪ್ ಬೇಕು. ಇದನ್ನ ನೀವು ಕಲ್ತಿರಿ ಫಸ್ಟ್ ಇಯರ್ ಒಳಗಡೆ. ಸ್ಲೋಪ್ ಪಾಯಿಂಟ್ ಫಾರ್ಮ್ y equal to m into y minus y not equal to m into x minus x not, ಹೌದಾ? ಸೊ ಅವ್ರು ಆಲ್ರೆಡಿ ಒಂದು ಪಾಯಿಂಟ್ ಕೊಟ್ರ. ಒಂದು ಪಾಯಿಂಟ್ ಯಾವ್ದು? 3,2 ಕೊಟ್ರ ಅವರು. ಸೊ ಪಾಯಿಂಟ್ ಆಲ್ರೆಡಿ ಕೊಟ್ರ, 3,2 ಕೊಟ್ರ. ಏನ್ ಕಂಡಿಬೇಕು? ಬರೀ ಸ್ಲೋಪ್ ಅಷ್ಟೇ ಕಂಡಿಬೇಕು. ಸ್ಲೋಪ್ ಹೆಂಗ್ ಕಂಡಿತ್ರಿ? ಸೊ ಎರಡು ಲೈನ್ಸ್ ಪರ್ಪೆಂಡಿಕ್ಯುಲರ್ ಅದಾವ. ಸೊ y equal to x ಅಂತ ಒಂದು ಲೈನ್ ಕೊಟ್ರ ಆಲ್ರೆಡಿ. ಸೊ ಈ ಲೈನಿನ ಸ್ಲೋಪ್ ಎಷ್ಟೈತಿ? 1 ಐತಿ. ಸೊ ಈ ಲೈನಿನ ಸ್ಲೋಪ್ 1 ಇದ್ರೆ ಇದು ಪರ್ಪೆಂಡಿಕ್ಯುಲರ್ ಲೈನ್ ಸ್ಲೋಪ್ ಎಷ್ಟಿರುತ್ತೆ? ಹೆಂಗ್ ಕಂಡಿದ್ರಿ? ಸಿಂಪಲ್, m1 into m2 equal to -1. ಸೊ m1 into m2 equal to -1 ಯೂಸ್ ಮಾಡಿದ್ರೆ m2 equal to ಏನ್ ಬರುತ್ತೆ ನೋಡ್ರಿ? m2 equal to ಏನ್ ಬರುತ್ತೆ? -1 divided by 1 ಅಂದ್ರೆ ಎಷ್ಟು ಬಂತು? -1 ಬಂತು. ತಿಳಿತಾ? ಸೊ ಹಂಗಾರೆ m2 ಇಲ್ಲಿ ಬಂತು, -1 ಬಂತು. ಸೊ ಇದು ಏನಿದೆ? ದಿಸ್ ಈಸ್ ದ ಸ್ಲೋಪ್ ಆಫ್ ದ ಸೆಕೆಂಡ್ ಲೈನ್. ಸೊ ಈ m2 ನಾವು ಇದು ಇಲ್ಲಿ ಹಾಕ್ಬಿಟ್ರಿ, ಸ್ಲೋಪ್ ಜಾಗದಾಗ ಹಾಕ್ಬಿಟ್ರಿ. ಸೊ ಹಾಕಿದ್ರೆ ಏನ್ ಬರುತ್ತೆ ನೋಡ್ರಿ? y minus y not ಅಂದ್ರೆ ಏನ್ ಬರುತ್ತೆ? 2. m ಅಂದ್ರೆ ಏನ್ ಬರುತ್ತೆ? -1 into x minus ಏನ್ರಿ? x naught into x minus x naught. x naught ಜಾಗದಾಗ ಏನೈತಿ? ಸಾರಿ, x naught ಜಾಗದಾಗ ಏನೈತಿ? x naught ಅವರು ಕೊಟ್ರೆ ಎಷ್ಟು ಕೊಟ್ರ? x naught they have given it as 3. x naught ನ 3 ಕೊಟ್ರ. ಹಿಂಗಾಗಿ ಏನ್ ಬಂತು? y minus 2 equal to minus x plus 3 ಬಂತು. ಸೊ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ರಿ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ? ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಎಕ್ಸ್ ಈ ಕಡೆ ತೊಗೊಂಡ್ರೆ ಪ್ಲಸ್ ಎಕ್ಸ್ ಪ್ಲಸ್ ವೈ -2 ಮತ್ತು -3 ಎರಡು ಸೇರಿದ್ರೆ ಏನ್ ಬರುತ್ತೆ? -5 ಬರುತ್ತೆ. ಸೊ ಎಕ್ಸ್ ಪ್ಲಸ್ ವೈ -5 ಈಕ್ವಲ್ ಟು 0 ಬರುತ್ತೆ. ಸೊ -5 ಆ ಕಡೆ ಕಳಿಸ್ಬಿಡ್ರಿ. -5 ಆ ಕಡೆ ಕಳಿಸಿದ್ರೆ ಏನ್ ಬರುತ್ತೆ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ನೋಡ್ರಿ. ಎಷ್ಟನೇ ಕ್ವಶನ್ ಇದು? ಕ್ವಶನ್ ನಂಬರ್ 24. ಯು ವಿಲ್ ಗೆಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ತಿಳಿತಾ ಇದು? ಓಕೆ, ಸೊ ಕ್ವಶನ್ ತಿಳಿತ ಅನ್ಕೊಂಡಿನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, the equation of a line passing through the point 1,2. The equation of line passing through the point 1,2 and it is perpendicular to the line. The equation of line passing through the point 1,2 and it is perpendicular to the line x plus y plus 1 equal to 0 ಅಂತ ಕೊಟ್ರ. ಸೊ x plus y plus 1 equal to 0 ಅಂತ ಕೊಟ್ರ. ಓಕೆ, ಸೊ ಅದರ ಲೈನ್ ನಾವು ಪರ್ಪೆಂಡಿಕ್ಯುಲರ್ ಲೈನ್ ನ ಇಕ್ವೇಶನ್ ನಾವು ಕಂಡಿಬೇಕು. ಸೊ ಸಿಂಪಲ್, ಈಗ ಅವ್ರೊಂದು ಪಾಯಿಂಟ್ ಕೊಟ್ರ. ಪಾಯಿಂಟ್ ಏನೈತಿ? 1,2 ಅಂತ ಐತಿ. ಸೊ ಒಂದು ಪಾಯಿಂಟ್ ಕೊಟ್ರ. ಹಂಗಾರೆ ನಾವು ಏನ್ ಕಂಡಿಬೇಕು? ಇಕ್ವೇಶನ್ ಕಂಡಿಬೇಕು, ಸ್ಲೋಪ್ ಕಂಡಿಬೇಕು. ಮತ್ತೆ ಏನ್ ಸೇಮ್ ಸ್ಲೋಪ್ ಪಾಯಿಂಟ್ ಫಾರ್ಮ್ y minus y not equal to m into x minus x not. ಸೊ ಪಾಯಿಂಟ್ ಆಲ್ರೆಡಿ ಕೊಟ್ರ. ಪಾಯಿಂಟ್ ಏನೈತಿ ನೋಡ್ರಿ? ಸೊ ಪಾಯಿಂಟ್ 1,2 y not ಅಂದ್ರೆ 2. ಓಕೆ, y not ಅಂದ್ರೆ 2, x not ಅಂದ್ರೆ ಏನ್ ಬರುತ್ತೆ ನೋಡ್ರಿ? ಸೊ y not ಅಂದ್ರೆ ಏನ್ ಬರುತ್ತೆ? 2 ಬರುತ್ತೆ. x not ಅಂದ್ರೆ ಏನ್ ಬರುತ್ತೆ? 1 ಬರುತ್ತೆ. ಹೌದಾ? ಸೊ ಅದನ್ನೆಲ್ಲ ಹಾಕ್ಬೋದು. ಇನ್ನ ಸ್ಲೋಪ್ ಕಂಡಿಬೇಕು. ಸ್ಲೋಪ್ ಹೆಂಗ್ ಕಂಡಿದ್ರಿ? ಸಿಂಪಲ್, ಸ್ಲೋಪ್ ಕಂಡ ಫಾರ್ಮುಲಾ ಐತಿ. ಈಗ ನೋಡ್ರಿ, ಅವ್ರು ಕೊಟ್ಟಿರೋ ಲೈನ್ ಏನೈತಿ? x ಪ್ಲಸ್ ವೈ ಪ್ಲಸ್ 1 equal to 0 ಅಂತ ಐತಿ. ಸೊ ಇದ್ರ ಸ್ಲೋಪ್ ಹೆಂಗ್ ಬರುತ್ತೆ? ನೀವು ಇದು ಫಾರ್ಮ್ಯಾಟ್ ಗೊತ್ತ ಅನ್ಕೊಂಡಿನಿ. x ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಇದ್ರ ಸ್ಲೋಪ್ ಏನ್ ಬರುತ್ತೆ? ಸ್ಲೋಪ್ ವಿಲ್ ಬಿ -a/b. ಸೊ -a/b ಅಂದ್ರೆ ಏನ್ ಬಂತು? -1 divided by 1 ಬಂತು. ಸೊ -1 divided by ಸ್ಲೋಪ್ ಎಷ್ಟು ಬಂತು? -1 ಬಂತು. ಸ್ಲೋಪ್ ಬಂತ? ಇದು ಸ್ಲೋಪ್ ಬಂದಿದ್ದನ್ನ m1 ಅನ್ಕೋರಿ. ಸ್ಲೋಪ್ ಬಂದಿದ್ದನ್ನ ಅನ್ಕೋರಿ m1. ಸೊ m1 -1 ಆದ್ರ m2 ಹೆಂಗ್ ಕಂಡಿಡ್ತೀರಿ? ಸೊ m1 -1 ಆದ್ರೆ m2 ಹೆಂಗ್ ಕಂಡಿಡ್ತೀರಿ? m2 ಹೆಂಗ್ ಕಂಡಿಡ್ತೀರಿ? m1 into m2 equal to -1.
ಸೊ ಹಂಗಾರೆ m1 ಜಾಗದಾಗ -1 ಹಾಕಿದ್ರೆ m2 ಎಷ್ಟು ಬರುತ್ತೆ ನೋಡ್ರಿ, -1 / -1 ಅಂದ್ರೆ ಎಷ್ಟು ಬಂತು, ಇಟ್ ವಿಲ್ ಬಿ +1. ಸೊ ಹಂಗಾರೆ m2 ಎಷ್ಟು ಬಂತು, +1 ಬಂತು. ಪರ್ಪೆಂಡಿಕ್ಯುಲರ್ ಇದ್ರೆ ಏನ್ ಮಾಡ್ತೀರಿ, m1 × m2 = -1 ಯೂಸ್ ಮಾಡಿದ್ರೆ ಸೆಕೆಂಡ್ ಲೈನ್ ಸ್ಲೋಪ್ ಸಿಗುತ್ತೆ. ಸೊ ಸೆಕೆಂಡ್ ಲೈನ್ ಸ್ಲೋಪ್ ಎಷ್ಟು ಬಂತು, 1 ಬಂತು. ಸೊ ಸಿಂಪಲ್ ಈಗ ಏನ್ ಮಾಡ್ರಿ, ಆ 1 ಅನ್ನ ಇಲ್ಲಿ ಹಾಕ್ಬಿಡ್ರಿ. ಸ್ಲೋಪ್ m ಏನು 1 ಬಂತು. ಹೆಂಗ್ ಬಂತು, m1 × m2 = -1 ಇಲ್ಲಿ ಹಾಕ್ಬಿಡ್ರಿ. ಆಮೇಲೆ ಇದೇನಿದು x0, ಇದು y0. ಸೊ ಹಾಕಿ ಇಕ್ವೇಶನ್ ಸಾಲ್ವ್ ಮಾಡ್ರಿ, ಆನ್ಸರ್ ಬರುತ್ತೆ. y - y0 ಅಂದ್ರೆ y - 2 = m ಅಂದ್ರೆ ಏನ್ ಬಂತು 1 × x - x0 ಅಂದ್ರೆ ಏನ್ ಬಂತು 1. ಸೊ ಸಾಲ್ವ್ ಮಾಡ್ರಿ, ಏನ್ ಬರುತ್ತೆ ನೋಡ್ರಿ, ವಿಲ್ ಬಿ ಗೆಟಿಂಗ್ ದ ಆನ್ಸರ್ y - 2 = x - 1 ಬಂತು. ಸೊ ಇನ್ ಟರ್ಮ್ಸ್ ಆಫ್ y ಬರೆದ್ರೆ ಏನ್ ಬರುತ್ತೆ ನೋಡ್ರಿ, ಫಾರ್ಮುಲಾ ಏನ್ ಬಂತು, y - x ಈ ಕಡೆ ಬಂದ್ರೆ -x, -2 -1 ಈ ಕಡೆ ಬಂದ್ರೆ +1, -2 +1 ಅಂದ್ರೆ ಎಷ್ಟು ಬರುತ್ತೆ ನೋಡ್ರಿ, -1. y - x - 1 = 0. ದಿಸ್ ವಿಲ್ ಬಿ ದ ಆನ್ಸರ್. ಸೊ y - x - 1 = 0. ಹಂಗಾರೆ ಏನ್ ಬರುತ್ತೆ ನೋಡ್ರಿ, ಯು ವಿಲ್ ಬಿ ಗೆಟಿಂಗ್ ದ ಆಪ್ಷನ್ ಬಿ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ ನೋಡ್ರಿ, ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ತಿಳಿತಾ ಇದು? ಓಕೆ. ಸೊ 25 ಮುಗಿತಲ್ರಿ. ವಿ ವಿಲ್ ಬಿ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಐತೆ ಅಂದ್ರೆ ಇಫ್ ದ ಲೈನ್ x/a + y/b = 1. if the line x/a + y/b = 1, x/a + y/b = 1 intercept form ಕೊಟ್ರ passes through the point 2, -3 and 4, -5, then a, b is ಅಂತ ಕೊಟ್ರ, then a, b is ಅಂತ ಕೊಟ್ರ. ಸೊ ಏನ್ ಕೊಟ್ರ, there is a line called as x/a, there is a line called as x/a + y/b = 1, there is a line called as x/a + y/b = 1 passes through the point 2, -3 and 4, -5 ಅಂತ ಕೊಟ್ರ. then the value of a and b. ಸೊ ಸಿಂಪಲ್ ಐತಿ. ಸೊ x ಇಷ್ಟ ಐತೆ ಇದು. ಸೊ ಈ ಇಕ್ವೇಶನ್, ದಿಸ್ ಈಸ್ ದ ಇಕ್ವೇಶನ್ ಆಫ್ ಲೈನ್. ಈ ಇಕ್ವೇಶನ್ ಒಮ್ಮೆ 2 ಹಾಕ್ರಿ, ಒಮ್ಮೆ -3 ಹಾಕ್ರಿ. 2/a + -3/b, -3/b ಚಂದ ಬರತ್ತೆ, ಅಕ್ಷರ ತಡ್ರಿ ಒಂದು ನಿಮಿಷ. 2/a - 3/b = 1. ಹೌದಾ? ಸೊ ಈಗ ಹಾಕಿ ಇದೇ ಟೈಪ್ ನೀವೇನ್ ಮಾಡ್ಬೇಕು, 4, -5 ಹಾಕ್ಬೇಕು. ಇದೇ ಟೈಪ್ ನೀವೇನ್ ಮಾಡ್ರಿ, 4, -5 ಹಾಕ್ರಿ. ಹಾಕಿ ಇದನ್ನ ಸ್ವಲ್ಪ LCM ತಗೋರಿ. ಈಗ ಸೊ LCM ಏನ್ ಬರುತ್ತೆ ನೋಡ್ರಿ, 2b - 3a = 1. 2b - 3a = 1 ಬಂತ. 2b - 3a = 1 ಬಂತು. ಈಗ ಸಿಂಪಲ್ ಒಂದು ಕೆಲಸ ಮಾಡ್ಬೇಕು ನೀವು. 2b - 3a = 1 ಬಂತಲ್ಲ. ಈಗ ಸಿಂಪಲ್ ಒಂದು ಕೆಲಸ ಮಾಡ್ರಿ. ಏನ್ ಕೆಲಸ ಮಾಡ್ರಿ ಅಂದ್ರೆ, ಅವ್ರೇನ್ ಆಪ್ಷನ್ಸ್ ಕೊಟ್ರಲ್ಲ, 1, 2, 3, 4 ಅವ್ರೇನ್ ಆಪ್ಷನ್ಸ್ ಕೊಟ್ರಲ್ಲ, ಎಲ್ಲಾ ಆಪ್ಷನ್ ನ ಇದು ಇಕ್ವೇಶನ್ 2 ಒಳಗಡೆ ಹಾಕಿ ಚೆಕ್ ಮಾಡ್ರಿ. ಅವ್ರು ಏನೇನು ಆಪ್ಷನ್ಸ್ ಕೊಟ್ರ ಎಲ್ಲಾ ಆಪ್ಷನ್ಸ್ ನ ಇಕ್ವೇಶನ್ 2 ಒಳಗಡೆ ಹಾಕಿ ಚೆಕ್ ಮಾಡ್ರಿ. ಸೊ ಅವ್ರು ಕೊಟ್ಟಿರೋ ಎಲ್ಲಾ ಆಪ್ಷನ್ಸ್ ನ ಇಕ್ವೇಶನ್ 2 ಒಳಗಡೆ ಹಾಕಿ ಚೆಕ್ ಮಾಡಿದ್ರೆ ಯಾವ ಆಪ್ಷನ್ ಗೆ ಅದು ಮ್ಯಾಚ್ ಆಗುತ್ತೆ, ಯಾವ ಆಪ್ಷನ್ ಗೆ ನಿಮ್ಗೆ ಆನ್ಸರ್ 1 ಬರುತ್ತೆ ಚೆಕ್ ಮಾಡ್ಕೋರಿ. ಓಕೆ. ಸೊ 1ನೇ ಆಪ್ಷನ್ ಹಾಕಿ ನೋಡ್ರಿ, ಬರುತ್ತೆ ಚೆಕ್ ಮಾಡ್ರಿ. 2ನೇ ಆಪ್ಷನ್ ಹಾಕಿ ಚೆಕ್ ಮಾಡ್ರಿ. ನೆಕ್ಸ್ಟ್ ಹಂಗ ಬೇರೆ ಆಪ್ಷನ್ ಹಾಕಿ ಚೆಕ್ ಮಾಡ್ರಿ. ಸೊ ಮಾಡಿದ್ರೆ ಯಾವ ಆಪ್ಷನ್ ಗೆ ಬರುತ್ತೆ ಚೆಕ್ ಮಾಡ್ರಿ. ಸೊ ನಂಗೆ ಅನ್ಸೋ ಮಟ್ಟಿಗೆ ನೀವು ಚೆಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆಪ್ಷನ್ ಡಿ. ಓಕೆ. ಸೊ ಆಪ್ಷನ್ ಡಿ ಚೆಕ್ ಮಾಡ್ರಿ. ಓಕೆ. ಆಪ್ಷನ್ ಡಿ ಒಳಗಡೆ ಏನ್ ಬರುತ್ತೆ ನೋಡ್ರಿ, 2 × -1 -3 × -1 +3 ಬರ್ತದೆ. +3 - 2 ಅಂದ್ರೆ ಬಂತು +1 ಬಂತು. ಅಂದ್ರೆ ಇದು LHS, ಇದೇನಿದು RHS. ಸೊ LHS ಮತ್ತು RHS ಎರಡು ಮ್ಯಾಚ್ ಆಗ್ಬೇಕಲ್ಲ. ಸೊ ಇದು LHS, ಇದೇನಿದು RHS. ಸೊ LHS RHS ಎರಡು ಮ್ಯಾಚ್ ಆಗೋ ಪಾಯಿಂಟ್ ಯಾವುದು, ಈ ಪಾಯಿಂಟ್ ಯಾವುದು, -1, 1. ಸೊ ಹಿಂಗಾಗಿ ಏನ್ ಬರುತ್ತೆ ಆಪ್ಷನ್ ಡಿ. ತಿಳಿತಾ ಇದು? ಓಕೆ. ಸಪೋಸ್ ಎರಡು ಆಪ್ಷನ್ ಮ್ಯಾಚ್ ಆಗಿದ್ರೆ ಏನ್ ಮಾಡ್ಬೇಕು, ಇನ್ನೊಂದು ಪಾಯಿಂಟ್ ಐತಲ್ಲ 4, -5, 4, -5 ಅದನ್ನು ಈ ಟೈಪ್ ಹಾಕಿ ಎರಡಕ್ಕೂ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಚೆಕ್ ಮಾಡ್ಬೇಕು. ತಿಳಿತಾ ಇದು? ಓಕೆ. ಸೊ ಐ ಹೋಪ್ 27 ಗೊತ್ತಾದ ಅನ್ಕೊಂಡಿನಿ. ವಿಲ್ ಬಿ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನೈತೆ ನೋಡ್ರಿ, the distance of the point of intersection of the lines 2x - 3y + 5 = 0 and another line 3x + 4y = 0. ಈ ಎರಡು ಲೈನ್ ಇಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡಿಯಬೇಕು. ಸೊ ಈ ಎರಡು ಲೈನ್ ಇನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, the distance of the point of the intersection of the lines 2x - 3y + 5 = 0 and 3x + 4y = 0 from the line 5x - 2y = 0. from the line 5x - 2y = 0 ಅಂತ ಕೊಟ್ರ. ಕರೆಕ್ಟಾ? ಈಗ ಸೊ ಅವ್ರು ಹೇಳಾರ ಎರಡು ಲೈನ್ಸ್ ಅದಾವ, ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆಗತ್ತವ. ಯಾವ್ಯಾವ ಗೊತ್ತನ್ರಿ ಇವು? ಸೊ ಹಂಗ ಅನ್ಕೋರಿ, ಇದು ಒಂದು ಲೈನ್, ಇದು ಒಂದು ಲೈನ್, ಎರಡು ಲೈನ್ ಇಂಟರ್ಸೆಕ್ಟ್ ಆಗತ್ತವ. ಇದು ಇಂಟರ್ಸೆಕ್ಷನ್ ಆಗಿದ್ದು ಪಾಯಿಂಟ್ ಇದು. ಓಕೆ. ಸೊ ಇದೇನೈತಲ್ಲ ಇದು, ದಿಸ್ ಈಸ್ ಇಂಟರ್ಸೆಕ್ಷನ್ ಪಾಯಿಂಟ್. ಈ ಇಂಟರ್ಸೆಕ್ಷನ್ ಪಾಯಿಂಟ್ ಏನೈತಲ್ಲ ಇದು ನೀವು ಕಂಡಿಬೇಕು. ಈ ಇಂಟರ್ಸೆಕ್ಷನ್ ಪಾಯಿಂಟ್ ಇಂದ ಇನ್ನೊಂದು ಲೈನ್ ಐತಿ,
ಆ ಲೈನ್ ಹೆಸರು ಏನಂದ್ರ ಒಂದು ಲೈನ್ ಐತಿ. ಆ ಲೈನ್ ಹೆಸರು ಏನಂದ್ರ 5x minus 2y equal to 0. ದಿಸ್ ಈಸ್ ಅನದರ್ ಲೈನ್. ನಿಮ್ ಕೆಲಸ ಏನಂದ್ರ ಯು ಶುಡ್ ಫೈಂಡ್ ದ ಡಿಸ್ಟೆನ್ಸ್. ಯು ಶುಡ್ ಫೈಂಡ್ ದ ಡಿಸ್ಟೆನ್ಸ್ ಫ್ರಮ್ ದಟ್ ಲೈನ್. ಡಿಸ್ಟೆನ್ಸ್ ಅಂದ್ರೆ ರೆಡ್ ಕಲರ್ ಮಾರ್ಕ್ ಮಾಡ್ತೀನಿ ನೋಡ್ರಿ, ಇದು ಈ ಪಾಯಿಂಟ್ ಇಂದ ಹಿಡಿದು ಇಲ್ಲಿವರೆಗೂ ಇದೇನ್ ರೆಡ್ ಕಲರ್ ಲೈನ್ ನಾ ಮಾರ್ಕ್ ಮಾಡಿಲ್ಲ, ದಿಸ್ ಇಂಡಿಕೇಟ್ಸ್ ದ ಏನ್ರಿ ಡಿಸ್ಟೆನ್ಸ್. ಸೊ ಇದೇನಿದು ಇಂಟರ್ಸೆಕ್ಷನ್ ಪಾಯಿಂಟ್, ಇಲ್ಲಿ ಏನ್ ರೆಡ್ ಕಲರ್ ಶೇಡ್ ಮಾಡತ್ತಿಲ್ಲ, ಇದೇನಿದು ಇಂಟರ್ಸೆಕ್ಷನ್ ಪಾಯಿಂಟ್. ಈ ಇಂಟರ್ಸೆಕ್ಷನ್ ಪಾಯಿಂಟ್ ಇಂದ ಹಿಡಿದು ಓಕೆ ಈ ಲೈನ್ ತನಕ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡಿಬೇಕು. ಸೊ ಇದು ನೀವು ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಅವು ಎರಡು ಲೈನ್ಸ್ ಯಾವ ಕೊಟ್ರಲ್ಲ ಅದ್ರದ್ದು ಇಂಟರ್ಸೆಕ್ಷನ್ ಪಾಯಿಂಟ್ ಕಂಡಿಬೇಕು. ಇದು ಏನಿದು ಇಂಟರ್ಸೆಕ್ಷನ್ ಪಾಯಿಂಟ್ I, P ಇಂಟರ್ಸೆಕ್ಷನ್ ಪಾಯಿಂಟ್ ಇದು ನೀವು ಕಂಡಿಬೇಕು. ಮೊದಲ ಕಂಡು ಹಿಡಿದು ಆಮೇಲೆ ನೀವೇನ್ ಮಾಡ್ಬೋದು, ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್ ಅಂತ ಒಂದು ಫಾರ್ಮುಲಾ ಐತಿ. ax1 + by1 + c ಡಿವೈಡೆಡ್ ಬೈ √a² + b² ಅಂತಂದು ಒಂದು ಫಾರ್ಮುಲಾ ಐತಲ್ಲ, ಅದನ್ನ ಯೂಸ್ ಮಾಡಿ ನೀವೇನ್ ಮಾಡ್ಬೋದು, ಇಂಟರ್ಸೆಕ್ಷನ್ ಪಾಯಿಂಟ್ ನ ಕಂಡಿಬಹುದು. ಓಕೆ, ಸೊ ಮೊದಲು ಇಂಟರ್ಸೆಕ್ಷನ್ ಪಾಯಿಂಟ್ ಕಂಡಿಡೋಣ. ಸೊ ಇಂಟರ್ಸೆಕ್ಷನ್ ಪಾಯಿಂಟ್ ಏನಾದ್ರೆ ಬರುತ್ತೆ ನೋಡ್ರಿ, ಫಸ್ಟ್ ಎರಡು ಲೈನ್ಸ್ ಕೊಟ್ರೆ 2x - 3y + 5 = 0. ಸೊ +5 = 0, +5 ಆ ಕಡೆ ಕಳಿಸಿದ್ರೆ ಬರುತ್ತೆ ನೋಡ್ರಿ -5. ಸಿಮಿಲರ್ಲಿ ಇನ್ನೊಂದು ಲೈನ್ ಕೊಟ್ರೆ 3x + 4y = 0 ಅಂತ ಕೊಟ್ರ. ಇವೆರಡು ಲೈನ್ಸ್ ಇಂಟರ್ಸೆಕ್ಷನ್ ಪಾಯಿಂಟ್ ಕಂಡಿಬೇಕು. ಸೊ ಇಂಟರ್ಸೆಕ್ಷನ್ ಪಾಯಿಂಟ್ ಕಂಡಿಡೋದ್ರೆ ಏನು, ಸೈಮಲ್ಟೇನಿಯಸ್ ಇಕ್ವೇಷನ್ ನ ಸಾಲ್ವ್ ಮಾಡಬೇಕು. ಸೊ ಸೈಮಲ್ಟೇನಿಯಸ್ ಇಕ್ವೇಷನ್ಸ್ ನ ಸಾಲ್ವ್ ಮಾಡೋಣ ಈಗ. ಸೊ ಸೈಮಲ್ಟೇನಿಯಸ್ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ಬರುತ್ತೆ ನೋಡ್ರಿ, ಸೊ 2x + 3y = -5 ಆಯ್ತಾ. ಸೊ ಇದನ್ನ ಮಲ್ಟಿಪ್ಲೈ ಬೈ ಏನ್ ಮಾಡ್ರಿ 3 ಮಾಡ್ರಿ, ಇದು ಮಲ್ಟಿಪ್ಲೈ ಬೈ ಏನ್ ಮಾಡ್ರಿ 2 ಮಾಡ್ರಿ. ಸೊ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ 6x - 3y = -15 ಬಂತು. ಇದೇನ್ ಬಂತು 6x + 8y = 0 ಬಂತು. ಸೊ 6x ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 6x - 6x ಕ್ಯಾನ್ಸಲ್ ಆಯ್ತು. ಸೊ -8y - 3y ಅಂದ್ರೆ ಏನ್ ಬರುತ್ತೆ ನೋಡ್ರಿ -11y. -11y = -15 ಬಂತು. ತಿಳಿತಾ ಇದು. ಸೊ -11y = -15 ಅಂದ್ರೆ ಯು ವಿಲ್ ಗೆಟ್ y = 15/11 ಬಂತು. y = 15/11 ಬಂತು. ಸೊ y = 15/11 ಅಂದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ದ ವ್ಯಾಲ್ಯೂ ಆಫ್ x ಆಲ್ಸೋ. ಸೊ y = 15/11 ಅಂದ್ರೆ x = ಏನ್ ಬರುತ್ತೆ ನೋಡ್ರಿ, ಸೊ y ನ ಇಲ್ಲಿ ಹಾಕ್ಬಿಟ್ರಿ 15/11, y ಜಾಗದಾಗ y ಹಾಕ್ರಿ, y ಜಾಗದಾಗ 15/11 ಹಾಕಿದ್ರ ಸೊ 2x minus 3 × 15/11 ಅಂದ್ರ -45/11 ಬಂತು. ಸೊ 2x = ಏನ್ ಬರುತ್ತೆ ನೋಡ್ರಿ, ಸೊ 2x = -5 + 3y, -5 + 3y ಅಂದ್ರೆ ಪ್ಲಸ್ ಈ ಕ್ಯಾಲ್ಕುಲೇಷನ್ ಮಾಡೋಣಾಗಿಲ್ಲ. ಸೊ 2x = -3 × 15 ಡಿವೈಡೆಡ್ ಬೈ 11 -5. ಸೊ ಎಷ್ಟು ಮಾಡ್ರಿ 15 3s are 45. ಓಕೆ, ಸೊ 15 3s are 45 -45 -5 ಎಷ್ಟು ಬಂತ್ರಿ -50 ಬಂತು. ಸೊ ಇದು LCM ತೆಗಿತಾರಲ್ಲ ಇಲ್ಲಿ 11 -5 LCM ತೆಗೆದ್ರೆ ಏನ್ ಬರುತ್ತೆ -45 -55. ಸೊ -45 -55 ಅಂದ್ರೆ ಎಷ್ಟು ಬರುತ್ತೆ ನೋಡ್ರಿ, -45 -55 ಅಂದ್ರೆ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ಏನ್ರಿ -45 -55 ಅಂದ್ರೆ 100 ಬಂತು. ಸೊ 100/11 ಬಂತು. ಓಕೆ, ಸೊ 100/11 100/11 -100/11 ಬಂತು. ಸೊ ಇದನ್ನ ಕ್ಯಾನ್ಸಲ್ ಮಾಡ್ತೀರಾ ಈಗ, 2 1s are 2 50s are. ಸೊ ಅಂದ್ರೆ x = ಎಷ್ಟು ಬರುತ್ತೆ ಅಂದ್ರೆ ವಿಲ್ ಗೆಟ್ -50/11 ಬಂತು. ಸೊ x = -50/11. ಸೊ x = ಏನು ಬಂತ್ರಿ -50/11. ಇದು xy ಪಾಯಿಂಟ್ಸ್ ಬಂತು, ಹೌದಾ. ಸೊ ಇಲ್ಲಿ ತನಕ ಕಂಡುಹಿಡಿತೀರಿ. ಈಗ xy ಪಾಯಿಂಟ್ ಸಿಕ್ತು. xy ಪಾಯಿಂಟ್ ಅಂದ್ರೆ ಏನ್ ಗೊತ್ತೇನ್ರಿ, ಇದು ಇಂಟರ್ಸೆಕ್ಷನ್ ಪಾಯಿಂಟ್ ಸಿಕ್ತು. ಇಂಟರ್ಸೆಕ್ಷನ್ ಪಾಯಿಂಟ್ ಏನ್ ಸಿಕ್ತು, ಇಂಟರ್ಸೆಕ್ಷನ್ ಪಾಯಿಂಟ್ -50/11. ನೆಕ್ಸ್ಟ್ ಇನ್ನೊಂದೇನ್ರಿ, ಇನ್ನೊಂದೇನ್ ಬಂತು, ಇನ್ನೊಂದು 15/11 y ಪಾಯಿಂಟ್. ಸೊ y is 15/11, x is ಏನ್ ಬಂತ್ರಿ, ಸೊ x is -50/11. ಸೊ x is -50/11. ಸೊ ಎರಡು ಇಂಟರ್ಸೆಕ್ಷನ್ ಪಾಯಿಂಟ್ ಸಿಕ್ತಾ. ಸೊ ಎರಡು ಇಂಟರ್ಸೆಕ್ಷನ್ ಪಾಯಿಂಟ್ ಸಿಕ್ಮೇಲೆ x ಎಷ್ಟು ಬಂತು -50/11. ಸೊ ಎರಡು ಇಂಟರ್ಸೆಕ್ಷನ್ ಪಾಯಿಂಟ್ ಸಿಕ್ತು. ಯಾವ ಸಿಕ್ತು, -50/11, 15/11 ಸಿಕ್ತು. ಈಗ ಇಂಟರ್ಸೆಕ್ಷನ್ ಪಾಯಿಂಟ್ ಸಿಕ್ಕಿತ್ತು, ಇದನ್ನು ಸಿಕ್ಕಿತ್ತು. ನೆಕ್ಸ್ಟ್ ಏನ್ ಮಾಡ್ಬಿಟ್ರಿ, ಡೈರೆಕ್ಟ್ ಆಗಿ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ, ಯಾವ್ದ್ರಿ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್. ಸೊ ಹೆಂಗ್ ಮಾಡಿದ್ವಿ ಗೊತ್ತಾ, ಅದಿಷ್ಟು ತನಕ
ಓಕೆ. ಸೊ ನೆಕ್ಸ್ಟ್ ಏನು ಮಾಡಿರಿ, ಜಸ್ಟ್ ಯೂಸ್ ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್ ಯೂಸ್ ಮಾಡಿ. ಸೊ ಇಂಟರ್ಸೆಕ್ಷನ್ ಪಾಯಿಂಟ್ ಕಂಡಿಬೇಕಂದ್ರೆ ಏನು ಮಾಡಬೇಕು, ಎರಡು ಸೈಮಲ್ಟೇನಿಯಸ್ ಇಕ್ವೇಷನ್ಸ್ನ ಸಾಲ್ವ್ ಮಾಡಬೇಕು. ಸೊ ಈ ಎರಡು ಸೈಮಲ್ಟೇನಿಯಸ್ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ದ ಎಂಟ್ರಿ ಇಂಟರ್ಸೆಕ್ಷನ್ ಪಾಯಿಂಟ್. ಸೊ ಇಂಟರ್ಸೆಕ್ಷನ್ ಪಾಯಿಂಟ್ ಆಲ್ರೆಡಿ ಸಿಕ್ಕೈತಿ. ಸೊ ಇಂಟರ್ಸೆಕ್ಷನ್ ಪಾಯಿಂಟ್ ಏನೇನದು, -50/11, ಇನ್ನೊಂದೇನು 15/11. ಸೊ -50/11 ಇನ್ನೊಂದೇನು ಬಂತ್ರಿ, 15/11 ಸಿಕ್ತು. ಕರೆಕ್ಟಾ? ಈಗ ಸೊ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್, ಇದಕ್ಕೆ ಫಾರ್ಮುಲಾ ಏನೈತಿ, ax1 + by1 + c ಡಿವೈಡೆಡ್ ಬೈ √a² + b². ಸೊ ಇದನ್ನ ಯೂಸ್ ಮಾಡಿದ್ರೆ a ಅಂದ್ರೆ ಏನು ಬರ್ತ್ರಿ 5. ಸೊ x1 ಅಂದ್ರೆ ಏನು ಬಂತು, -50/11 ಪ್ಲಸ್ b ಅಂದ್ರೆ ಏನು ಬರ್ತು ನೋಡ್ರಿ, b ಅಂದ್ರೆ ವಿಲ್ ಗೆಟ್ -2. ಸೊ b ಅಂದ್ರೆ ವಿಲ್ ಗೆಟ್ -2 ಇಂಟು 15/11 ಪ್ಲಸ್ ಸಿ ಅಂದ್ರೆ ಸಿ ವ್ಯಾಲ್ಯೂ ಇಲ್ಲ 0 ಐತಿ. ಸೊ ಡಿವೈಡೆಡ್ ಬೈ √a² + b². ಸೊ ಡಿವೈಡೆಡ್ ಬೈ √a² + b² ಅಂದ್ರೆ ಬರುತ್ತೆ ನೋಡ್ರಿ, a² ಅಂದ್ರೆ a ಅಂದ್ರೆ ಕ್ಯಾಪಿಟಲ್ ಎ ಅಂದ್ರೆ 5, ಕ್ಯಾಪಿಟಲ್ ಬಿ ಅಂದ್ರೆ -2. ಸೊ a² + b² ಅಂದ್ರೆ 5² + 4² ಅಂದ್ರೆ 25 + 4 ಏನು ಬಂತ್ರಿ 29 ಬಂತು. 29 ಬಂತು. ಕರೆಕ್ಟಾ? ಈಗ ನೀವು ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೋದು ಅಂತಂದ್ರೆ, ಇದನ್ನ ನೀವು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಬೋದು, ಅಥವಾ ನೀವು ಸಿಂಪ್ಲಿಫಿಕೇಶನ್ ಸ್ಟಾಪ್ ಮಾಡಿ ಡಿನಾಮಿನೇಟರ್ ನೋಡಿ ಆನ್ಸರ್ ಮಾಡ್ಬೋದು ಸ್ವಲ್ಪ. ಓಕೆ, ಡಿನಾಮಿನೇಟರ್ ನೋಡಿ ನೀವು ಆನ್ಸರ್ ಮಾಡ್ಕೋಬಹುದು. ಸೊ ನೀವು ಮೊದಲ ನ್ಯೂಮರೇಟರ್ ಎಷ್ಟು ಬರೋದು ಚೆಕ್ ಮಾಡ್ಕೋರಿ. ಸೊ ನ್ಯೂಮರೇಟರ್ ಚೆಕ್ ಮಾಡ್ಕೋರಿ. ಆಮೇಲೆ ನ್ಯೂಮರೇಟರ್ ಯಾವ ಆಪ್ಷನ್ ಕೂಡ ಏನೇನು ಚೆಕ್ ಮಾಡ್ಕೋರಿ. ಆಮೇಲೆ ಡಿನಾಮಿನೇಟರ್ ಏನು ಬರೋದು ಚೆಕ್ ಮಾಡ್ಕೋರಿ. ಎರಡು ಸೇರಿ ಆಪ್ಷನ್ನ ಮ್ಯಾಚ್ ಮಾಡ್ಕೊಂಡು ಹಾಕ್ರಿ. ಈಗ ಇಷ್ಟಂತರೂ ಮಾಡೀವಿ. ಸೊ ಇಲ್ಲೇನು ಬರ್ದಿಲ್ಲ, ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಓಕೆ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ಐ ಥಿಂಕ್ ಯು ವಿಲ್ ಗೆಟ್ ದ ಆನ್ಸರ್ ಆಪ್ಷನ್ ಎ ಸಿಗುತ್ತೆ. ತಿಳಿತಾ ಇದು ಸಿಂಪಲ್ ಐತಿ. ಮೊದಲ ಅವ್ರು ಏನ್ ಲೈನ್ಸ್ ಕೊಟ್ರೆ ಎರಡರದ್ದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನ ಕಂಡಿಡಿರಿ. ಆಮೇಲೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನ ಕಂಡಿಡಿದ ಏನ್ ಮಾಡ್ರಿ, ಆ ಲೈನ್ ಜೊತೆ ಡಿಸ್ಟೆನ್ಸ್ ನ ಕಂಡಿಡಿರಿ ಯೂಸಿಂಗ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ ಯಾವುದು, ax1 + by1 + c ಡಿವೈಡೆಡ್ ಬೈ √a² + b². ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಇದನ್ನ ಮಾಡ್ಬೋದು. ಮಾಡಿದ್ರೆ ಯು ವಿಲ್ ಗೆಟ್ ದ ಎಂಟ್ರಿ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಎಷ್ಟು ಬರುತ್ತೆ, 130 ಡಿವೈಡ್ ಬೈ 17√29. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. ತಿಳಿತಾ ಇದು? ಓಕೆ, ನೆಕ್ಸ್ಟ್ ಹೋಗೋಣ ಈಗ. ಎಸ್, ನೆಕ್ಸ್ಟ್ ಕ್ವಶನ್ ಚೆಕ್ ಮಾಡ್ರಿ. ಇದು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ 130/17√29 ಬರ್ಬೇಕು ನೋಡ್ರಿ, ಚೆಕ್ ಮಾಡ್ರಿ. ಓಕೆ, ಸೊ ನೆಕ್ಸ್ಟ್ ಐತೆ ನೋಡ್ರಿ, ದ ಇಕ್ವೇಶನ್ಸ್ of the lines which pass through the point 3, -2, which pass through the point 3, -2, they are inclined at 60 degree to the line √3x + y = 1, to the line √3x + y = 1. ಕ್ವಶನ್ ಏನು ಹೇಳಾರ, ಇಷ್ಟ ಹೇಳಾರ, the equations of the lines. so ಎರಡು ಲೈನ್ಸ್ ಅದಾವ. there are two lines which pass through the point 3, -2. there are two lines which pass through the point 3, -2 which are inclined at 60 degree to the line. ಸೊ ಒಂದು ಲೈನ್ ಐತಿ, ಆ ಲೈನ್ ಹೆಸರೇನು, ಅಂದ್ರೆ √3x + y = 1. ಈ ಲೈನಿಗೆ ಇನ್ನೂ ಒಂದೆರಡು ಲೈನ್ ಇನ್ಕ್ಲೈಂಡ್ ಆಗ್ಯಾವ. ಇನ್ಕ್ಲೈಂಡ್ ಅಂದ್ರೆ ಅದಕ್ಕೆ ಟಚ್ ಆಗತ್ತಾವ. ಎರಡು ಲೈನ್ ಹಿಂಗೆ ಇನ್ಕ್ಲೈಂಡ್ ಆಗ್ಯಾವ, 1, 2 ಹಿಂಗೆ ಎರಡು ಲೈನ್ ಇನ್ಕ್ಲೈಂಡ್ ಆಗ್ಯಾವ. ಇನ್ಕ್ಲೈಂಡ್ ಆಗಿದ್ದ ಆಂಗಲ್ ಎಷ್ಟೈತಿ, 60 ಡಿಗ್ರಿ ಕೊಟ್ರ. ಸೊ ಇನ್ಕ್ಲೈಂಡ್ ಆಗಿದ್ದ ಆಂಗಲ್ 60 ಡಿಗ್ರಿ ಕೊಟ್ರ, ನೀವೇನ್ ಮಾಡ್ಬೇಕು, ಅವು ಎರಡು ಲೈನ್ಸ್ ನ ಕಂಡಿಡ್ಬೇಕು. ಸೊ ಎರಡು ಲೈನ್ಸ್ ನ ಕಂಡಿಡ್ಬೇಕು. ಹೆಂಗ್ ಕಂಡಿಡ್ತೀರಿ? ಓಕೆ, ಸೊ ಎರಡು ಲೈನ್ಸ್ ನ ಕಂಡಿಡ್ಬೇಕು. ಆಪ್ಷನ್ಸ್ ಅವರ ಕೊಟ್ರ, ನೆನಪಿರ್ಲಿ, ಆಪ್ಷನ್ಸ್ ಅವರ ಕೊಟ್ರ, ABCD ಅವರ ಆಪ್ಷನ್ಸ್ ಕೊಟ್ರ. ಸೊ ಆಪ್ಷನ್ಸ್ ಕೊಟ್ಟಾಗ ಸ್ವಲ್ಪ ಇದನ್ನ ಈಸಿಯಾಗಿ ಮಾಡಬಹುದು, ಪ್ರಾಬ್ಲಮ್ ಲೆಂದಿ ಆಗಂಗಿಲ್ಲ. ಸೊ ಹೆಂಗ್ ಮಾಡ್ಬೇಕು ಅಂತ ನೋಡೋಣ. ಸೊ ಈಗ ಹಂಗ ಅನ್ಕೋರಿ, ಈಗ ಸಪೋಸ್ ಒಂದ್ ಲೈನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾ, ಒಂದ್ ಲೈನ್ ಅವ್ರ ಕೊಟ್ರ, ಏನ್ ಕೊಟ್ರ, √3x + y = 1. √3x + y = 1 ಒಂದ್ ಲೈನ್ ಅವ್ರ ಕೊಟ್ರ. ಓಕೆ, ಅವ್ರು ಕೊಟ್ಟಿರೋ ಲೈನ್ ಏನೈತಲ್ಲ, √3x + y = 1. ಅವ್ರೇನು ಒಂದು ಲೈನ್ ಕೊಟ್ರಲ್ಲ, √3x + y = ಏನು ಕೊಟ್ರಲ್ಲ, ಈ ಲೈನಿನ ಸ್ಲೋಪ್ ಕಂಡಿರಿ. ಯಾವುದು, √3x + y = 1. ಈ ಲೈನಿನ ಸ್ಲೋಪ್ ಕಂಡಿರಿ. ಹೆಂಗ್ ಕಂಡಿದ್ರಿ? ಸಿಂಪಲ್, ax + by + c = 0 ಇದ್ರ ಲೈನಿನ ಸ್ಲೋಪ್ ಏನ್ ಬರುತ್ತೆ, -a/b. -a/b ಅಂದ್ರೆ ಏನ್ ಬರುತ್ತೆ ನೋಡ್ರಿ, -√3 / 1. ಸೊ -√3 / 1 ಅಂದ್ರೆ ಒಂದು ಸ್ಲೋಪ್ ಎಷ್ಟು ಬಂತು, -√3 ಬಂತು. ಹೌದಾ? ಸೊ ಅವ್ರು ಕೊಟ್ಟಿರೋ ಲೈನಿನ ಸ್ಲೋಪ್ ಎಷ್ಟು ಬಂತು, ಇಟ್ ಈಸ್ -√3 ಬಂತು. ಸೊ ಅವ್ರು ಕೊಟ್ಟಿರೋ ಸ್ಲೋಪ್ ಎಷ್ಟು ಬಂತು, -√3 ಬಂತು. ಕರೆಕ್ಟಾ? ಈಗ -√3 ಬಂತ. ಈಗ ಸಿಂಪಲ್ ಒಂದು ಫಾರ್ಮುಲಾ ಐತಲ್ಲ, ನಿಮ್ಗೆ ಗೊತ್ತಿರ್ಬೋದು, ಇದು tan θ = ಓಕೆ. ಸೊ tan θ = ಏನ್ ಮಾಡ್ತೀರಿ ಹೇಳ್ರಿ,
modulus of m2 minus m1 divided by 1 plus m1 into m2. So tan theta equal to m2 minus m1 divided by 1 plus m1 into m2 ಮಾಡಿದ್ರ ಸೊ tan theta ಅಂದ್ರೆ ಎಷ್ಟು ರೀ theta ಎಷ್ಟು ಕೊಟ್ರ ನೋಡ್ರಿ ಇಲ್ಲಿ theta ಎಷ್ಟು ಕೊಟ್ರ 60 ಡಿಗ್ರಿ ಕೊಟ್ರ ಕರೆಕ್ಟಾ ಸೊ tan theta ಜಾಗದಾಗ 60 ಹಾಕಿದ್ರೆ tan 60 ಎಷ್ಟು ಬರುತ್ತೆ ನೋಡ್ರಿ tan 60 will be getting I think √3 so √3 equal to modulus of m2 ಅಂದ್ರೆ ಇಲ್ಲಿ ಕಂಡು ಹಿಡಿದೀವಲ್ಲ one line in slope ಎಷ್ಟು ರೀ -√3 ಸೊ ಇದನ್ನ -√3 ತಗೊಂಡ್ಬಿಡ್ರಿ -√3 minus of m1 minus of ಏನ್ರಿ ಇಲ್ಲ ಅಂದ್ರೆ ಹಿಂಗೂ ತಗೋಬಹುದು ನೀವು ಫಾರ್ಮುಲೆ m2 minus m1 ತಗೊಂಡ್ರು ನಡೆದೈತಿ ಅಥವಾ m1 minus m2 ತಗೊಂಡ್ರು ನಡೆದೈತಿ ಯಾಕಂದ್ರೆ ಮಾಡ್ಯುಲಸ್ ಇರುತ್ತೆ m1 minus m2 ಸೊ m1 minus m2 ತಗೊಂಡ್ರೆ ನಮಗೆ ಇಲ್ಲಿ ಸ್ವಲ್ಪ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ ಅದಕ್ಕೆ tan theta equal to modulus of m1 minus m2 tan theta equal to modulus of m1 minus m2 divided by 1 plus m1 into m2 ಸೊ m1 ಅಂದ್ರೆ ಹಂಗ ಅನ್ಕೋರಿ -√3 ಅಂತ ಅನ್ಕೊಂಡ್ರಿ ನೀವು ನೋಡಿದೈತಿ ಸೊ ಈಗ divided by 1 plus m1 ಅಂದ್ರೆ ಏನ್ರಿ ಇಲ್ಲಿ -√3 into m2 ಇಲ್ಲೇ m2 ಫಾರ್ಮುಲಾ ಹಚ್ಚಿದ್ರಿ ಈಗ ಹಂಗ ಸ್ವಲ್ಪ ವಿಚಾರ ಮಾಡ್ರಿ ಸ್ವಲ್ಪ ಬೈ ದ ಮೆಥಡ್ ಆಫ್ ಇನ್ಸ್ಪೆಕ್ಷನ್ ಸೊ ಬೈ ದ ಮೆಥಡ್ ಆಫ್ ಇನ್ಸ್ಪೆಕ್ಷನ್ ಅಂದ್ರೆ ಹಂಗ ಹಿಟ್ ಅಂಡ್ ಟ್ರಯಲ್ ಮಾಡಿದಾಗ LHS ಏನೈತಿ √3 ಐತಿ ಸೊ LHS √3 ಐತಿ ಸೊ LHS √3 ಐತಿ RHS LHS ಎರಡು ಈಕ್ವಲ್ ಅದಾವ ಯಾಕಂದ್ರೆ ನಡುವೆ ಈಕ್ವಲ್ ಸೈನ್ ಐತಿ ನೋಡ್ರಿ ಇಲ್ಲಿ ಲಕ್ಷ ಕೊಡ್ರಿ ನಡುವೆ ಈಕ್ವಲ್ ಸೈನ್ ಐತಿ ಸೊ ನಡುವೆ ಈಕ್ವಲ್ ಸೈನ್ ಐತಿ ಹೌದಾ ಸೊ LHS is √3 RHS ಏನೈತಿ ಗೊತ್ತಿಲ್ಲ ಏನೋ ಸಿಂಪ್ಲಿಫಿಕೇಶನ್ ಮಾಡಬೇಕು ಆದ್ರೆ LHS √3 ಐತಿ ನಡುವೆ ಈಕ್ವಲ್ ಸೈನ್ ಐತಿ ಅಂದ್ರೆ ಇದ್ರ ಮೀನಿಂಗ್ ಏನು LHS should be equal to RHS ಸೊ LHS √3 ಐತಿ RHS ಏನೇನೋ ಬಹಳ ದೊಡ್ಡದೈತಿ ಅದ್ರ ನಡುವೆ ಈಕ್ವಲ್ ಸೈನ್ ಐತಿ ಅಂದ್ರೆ ಇದರ ಅರ್ಥ ಏನು LHS should be equal to RHS ಸೊ ಈಗ LHS RHS ಗೆ ಈಕ್ವಲ್ ಆಗ್ಬೇಕಂದ್ರೆ m2 ಜಾಗದಾಗ ಏನ್ ಹಾಕಿದ್ರೆ RHS ಈಕ್ವಲ್ ಆಗುತ್ತೆ m2 ಜಾಗದಾಗ ಏನ್ ಹಾಕಿದ್ರೆ RHS ಈಕ್ವಲ್ ಆಗುತ್ತೆ m2 ಜಾಗದಾಗ 0 ಹಾಕಬೇಕು ಸೊ m2 ಜಾಗದಾಗ 0 ಹಾಕಿದ್ರೆ ಅವಾಗ LHS ಈಕ್ವಲ್ ಟು ಏನಾಗುತ್ತೆ RHS ಸೊ ನೀವು m2 ಜಾಗದಾಗ 0 ಹಾಕ್ಬಿಟ್ರೆ LHS ಈಕ್ವಲ್ ಟು RHS ಆಗುತ್ತೆ ಹೌದಾ m2 0 ಅಂದ್ರೆ ಏನು ಸ್ಲೋಪ್ ವಿಲ್ ಬಿ 0 ಸ್ಲೋಪ್ ವಿಲ್ ಬಿ ಏನಾತ್ರಿ 0 ಆತು ಕರೆಕ್ಟಾ ಸೊ ಹಂಗಾರೆ ಒನ್ ಲೈನ್ ಅಂತ ಸಿಕ್ತು ನಿಮ್ಗೆ ಯಾವ್ದು ಸ್ಲೋಪ್ 0 ಒನ್ ಲೈನ್ ಇನ್ ಸ್ಲೋಪ್ ಸಿಕ್ತು ಸ್ಲೋಪ್ ಎಷ್ಟು ಬಂತು m2 ವಿಲ್ ಬಿ 0 ಸೊ m2 0 ಐತಿ ಒನ್ ಲೈನ್ ಇನ್ ಸ್ಲೋಪ್ ಎಷ್ಟು ಐತಿ m2 0 ಐತಿ ಅಂಡ್ ಇಟ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 3, -1 ಅಂತ ಹೊರ ಕೊಟ್ರ ಸೊ ಹಂಗಾರೆ ನೀವು ಏನ್ ಮಾಡ್ಬೋದು ಯು ಕ್ಯಾನ್ ಅಪ್ಲೈ ಸ್ಲೋಪ್ ಪಾಯಿಂಟ್ ಫಾರ್ಮ್ ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಪ್ಲೈ ಮಾಡ್ಬೋದಾ ಇಲ್ಲಿ ಅಪ್ಲೈ ಮಾಡ್ತೀನಿ ನೋಡ್ರಿ ಈಗ ಸೊ ಸಿಂಪಲ್ ಐತಿ ಸೊ ಅವ್ರು ಕೊಟ್ಟಿರೋ ಪಾಯಿಂಟ್ ಏನೈತಿ 3, -2 ಸೊ ಇದು 3, -2 ಅವ್ರು ಕೊಟ್ಟಿರೋ ಪಾಯಿಂಟ್ ಏನದು ಕೊಟ್ಟಿರೋ ಪಾಯಿಂಟ್ ಯಾವ್ದು x0 y0 ಆಮೇಲೆ ಅದ್ರ ಸ್ಲೋಪು ಸಿಗ್ತದೆ ಸ್ಲೋಪ್ ಎಷ್ಟೈತಿ ಸ್ಲೋಪ್ ಈಸ್ 0 ಸೊ ಸ್ಲೋಪ್ 0 ಅಂತ ಹೇಳ್ಯಾರ ಹೇಳಿಲ್ಲ ನಾವು ಕಂಡಿದ್ವಿ ಹೌದಾ ಸೊ ಸ್ಲೋಪ್ 0 ಅಂತ ಹೋದಿಲ್ರಿ ಮಾರ್ಕ್ ಮಾಡ್ತೀನಿ ನೋಡ್ರಿ ಸ್ಲೋಪ್ ಏನಾಯ್ತು 0 ಆಯ್ತು ಸೊ ಸ್ಲೋಪ್ ಸಿಕ್ಕೈತಿ ಓಕೆ ಸೊ x0 y0 3, -2 ಐತಿ ಸೊ ಏನ್ ಯಾವ ಫಾರ್ಮ್ ಯೂಸ್ ಮಾಡ್ತೀರಿ y y0 ಈಕ್ವಲ್ ಟು m ಇಂಟು x x0 ಸೊ y y0 ಈಕ್ವಲ್ ಟು m ಇಂಟು x x0 ಯೂಸ್ ಮಾಡಿದ್ರ ಸೊ ಪಾಯಿಂಟ್ ಹಾಕ್ರಿ 3, -2 x0 y0 ಪಾಯಿಂಟ್ ಹಾಕ್ರಿ ಏನ್ ಬರುತ್ತೆ ನೋಡ್ರಿ y +2 ಬಂತು ಸ್ಲೋಪ್ m2 ಎಷ್ಟೈತಿ 0 ಐತಿ ಸೊ 0 ಇಂಟು x x0 ಮಾಡಿದ್ರೆ ಏನ್ ಬರುತ್ತೆ 0 ಬರುತ್ತೆ ಆಬ್ವಿಯಸ್ಲಿ ಸೊ ಹಿಂಗಾಗಿ ಏನ್ ಬಂತು ಒಂದು ಲೈನ್ ಬಂತು ಏನ್ ಬಂತು y +2 ಈಕ್ವಲ್ ಟು 0 ಬಂತ ಸೊ ಒನ್ ಲೈನ್ ಅಂತೂ ಕಂಡಿಡಿದ್ರೆ ಒನ್ ಲೈನ್ ಏನ್ ಬಂತು ನೋಡ್ರಿ ಇಲ್ಲಿ ಬರೀತಿ ನೋಡ್ರಿ ಇನ್ನೊಂದು ಸ್ವಲ್ಪ ಅಕ್ಷರದಾಗ ಸೊ y +2 ಈಕ್ವಲ್ ಟು 0 ಅಂತ ಬಂತ ಈಗ ಆಪ್ಷನ್ ಒಳಗಡೆ ಸ್ವಲ್ಪ ಚೆಕ್ ಮಾಡ್ರಿ ಆಪ್ಷನ್ ಒಳಗಡೆ y +2 ಈಕ್ವಲ್ ಟು 0 ಅಂತ ಎಷ್ಟು ಆಪ್ಷನ್ ಅದಾವ ಸೊ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಸೊ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಎಲ್ಲಾನು ಚೆಕ್ ಮಾಡಿದ್ರೆ y +2 ಈಕ್ವಲ್ ಟು 0 ಅಂತ ಇರೋದು ಒಂದ ಆಪ್ಷನ್ ಯಾವ್ದು ಆಪ್ಷನ್ ಎ ಸೊ ಹಿಂಗಾಗಿ ನೀವು ಇನ್ನೊಂದು ಲೈನ್ ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ ಒಂದ ಲೈನ್ ಕಂಡುಹಿಡಿದ ಆನ್ಸರ್ ಮಾಡಬಹುದು ಹೆಂಗ y +2 ಈಕ್ವಲ್ ಟು 0 ಅಂತ ಹಾಕ್ಬಿಟ್ರೆ ಮುಗೀತು ನೀವು y +2 ಈಕ್ವಲ್ ಟು 0 ಸಿಕ್ತಾ ಸೊ y +2 ಈಕ್ವಲ್ ಟು 0 ಅಂತ ಇರೋದು ಎಷ್ಟು ಆಪ್ಷನ್ ಐತಿ ಒಂದ ಆಪ್ಷನ್ ಐತಿ ಯಾವ್ದು ಆಪ್ಷನ್ ಎ ಸೊ ಹಿಂಗಾಗಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ತಿಳಿತಾ ಸೊ ಇದಕ್ಕೆ ಯಾವ ಫಾರ್ಮುಲೆ ಗೊತ್ತಿರಬೇಕು tan θ ಈಕ್ವಲ್ ಟು m1 - m2 ಡಿವೈಡೆಡ್ ಬೈ 1 + m1 into m2 ಈ ಫಾರ್ಮುಲೆ ಗೊತ್ತಿರಬೇಕು ತಿಳಿತಾ ಇದು ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವೆಶ್ಚನ್ ವಿ ವಿಲ್ ಬಿ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಐತಿ ನೋಡ್ರಿ ಇದು ಸ್ವಲ್ಪ ಏನೋ ಮಜಾನ ಐತಿ ಕ್ವೆಶ್ಚನ್ ದ ಕೋಆರ್ಡಿನೇಟ್ಸ್ of the coordinates of the foot of the perpendicular
from the point 2 comma 3. The coordinates of the foot of the perpendicular from the point 2 comma 3 to the line y equal to 3x plus 4 ಅನ್ಕೊಟ್ರ. Okay, the coordinates of the foot of the perpendicular from the point 2 comma 3 to the line y equal to 3x plus 4. ಅವ್ರು ಹೇಳತ್ತಿದ್ದೇನಂದ್ರೆ ಹಿಂಗ ಒಂದು ಲೈನ್ ಐತಿ, ಒಂದು ಪಾಯಿಂಟ್ ಐತಿ. ಸೊ ಒಂದು ಲೈನ್ ಒಂದು ಪಾಯಿಂಟ್. ಓಕೆ, ಪಾಯಿಂಟ್ ಭಾಳ ಹೊಲಸಾತು ತಡ್ರಿ. ಸೊ ಒಂದು ಲೈನ್ ಒಂದು ಪಾಯಿಂಟ್. ಓಕೆ, ಸೊ ಈ ಪಾಯಿಂಟ್ ಏನೈತಲ್ಲ, ಈ ಪಾಯಿಂಟ್ ಅವ್ರು ಕೊಟ್ರ, ಏನು ಕೊಟ್ರ 2, 3. ಸೊ ಅವ್ರು ಕೊಟ್ಟರು ಪಾಯಿಂಟ್ ಏನು 2, 3. ಸೊ the coordinates of the foot of the perpendicular from the point 2, 3. 2, 3 ಇಂದ ನೀವೇನು ಮಾಡಬೇಕು, ಒಂದು ಪರ್ಪೆಂಡಿಕ್ಯುಲರ್ ತೆಗಿಬೇಕು. ಸೊ 2, 3 ಇಂದ ಒಂದು ಪರ್ಪೆಂಡಿಕ್ಯುಲರ್ ತೆಗೆದ್ರೆ ಆ ಪರ್ಪೆಂಡಿಕ್ಯುಲರ್ ಹೋಗಿ ಎಲ್ಲಿ ಮುಟ್ಟತ್ತೆ? ಅವ್ರು ಕೇಳತ್ತಿದ್ದ ಪಾಯಿಂಟ್ ಯಾವ್ದಂದ್ರೆ ಇಲ್ಲಿ ಐತಲ್ಲ, ಇದು ಈ ಪಾಯಿಂಟ್ ಎಲ್ಲಿ ಮುಟ್ಟಿತಲ್ಲ, ಈ ಪಾಯಿಂಟ್ನ ಅವ್ರು ಕಂಡಿಡಿಯತ್ತಿಲ್ಲ ಕೇಳ್ಯಾರ. ಸೊ ದ ಕೋಆರ್ಡಿನೇಟ್ಸ್ ಆಫ್ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂತ ಕೇಳ್ಯಾರ. ಅವ್ರು ಇದನ್ನ ಕೇಳ್ಯಾರ, ಇದ್ರದ್ದು ಕೋಆರ್ಡಿನೇಟ್ಸ್ ಏನಂತ ಅವ್ರು ಕೇಳ್ಯಾರ. ಸೊ ಹೆಂಗೆ ಕಂಡಿತ್ರಿ? ಆಮೇಲೆ ಇದ್ರ ಕೆಳಗಿನ ಲೈನ್ ಕೊಟ್ರ, ಲೈನ್ ಏನೈತಿ y equal to 3x plus 4 ಕೊಟ್ರ. ಸೊ ಹೆಂಗೆ ಕಂಡಿಬೇಕು, ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂದ್ರೆ ಸಿಂಪಲ್. ಈಗ ನೋಡ್ರಿ, ಎರಡು ಲೈನ್ಸ್ ಅದಾವ, ಹೌದಾ? ಸೊ ಒಂದು ಅಡ್ಡಿರೋದು, ಒಂದು ಉದ್ದಿರೋದು. ಅಡ್ಡಿರು ಲೈನ್ ಕೊಟ್ರ, ಎಷ್ಟು ಕೊಟ್ರ? ಅಡ್ಡಿರು ಲೈನ್ ಎಷ್ಟೈತಿ? y equal to 3x plus 4. ಅಡ್ಡಿರು ಲೈನ್ y equal to 3x plus 4 ಕೊಟ್ರ. ನೀವೇನ್ ಮಾಡ್ರಿ, ಉದ್ದಿರು ಲೈನ್ ಕಂಡಿರಿ. ಅಡ್ಡಿರು ಲೈನ್ ಅವ್ರು ಕೊಟ್ರ, ನೀವೇನ್ ಮಾಡ್ರಿ, ಉದ್ದಿರು ಲೈನ್ ಕಂಡಿರಿ. ಸೊ ಅದನ್ನ ಕಂಡು ಹಿಡಿದ್ಮ್ಯಾಗ ಎರಡು ಲೈನ್ಸ್ ನ ಸೈಮಲ್ಟೇನಿಯಸ್ಲಿ ಸಾಲ್ವ್ ಮಾಡ್ಬಿಟ್ರೆ ಯು ವಿಲ್ ಗೆಟ್ ದ ಇಂಟರ್ಸೆಕ್ಷನ್ ಪಾಯಿಂಟ್. ನಿಮಗೆ ಇಂಟರ್ಸೆಕ್ಷನ್ ಪಾಯಿಂಟ್ ಬೇಕಂದ್ರೆ ಏನ್ ಮಾಡ್ಬೇಕು, ಅಡ್ ಲೈನ್ ಜೊತೆ ಉದ್ದ ಲೈನ್ ಕಂಡಿಡ್ರಿ, ಆಮೇಲೆ ಎರಡನ್ನು ಸಾಲ್ವ್ ಮಾಡ್ಬಿಡ್ರಿ. ಸೊ ಈಗ ಅಡ್ ಲೈನ್ y equal to 3x plus 4 ಐತೆ. ಸೊ ಹಂಗಾರೆ ಉದ್ದಿರು ಲೈನ್ ಹೆಂಗೆ ಕಂಡಿಡ್ತೀರಿ? ಸೊ ಸಿಂಪಲ್, ಆಲ್ರೆಡಿ ಒಂದು ಪಾಯಿಂಟ್ ಕೊಟ್ರ. ಸೊ ಆಲ್ರೆಡಿ ಒಂದು ಪಾಯಿಂಟ್ ಕೊಟ್ರೆ ಯಾವ್ದೈತಿ? x0, y0 ಆಲ್ರೆಡಿ ಒಂದು ಪಾಯಿಂಟ್ ಐತಿ. ನೀವೇನ್ ಮಾಡ್ಬೇಕು, ಅದು ಉದ್ದ ಲೈನಿನ ಸ್ಲೋಪ್ ಕಂಡಿಡ್ಬೇಕು. ಇದೇನ್ ಲೈನ್ ಐತಲ್ಲ, ಈ ಲೈನಿನ ಸ್ಲೋಪ್ ಕಂಡಿರಿ. ಸೊ ಸ್ಲೋಪ್ ಹೆಂಗೆ ಕಂಡಿಡ್ತೀರಿ? ಸಿಂಪಲ್. ಸೊ ಈ ಲೈನ್ ಏನ್ ಕೊಟ್ರಲ್ಲ, ಅಡ್ ಲೈನ್ ಏನ್ ಕೊಟ್ರಲ್ಲ, y equal to 3x plus 4 ಏನ್ ಕೊಟ್ರಲ್ಲ, ಇದ್ರ ಸ್ಲೋಪ್ ಎಷ್ಟು ಬರುತ್ತೆ ಹೇಳ್ರಿ? ಸೊ y equal to 3x plus 4, ಇದ್ರ ಸ್ಲೋಪ್ ಏನ್ ಬರುತ್ತಂದ್ರ ದ ಸ್ಲೋಪ್ ಆಫ್ ದಿಸ್ ಲೈನ್ ವಿಲ್ ಬಿ m equal to 3. ಸೊ ಸ್ಲೋಪ್ ಇದ್ರದ್ದು m equal to 3 ಬರುತ್ತೆ. ಸೊ ಯಾಕೆ m equal to 3 ಬರುತ್ತೆ? ಯಾಕಂದ್ರೆ y equal to mx plus c ಫಾರ್ಮ್ಯಾಟ್ ಐತಿ. ಸೊ m ಜಾಗದಾಗ ಏನೈತಿ? m ಜಾಗದಾಗ 3 ಐತಿ. ಸೊ ಹಿಂಗಾಗಿ m ಏನ್ ಬಂತು? 3 ಬಂತು. ಸೊ ಈ ಲೈನಿನ ಸ್ಲೋಪ್ m equal to 3 ಬಂದ್ರ ಇದಕ್ಕೆ ಪರ್ಪೆಂಡಿಕ್ಯುಲರ್ ಐತಿ ಇನ್ನೊಂದು ಲೈನ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಹೆಂಗ್ ಕಂಡು ಹಿಡಿತೀರಿ? m1 into m2 equal to -1. ಸೊ m1 into m2 equal to -1 ಮಾಡಿದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಇರೋ ಸ್ಲೋಪ್ ಎಷ್ಟು ಬರುತ್ತೆ? ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಇರೋ ಸ್ಲೋಪ್ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ -1/3 ಬರುತ್ತೆ. ಸಿಂಪಲ್ ಐತಿ ಇದು. ಸೊ -1/3 ಬಂತು. ಇದು ಅದ್ರ ಸ್ಲೋಪ್ m equal to -1/3. ಇದು ಅದ್ರ ಸ್ಲೋಪ್ ಅಂದ್ರೆ ಈ ಲೈನ್ ಇನ್ ಪರ್ಪೆಂಡಿಕ್ಯುಲರ್ ಐತಲ್ಲ ಅದ್ರ ಸ್ಲೋಪ್ ಬಂತು. ಸೊ ಅದ್ರದ್ದು ಸ್ಲೋಪು ಸಿಕ್ತು, ಆಮೇಲೆ ಅದ್ರದ್ದು ಏನ್ ಸಿಕ್ತು? ಪಾಯಿಂಟು ಕೊಟ್ರ. ಸೊ ಸ್ಲೋಪ್ ಮತ್ತು ಪಾಯಿಂಟ್ ಎರಡನ್ನೂ ಕೊಟ್ರೆ ಹಂಗಾರೆ ಈಸಿಯಾಗಿ ನಾವು ಏನ್ ಮಾಡ್ಬೋದು? ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಇಕ್ವೇಶನ್ ಆಫ್ ಅ ಲೈನ್. ಸೊ ಹೆಂಗ ಮತ್ತ ಅದ ಸೇಮ್ ಅದರಾಗ ಅದೇ ಹಾಡು ಯಾವುದು y minus y0 equal to m into x minus x0. ಸೊ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ, y minus y0 equal to m into x minus x0 ಮಾಡಿದ್ರೆ ಏನ್ ಮಾಡ್ತೀರಿ? ಇಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್ ಕಂಡಿಬೋದಾ? ಸೊ y minus y0 ಜಾಗದಾಗ ಏನೈತಿ? 3, m ಅಂದ್ರೆ -1/3, x ಅಂದ್ರೆ x, x0 ಅಂದ್ರೆ 2. ಸೊ ಸಿಂಪ್ಲಿಫೈ ಮಾಡ್ರಿ ಏನ್ ಬರುತ್ತೆ ನೋಡ್ರಿ, you will get 3y minus 9 equal to -x plus 2 ಬಂತು. 3y minus 9 equal to -x plus 2 ಬಂತು. ಸೊ ಸಿಂಪ್ಲಿಫೈ ಮಾಡಿದ್ರೆ you will get ಸಿಂಪ್ಲಿಫೈ ಮಾಡ್ರಿ ಏನ್ ಬರುತ್ತೆ ನೋಡ್ರಿ, you will be getting 3y equal to -x, 3y equal to -x plus 11 ಬರುತ್ತೆ. 3y equal to -x plus 11. ಸೊ ನಿಮ್ಗೆ ಆನ್ಸರ್ ಏನ್ ಬಂತು ಹಂಗಾರ? ಯು ಗಾಟ್ ದ ಆನ್ಸರ್ 3y equal to -x plus 11. ಇದು ಯಾವ ಲೈನ್? ಇದು ಈ ಲೈನ್ ಉದ್ದ ಲೈನ್. ಇದು ಇನ್ನು ಅಡ್ ಲೈನ್ ಕಂಡಿರಿ. ಅಡ್ ಲೈನ್ ಕಂಡು ಅವಶ್ಯಕತೆ ಇಲ್ಲ, ಅವ್ರ ಕೊಟ್ರ. ಅಡ್ ಲೈನ್ ಏನ್ ಕೊಟ್ರ? ಸೊ ಅಡ್ ಲೈನ್ ಏನ್ ಕೊಟ್ರ ನೋಡ್ರಿ, y equal to 3x plus 4, y equal to 3x plus 4. ಇದೇನಿದು? ಇದು ಉದ್ದ ಲೈನ್. ಇದೇನಿದು? ಅಡ್ ಲೈನ್. ಸೊ ಉದ್ದ ಲೈನ್ ಅಡ್ ಲೈನ್ ಎರಡು ಸಿಕ್ಕುವ. ಈಗ ಎರಡನ್ನೂ ಏನ್ ಮಾಡ್ರಿ, ಸೈಮಲ್ಟೇನಿಯಸ್ಲಿ ಸಾಲ್ವ್ ಮಾಡ್ಬಿಡ್ರಿ. ಸೊ ಎರಡನ್ನೂ ಸೈಮಲ್ಟೇನಿಯಸ್ಲಿ ಸಾಲ್ವ್ ಮಾಡಿದ್ರ ಅಂದ್ರೆ ಸೈಮಲ್ಟೇನಿಯಸ್ ಇಕ್ವೇಶನ್ಸ್ ನ ಸಾಲ್ವ್ ಮಾಡಿದ್ರ ನಿಮಗೆ ಏನ್ ಸಿಗುತ್ತೆ? ವಿಲ್ ಗೆಟ್ ದ ಎಕ್ಸ್ ಪಾಯಿಂಟ್ ಅಂಡ್ ದ ವೈ ಪಾಯಿಂಟ್. ಸೊ ದ ಎಕ್ಸ್ ಪಾಯಿಂಟ್ ವೈ ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ ಏನಿರುತ್ತೆ ಅಂದ್ರೆ, ಅಪ್ರಾಕ್ಸಿಮೇಟ್ಲಿ ಅಲ್ಲ, ಕರೆಕ್ಟ್ ಆನ್ಸರ್ ಏನಿರುತ್ತೆ ಅಂದ್ರೆ ಅದನ್ನ ನೀವು ಸಾಲ್ವ್ ಮಾಡ್ರಿ. ಇಲ್ಲಿ ಜಾಗ ಇಲ್ಲ. ಸಾಲ್ವ್ ಮಾಡಿದ್ರೆ ನೀವು ಎಕ್ಸ್ ಪಾಯಿಂಟ್ ವೈ ಪಾಯಿಂಟ್ ನಿಮ್ಗೆ ಬರ್ಬೇಕಂದ್ರೆ -1/10, 37/10 ಬರ್ಬೇಕು ನೋಡ್ರಿ. ಯು ಶುಡ್ ಗೆಟ್ ದ ಆನ್ಸರ್ -1/10 and 37/10. ಅಂದ್ರೆ ಏನ್ ಬರ್ಬೇಕು ನಿಮ್ಗೆ? ಯು ಶುಡ್ ಗೆಟ್ ದ ಆಪ್ಷನ್ ಬಿ. ಸೊ ಇಷ್ಟಂತೂ ಮಾಡ್ತೀರಿ ಅಂತ ಅನ್ಕೊಂಡಿನಿ. ಸೊ ಆಪ್ಷನ್ ಬಿ ಬರುತ್ತೆ. ತಿಳಿತಾ ಇದು?
ಸೊ ಸಿಂಪಲ್ ಐತಿ ಸೊ ಸಿಂಪಲ್ ಐತಿ ಅಂತ ನಾನು ಅನ್ಕೊಂಡಿದ್ದೀನಿ, ನೀವು ಅನ್ಕೋರಿ. ಓಕೆ, ಸೊ ಆಪ್ಷನ್ ಬಿ ಬಂತು. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, if the coordinates of the middle point of the portion of a line, okay, so ಮೊದಲು ನಿಮ್ಮ ಕ್ವಶನ್ ಓದ್ರಿ ಕರೆಕ್ಟ್. if the coordinates of the middle point of the portion of a line intercepted between the coordinate axis, intercepted ಅಂದ್ರೆ ಏನು ಬರುತ್ತೆ, ಇಂಟರ್ಸೆಪ್ಟ್ ಫಾರ್ಮ್ ಬರುತ್ತೆ. ಓಕೆ, ಎಲ್ಲ ಕೀವರ್ಡ್ಸ್ ಇವೆ ನೆನ್ಪಿಟ್ಕೋರಿ. ಮಿಡಲ್ ಪಾಯಿಂಟ್ ಅಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲೆ ಬರುತ್ತೆ ಅಂತ ಅರ್ಥ. ಸೊ ಮಿಡಲ್ ಪಾಯಿಂಟ್ ಆಫ್ ದ ಪೋರ್ಷನ್ ಆಫ್ ಅ ಲೈನ್ ಇಂಟರ್ಸೆಪ್ಟೆಡ್ ಬಿಟ್ವೀನ್ ದ ಕೋಆರ್ಡಿನೇಟ್ ಆಕ್ಸಿಸ್ ಈಸ್ 3/2, then the equation of the line ಅಂತ ಹೇಳ್ಯಾರ. ಸೊ ಕ್ವಶನ್ ಕರೆಕ್ಟ್ ಆಗೋದ್ರಿ ಇನ್ನೊಮ್ಮೆ. if the coordinates of the middle point of the portion of a line intercepted between the coordinate axis is 3/2, then the equation of a line will be ಅಂತ ಹೇಳ್ಯಾರ. ಇದರ ಅರ್ಥ ಅವ್ರು ಏನ್ ಕೇಳ್ಯಾರ ಅಂದ್ರೆ, ಮೊದಲ ಕೋಆರ್ಡಿನೇಟ್ ಆಕ್ಸಿಸ್ ತಗೊಂಡ್ಬಿಡ್ರಿ. ಸೊ ಕೋಆರ್ಡಿನೇಟ್ ಆಕ್ಸಿಸ್ ತೆಗೆದ್ರಿ. ಸೊ ಕೋಆರ್ಡಿನೇಟ್ ಆಕ್ಸಿಸ್ ಒಳಗಡೆ ಎರಡು ಕೋಆರ್ಡಿನೇಟ್ ಆಕ್ಸಿಸ್ ಪಾಯಿಂಟ್ಸ್ ನ ಜಾಯಿನ್ ಮಾಡಿದ್ರೆ ಒಂದು ಲೈನ್ ಬರುತ್ತೆ. ಇದು ಒಂದು. ಓಕೆ, ಸೊ ಎರಡನ್ನು ಜಾಯಿನ್ ಮಾಡಿದ್ರಿ. ಸೊ ಎರಡನ್ನು ಜಾಯಿನ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಏನು ಕರಿ a,0 ಯಾಕಂದ್ರೆ ಎಕ್ಸ್ ಇಂಟರ್ಸೆಪ್ಟ್. ಈ ಪಾಯಿಂಟ್ ಏನು ಕರೀರಿ 0,b ಯಾಕಂದ್ರೆ y ಇಂಟರ್ಸೆಪ್ಟ್. ಇದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಇರಂಗಿಲ್ಲ, ಎಕ್ಸ್ ಇಂಟರ್ಸೆಪ್ಟ್ ಇದ್ರೆ ವರ್ಟಿಕಲ್ ಡಿಸ್ಟೆನ್ಸ್ ಇರಂಗಿಲ್ಲ, ಹೌದಾ? ಸೊ a,0 0,b ಇದ್ರ ನಡುವ ಒಂದು ಪಾಯಿಂಟ್ ಐತಂತ. ಇದ್ರ ನಡುವ ಒಂದು ಪಾಯಿಂಟ್ ಐತಿ, ಅದೇನದು ಮಿಡ್ ಪಾಯಿಂಟ್. ಆ ಮಿಡ್ ಪಾಯಿಂಟ್ ಬೇರೆ ಯಾವುದು ಅಲ್ಲ, ಇದು ಯಾವುದು ಅವ್ರು ಕೊಟ್ಟಾರಲ್ಲ, ಇಲ್ಲಿ ಕೊಟ್ಟಾರಲ್ಲ 3,2. ಆ 3,2 ಬೇರೆ ಯಾವುದಲ್ಲ, ಇಲ್ಲೈತಲ್ಲ ಇದು. ಓಕೆ, ಸೊ ಹಂಗಾರ 3,2 ದಟ್ ಈಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ a,0 ಅಂಡ್ 0,b. ಸೊ ಈಗ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬಹುದಾ? ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನ್ ಬರುತ್ತೆ ನೋಡ್ರಿ. ಸೊ ಮಿಡ್ ಪಾಯಿಂಟ್ ಯಾವ್ದು? 3 ಈಕ್ವಲ್ ಟು a ಪ್ಲಸ್ 0 ಡಿವೈಡೆಡ್ ಬೈ 2, x1 ಪ್ಲಸ್ x2 ಡಿವೈಡೆಡ್ ಬೈ 2. ಸಿಮಿಲರ್ಲಿ ನೀವೇ ಬರ್ಕೋಬಹುದಲ್ರಿ. ಸಿಮಿಲರ್ಲಿ ಯು ಕ್ಯಾನ್ ರೈಟ್ 2 ಈಕ್ವಲ್ ಟು 0 ಪ್ಲಸ್ b y1 ಪ್ಲಸ್ y2 ಡಿವೈಡ್ ಬೈ 2. ಫಾರ್ಮುಲಾ ಏನಿದು? ಮಿಡ್ ಪಾಯಿಂಟ್ ಫಾರ್ಮುಲಾ x1 ಪ್ಲಸ್ x2 ಡಿವೈಡ್ ಬೈ 2 ಈಕ್ವಲ್ ಟು y1 ಪ್ಲಸ್ y2 ಡಿವೈಡ್ ಬೈ 2. ಸೊ 3,2 ಇಸ್ ದ ಎಂಟ್ರಿ ಮಿಡ್ ಪಾಯಿಂಟ್. ಸೊ 3 ಬೇಕಂದ್ರೆ x1 ಪ್ಲಸ್ x2 ಡಿವೈಡ್ ಬೈ 2 ಮಾಡ್ತೀರಿ. 2 ಬೇಕಂದ್ರೆ ಏನ್ ಮಾಡ್ತೀರಿ? y1 ಪ್ಲಸ್ y2 ಡಿವೈಡ್ ಬೈ 2 ಮಾಡ್ತೀರಿ. ಆದ್ರೆ ನಿಮ್ಮ ಇಂಟೆನ್ಷನ್ ಏನು? ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ a ಅಂಡ್ b. ಸೊ a ಅಂಡ್ b ಈಸಿಯಾಗಿ ಕಂಡುಹಿಡಿಯಬಹುದು. ಈಗ ಸೊ ಕಂಡುಹಿಡಿತೀರಿ ನೋಡ್ರಿ, ಹೆಂಗ ನೋಡೋಣ. ಸೊ 0 ಪ್ಲಸ್ b ಡಿವೈಡೆಡ್ ಬೈ 2. ಸೊ ಸ್ಟಾರ್ಟ್ ಮಾಡೋಣ ಈಗ. ಸೊ ಸಿಂಪಲ್. ಹಂಗಾರೆ a ಈಕ್ವಲ್ ಟು ಎಷ್ಟು ಬರುತ್ತೆ ನೋಡ್ರಿ. a ಈಕ್ವಲ್ ಟು 6 ಬಂತು. b ಈಕ್ವಲ್ ಟು ಎಷ್ಟು ಬರುತ್ತೆ ನೋಡ್ರಿ. 0 ಪ್ಲಸ್ b ಡಿವೈಡ್ ಬೈ b ಈಕ್ವಲ್ ಟು 4 ಬಂತು. ಸೊ a ಈಕ್ವಲ್ ಟು 6 ಅಂಡ್ b ಈಕ್ವಲ್ ಟು 4. ಎಡೆ ಬಂತ ಇದು. ಓಕೆ, ಇದಾವ್ದಿಲ್ರಿ ಅವ್ರು ಹೇಳಿದ್ದು. ಫೈಂಡ್ ದ ವ್ಯಾಲ್ಯೂ ಆಫ್ a ಅಂಡ್ b ಇಲ್ಲ. ಎ ಬಿ ವ್ಯಾಲ್ಯೂ ಸಿಕ್ತಾ? ಸೊ ಅವ್ರು ಬರೀ ಎ ಬಿ ವ್ಯಾಲ್ಯೂ ಹೇಳಿ ಹೇಳ್ಯಾರ, ಲೈನ್ ಹೇಳ್ಯಾರ. ಸೊ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿಕ್ಕ್ರ a is equal to 6, b is equal to 4. So a equal to 6, b equal to 4 ಸಿಕ್ಕ್ರ we can easily find the equation of a line. ಹೆಂಗ? ಅದು ಕೊಟ್ಟಿರೋದು ಇಂಟರ್ಸೆಪ್ಟ್ ಫಾರ್ಮ್. ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ ಏನ್ ಬರುತ್ತೆ? x by a plus y by b equal to 1. x by a plus y by b equal to 1. ಹೌದಾ? ಸೊ ಈಗೇನ್ ಮಾಡ್ರಿ, ಸಿಂಪಲ್. a ಜಾಗದಾಗ 6 ಹಾಕ್ರಿ, b ಜಾಗದಾಗ 4 ಹಾಕ್ರಿ. a ಜಾಗದಾಗ 6, b ಜಾಗದಾಗ 4. b ಎಲ್ಲಿ ಸರ್ ಕಾಣುವಂತ ಇಲ್ಲಿ ತಡಿಕೊ ಬರ್ತೀನಿ. ಸೊ x by a plus y by b equal to 1. x by a plus y by b equal to 1. a ಜಾಗದಾಗ 6, b ಜಾಗದಾಗ 4. ಸೊ a ಜಾಗದಾಗ 6, b ಜಾಗದಾಗ 4 ಅಂತಂದ್ರ ಏನ್ ಬರುತ್ತೆ ನೋಡ್ರಿ. a ಜಾಗದಾಗ 6, b ಜಾಗದಾಗ 4 ಅಂತಂದ್ರ you will be getting x by 6 plus y by 4 equal to 1. ಸೊ x by 6 plus y by 4 equal to 1 ಇದನ್ನ ಸಾಲ್ವ್ ಮಾಡ್ರಿ. x by 6 plus y by 4 equal to 1. ಓಕೆ, ಇದನ್ನ ಸ್ವಲ್ಪ LCM ತಗೊಂಡು ಬರ್ದ್ರಿ ಅಂತಂದ್ರ LCM ಏನು ಬರುತ್ತೆ? LCM 12 ಬರುತ್ತೆ. ಸೊ 6 2s are 12, 4 3s are 12. ಸೊ ಹಿಂಗಾಗಿ ಇದನ್ನ ಸಿಂಪ್ಲಿಫೈ ಮಾಡಬಾರ್ದ್ರ ಹಿಂಗೆ ಕಾಣುತ್ತೆ ನೋಡ್ರಿ ಅದು ಕಣ್ಣಿಗೆ. 3x ಪ್ಲಸ್ ಅಯ್ಯಯ್ಯೋ ಸೊ ಇದು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸುತ್ತಂದ್ರೆ ನಿಮ್ಮ ಕಣ್ಣಿಗೆ ಹಿಂಗೆ ಕಾಣಿಸ್ಬೇಕು. ಇದನ್ನು ಸಿಂಪ್ಲಿಫೈ ಮಾಡಬಾರ್ದ್ರ ಯು ವಿಲ್ ಬಿ ಗೆಟಿಂಗ್ 2x plus 3y equal to 12. So 2x plus 3y equal to 12 ಬರುತ್ತೆ ನೋಡಿ. 2x plus 3y equal to 12 ಆಪ್ಷನ್ ಐತೆ. ಎಷ್ಟನೇ ಆಪ್ಷನ್? ದಟ್ ಈಸ್ ಆಪ್ಷನ್ ಎ.
ತಿಳಿತಾ ಇದು ಕ್ವಶನ್ ನಂಬರ್ 33 ತಿಳಿತಾ. ಸೊ ಹೋಪ್ ಕ್ವಶನ್ ನಂಬರ್ 33 ತಿಳಿತಾ ಅನ್ಕೊಂಡಿನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, equation of a line passing through the point 1, 2 and it is parallel. Parallel ಅಂದ್ರೆ ಏನು ಬರುತ್ತೆ, slopes will be equal. Okay, m1 equal to m2 and it is parallel to the line y equal to 3x minus 1. So simple is question. So two lines are parallel. Two lines are parallel if m1 equal to m2, slopes equal to and the slope of another line. Okay, so ಅವ್ರು ಕೊಟ್ಟಿರೋ ಲೈನ್ ಏನೈತೆ ನೋಡ್ರಿ, ಅವ್ರು ಕೊಟ್ಟಿರೋ ಲೈನ್ ಹಿಂಗೆ ಐತಿ, y equal to 3x minus 1 ಐತಿ. ಇದ್ರೊಳಗಿನ ಸ್ಲೋಪ್ ಎಷ್ಟು ಐತಿ, ಸ್ಲೋಪ್ 3 ಐತಿ. ಸೊ ಹಂಗಾರೆ m1 3 ಆದ್ರೆ m2 ಎಷ್ಟು ಬರುತ್ತೆ, 3 ಬರುತ್ತೆ. ಹೌದಾ? ಓಕೆ, ಸೊ ಈಗ m2 ಅವರು ಇಟ್ ಈಸ್ ಸೆಕೆಂಡ್ ಲೈನ್, ಇಟ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 2 ಅಂತ ಹೇಳ್ಯಾರ. ಸೊ 1, 2 ಅಂದ್ರೆ ಏನ್ ಮಾಡ್ತೀರಿ, ಮತ್ತೆ ಅಗೇನ್ ಯು ವಿಲ್ ಬಿ ಯೂಸಿಂಗ್ ಸ್ಲೋಪ್ ಪಾಯಿಂಟ್ ಫಾರ್ಮ್, y minus y naught equal to m into x minus x naught. ಸೊ y naught ಪಾಯಿಂಟ್ ಏನೈತಿ ನೋಡ್ರಿ 2 ಐತಿ, m ಅಂದ್ರೆ ಗೊತ್ತಾಯ್ತು 3, x minus x naught ಅಂದ್ರೆ 1. ಸೊ ಸಾಲ್ವ್ ಮಾಡ್ರಿ, ಏನ್ ಬರುತ್ತೆ ನೋಡ್ರಿ, ಸಾಲ್ವ್ ಮಾಡಿದ್ರೆ y minus 2 equal to 3x minus 3. ಸೊ ಸಿಂಪ್ಲಿಫೈ ಮಾಡ್ರಿ. ಸೊ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನೋಡ್ರಿ, ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ ದ ಆನ್ಸರ್ y minus 2 into 3x minus 1. ಸೊ ಆಪ್ಷನ್ ನೋಡ್ರಿ ಅವರ ಕೊಟ್ಬಿಟ್ರ, ಆಪ್ಷನ್ ಹೆಂಗೆ ಕೊಟ್ಬಿಟ್ರ, y minus 2 into 3x minus 1. ನಮ್ಗೆ ಆಲ್ರೆಡಿ ಬಂದೈತಾ ಇಲ್ಲಿ, ಇದನ್ನ ಅಳಗಿಸ್ಬಿಡ್ತೀನಿ ತೊಡ್ರಿ, ಆಲ್ರೆಡಿ ಆನ್ಸರ್ ಬಂದ್ಬಿಟ್ಟಿಲ್ಲ. ಸಿಂಪ್ಲಿಫೈ ಮಾಡೋದು ಬೇಡ, ಯಾಕಂದ್ರೆ ಆಪ್ಷನ್ ಹೆಂಗೆ ಕೊಟ್ರ, y minus 2 equal to 3 into x minus 1 ಕೊಟ್ರ. ಸೊ ಹಾಗಾಗಿ ಆಪ್ಷನ್ ಏನು ಬರುತ್ತೆ, ವಿಲ್ ಬಿ ಗೆಟಿಂಗ್ ಆಪ್ಷನ್ ಸಿ. ಸೊ ಸಿಂಪಲ್ ಐತಿ, ಸಿಂಪಲ್ ಕಂಡೀಷನ್. ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು ಬರುತ್ತೆ, ಸ್ಲೋಪ್ಸ್ ವಿಲ್ ಬಿ ಈಕ್ವಲ್, ದಟ್ ಈಸ್ m1 into m1 equal to m2 ಇಷ್ಟು ಬರ್ಬಿಟ್ರೆ ಮುಗಿಯಿತು, ಸಿಂಪಲ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 35 ಅಂತ ಐತೆ ನೋಡ್ರಿ, ಏನೈತಿ ಇದು ವಿಚಿತ್ರ ಐತಲ್ರಿ ಏನು ಕ್ವಶನ್ ಇದು. Equation of a diagonals of the square, if equation of the diagonals of the square formed by the lines x equal to 0, y equal to 0, x equal to 1 and y equal to 1. So equation of the diagonals of the square formed by the lines x equal to 0, y equal to 0, x equal to 1 and y equal to 1 are ಅಂತ ಆಪ್ಷನ್ಸ್ ಕೊಟ್ರ. ಸೊ ನಾವು ಏನು ಕಂಡಿಬೇಕು, ವಿ ಶುಡ್ ಫೈಂಡ್ ದ ಈಕ್ವೇಷನ್ ಆಫ್ ಅ ಡಯಾಗ್ನಲ್ಸ್, ಓಕೆ, ಆಫ್ ದ ಲೈನ್ಸ್ ಫಾರ್ಮ್ಡ್ ಬೈ ದ ಲೈನ್ಸ್ ಅಂತ ಕೊಟ್ರ. ಈಗ ನೋಡ್ರಿ x equal to 0 ಅಂತ ಐತಿ ಫಸ್ಟ್. ಸೊ x ಇದು ಸ್ಟ್ರೇಟ್ ಲೈನ್ಸ್ ಕಲ್ತಿರ್ಬೇಕು ಇದು ಕರೆಕ್ಟ್ ಆಗಿ. x equal to 0 ಅಂದ್ರೆ ಯಾವ ಲೈನ್ ಗೊತ್ತನ್ರಿ, x equal to 0 ಅಂದ್ರೆ ದಟ್ ಈಸ್ y ಆಕ್ಸಿಸ್, x equal to 0 ಅಂದ್ರೆ y ಆಕ್ಸಿಸ್, ಇದು ಒರಿಜಿನ್. ನೆಕ್ಸ್ಟ್ y equal to 0 ಅಂದ್ರೆ x ಆಕ್ಸಿಸ್, y ಅಂದ್ರೆ ವರ್ಟಿಕಲ್ ಡಿಸ್ಟೆನ್ಸ್, x ಅಂದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್. ಸೊ ಹಾರಿಜಾಂಟಲ್ ಡಿಸ್ಟೆನ್ಸ್ 0 ಇರೋ ಲೈನ್ ಯಾವುದು, y ಆಕ್ಸಿಸ್. ವರ್ಟಿಕಲ್ ಡಿಸ್ಟೆನ್ಸ್ 0 ಇರೋ ಲೈನ್ ಯಾವುದು, x ಆಕ್ಸಿಸ್. ಸೊ ಇದು x ಆಕ್ಸಿಸ್ ಗೆ ಏನಂತ ಕರೀತಾರ, y equal to 0 ಅಂತ ಕರೀತಾರ. ಇದು y ಆಕ್ಸಿಸ್ ಗೆ ಏನಂತ ಕರೀತಾರ, ಇದಕ್ಕೆ x equal to 0 ಅಂತ ಕರೀತಾರ. ತಿಳಿತಾ ಇದು. ನೆಕ್ಸ್ಟ್ ಏನಿದೆ ನೋಡ್ರಿ, x equal to 1. ಸೊ ಇದನ್ನ ಒರಿಜಿನ್ ಅನ್ಕೊಂಡ್ರೆ, ಈ ಪಾಯಿಂಟ್ ನ ಒರಿಜಿನ್ ಅನ್ಕೊಂಡ್ರೆ, ಓಕೆ, ಇದು ಒರಿಜಿನ್ ಅನ್ಕೊಂಡ್ರೆ ಈ ಪಾಯಿಂಟ್ ನ 1 ಅನ್ಕೋರಿ, ದಿಸ್ ಈಸ್ ಪಾಯಿಂಟ್ 1. ಓಕೆ, ಹಾರಿಜಾಂಟಲ್ ಡಿಸ್ಟೆನ್ಸ್ 1 ಐತಿ. ಸೊ x equal to 1 ಅಂದ್ರೆ ಈ ಲೈನ್, x equal to 1 ಅಂದ್ರೆ ವರ್ಟಿಕಲ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 0. ಇದಕ್ಕೆ ಏನಂತ ಕರೀತಾರ, x equal to 1. ಈ ಲೈನ್ ಹೆಸರು x equal to 1. ಇನ್ನೊಂದು ಲೈನ್ ಐತಿ ನೋಡ್ರಿ, ಇನ್ನೊಂದು ಲೈನ್ ಐತಿ y equal to 1. y equal to 1 ಅಂದ್ರೆ ಈ ಲೈನ್, ಅಂದ್ರೆ ಈ ಪಾಯಿಂಟ್ 0, 1 ನಿಂತ ಸ್ಟಾರ್ಟ್ ಆಗೋ ಪಾಯಿಂಟ್ ವರ್ಟಿಕಲ್ ಲೈನ್, ಇದಕ್ಕೆ ಏನು ಕರೀತಾರೆ, ದಿಸ್ ಲೈನ್ ಇಸ್ ಕಾಲ್ಡ್ as y equal to 1. ಸೊ ಇದು x equal to 0, ಇದು y equal to 0, ಇದು x equal to 1, y equal to 1. ಈಗ ಅವ್ರ ಹತ್ರ ಈಗ 4 ಲೈನ್ಸ್ ತೆಗೆದ್ರೆ ಏನು ಬರುತ್ತೆ, ಒಂದು ಸ್ಕ್ವೇರ್ ಬರುತ್ತೆ. ಆ ಸ್ಕ್ವೇರಿನ ಸೈಜ್ ಎಷ್ಟಿರುತ್ತೆ, ಸೊ ಸ್ಕ್ವೇರಿನ ಸೈಜ್ 1 ಸೆಂಟಿಮೀಟರ್ ಇರುತ್ತೆ. ಹೌದಾ? ಈಗ ಅವ್ರು ಏನ್ ಹೇಳ್ತಾರ ಅಂದ್ರೆ, ಫೈಂಡ್ ದ ಡಯಾಗ್ನಲ್ಸ್, ಡಯಾಗ್ನಲ್ಸ್ ಇನ್ ಈಕ್ವೇಶನ್ ಕಂಡಿರಿ. ಡಯಾಗ್ನಲ್ಸ್ ಅಂದ್ರೆ ಇದು ಮತ್ತೆ ಇದು, ತರ್ಡ್ ಕಲರ್ ಚೇಂಜ್ ಮಾಡ್ಬಿಡ್ತೀನಿ. ಸೊ ಡಯಾಗ್ನಲ್ಸ್ ಅಂದ್ರೆ ಒಂದು ಇದು ಬಂತು, ಒಂದು ಇದು ಬಂತು. ಸೊ ಡಯಾಗ್ನಲ್ಸ್ ಇನ್ ಈಕ್ವೇಶನ್ ಕಂಡಿರಿ ಅಂತ ಹೇಳ್ಯಾರ. ಸೊ ಡಯಾಗ್ನಲ್ಸ್ ಈಕ್ವೇಶನ್ ಕಂಡಿಡಿಯೋದು ಬಹಳ ಸಿಂಪಲ್. ಓಕೆ, ನೋಡ್ರಿ ಈ ಡಯಾಗ್ನಲ್ ಅಂತೂ ಬಹಳ ಈಸಿ ಐತಿ. ಯಾವುದು ಇಲ್ಲಿ ಐತಲ್ಲ ಈ ಡಯಾಗ್ನಲ್ ಬಹಳ ಸಿಂಪಲ್ ಐತಿ. ಈ ಡಯಾಗ್ನಲ್ ಹೆಸರು ಏನ್ ಬರ್ತದೆ ನೋಡ್ರಿ, y equal to x, ಬಿಕಾಸ್ ದಟ್ ಈಸ್ ಅ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಒರಿಜಿನ್. ಸೊ ಫಸ್ಟ್ ಒಂದು ಡಯಾಗ್ನಲ್ ಅಂತೂ ಬಹಳ ಈಸಿ ಐತಿ, ಬಿಕಾಸ್ ಒನ್ ಡಯಾಗ್ನಲ್ ಏನ್ ಬರ್ತದೆ ನೋಡ್ರಿ, ಇಲ್ಲಿ ಇಂತ ಇಲ್ಲಿಗೆ ಏನ್ ಬರತೈತಲ್ಲ, ಸೊ ಇದ್ರ ಹೆಸರು d1 ಅಂತ ಕರೀರಿ, ಇದ್ರ ಹೆಸರು ಏನ್ ಕರೀರಿ d2. ಸೊ d1 ಅಂತೂ ಬಹಳ ಈಸಿ ಐತಿ. d1 ಇಟ್ ಈಸ್ ಪಾಸಿಂಗ್ ಥ್ರೂ ಒರಿಜಿನ್. ಸೊ ಒರಿಜಿನ್ ಪಾಸ್ ಮಾಡಿದ್ರೆ ಆ ಲೈನ್ ಏನ್ ಬರ್ತದೆ, y equal to x. ಒರಿಜಿನ್ ಪಾಸ್ ಮಾಡಿದ್ರೆ ಲೈನ್ ಏನ್ ಬರುತ್ತೆ, y equal to x. ಸೊ y equal to x ಇದು ಎರಡು ಆಪ್ಷನ್ ಅದ, ಒಂದು ಆಪ್ಷನ್ ಎ, ಇನ್ನೊಂದು ಆಪ್ಷನ್ ಬಿ. ಸೊ ಹಿಂಗಾಗಿ ಆನ್ಸರ್ ಆಪ್ಷನ್ ಎ ಅಥವಾ ಆಪ್ಷನ್ ಬಿ ಒಳಗಡೆ ಇರುತ್ತೆ. ಹೌದಾ? ಸೊ y equal to x. ಇನ್ನೊಂದು ಲೈನ್ ಐತೆ ನೋಡ್ರಿ, ಸೆಕೆಂಡ್ ಡಯಾಗ್ನಲ್ ಏನ್ ತೆಗೆದಿರಲ್ಲ. ಓಕೆ,
ಸೊ ಸೆಕೆಂಡ್ ಡಯಾಗ್ನಲ್ ಏನು ತೆಗೆದಿರಲ್ಲ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಇಲ್ಲಿಂದ ಹಿಡಿದು ಹೆಂಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನು ತೆಗೆದಿರಲ್ಲ, ಏನು ಶೇಡ್ ಮಾಡಿದೆ ನೋಡ್ರಿ. ದಿಸ್ ಲೈನ್ ಈಸ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ಯಾವ ಪಾಯಿಂಟ್ಸ್? 0,1 1,0. ಸೊ 0,1 ಮತ್ತು 1,0 ಇವೆರಡು ಲೈನ್ಸ್ನ ಆ ಡಯಾಗ್ನಲ್ ಪಾಸ್ ಆಗತೈತಿ. ಸೊ ಹಂಗಾರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಒಳಗಡೆ ಈ ಎರಡು ಪಾಯಿಂಟ್ಸ್ನ ಹಾಕಿದ್ರೆ ಆನ್ಸರ್ ಬರ್ಬೇಕು ಅಂತ ಆಪ್ಷನ್ ಯಾವ್ದು ನೋಡ್ರಿ. ಫಾರ್ ಎಕ್ಸಾಂಪಲ್ ನೀವು 0,1 1,0 ಆಪ್ಷನ್ ಎ ಒಳಗಡೆ ಹಾಕ್ರಿ. ಆಪ್ಷನ್ ಎ ಒಳಗಡೆ ಹಾಕಿದ್ರೆ y ಪ್ಲಸ್ ಎಕ್ಸ್ ಈಕ್ವಲ್ ಟು 1, ಇದ್ರೊಳಗಡೆ ಹಾಕಿದ್ರೆ ಏನ್ ಬರುತ್ತೆ ನೋಡ್ರಿ 0 ಪ್ಲಸ್ 1 ಈಕ್ವಲ್ ಟು 1 ಬರುತ್ತೆ. ಓಕೆ, ಅಥವಾ 1 ಪ್ಲಸ್ 0 ಈಕ್ವಲ್ ಟು 1 ಹಾಕಿದ್ರೆ 1 ಬರುತ್ತೆ. ಕರೆಕ್ಟ್ ಇದು. ಸೊ ಎರಡು ಪಾಯಿಂಟ್ಸ್ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಅದು ಆಪ್ಷನ್ 2 ಬರಂಗಿಲ್ಲ. ಆಪ್ಷನ್ 2 ಏನೈತೆ ನೋಡ್ರಿ, ಆಪ್ಷನ್ ಬಿ ಒಳಗಡೆ x ಪ್ಲಸ್ y ಈಕ್ವಲ್ ಟು 2 ಐತಿ. ಸೊ x ಜಾಗದಾಗ 0 ಹಾಕಿದ್ರಿ, x ಜಾಗದಾಗ 0 ಹಾಕಿದ್ರಿ, y ಜಾಗದಾಗ 1 ಹಾಕಿದ್ರೆ 2 ಬರಂಗಿಲ್ಲ, 1 ಈಕ್ವಲ್ ಟು 2 ಬರಂಗಿಲ್ಲ. ಸೊ ಹಿಂಗಾಗಿ ಆಪ್ಷನ್ ಬಿ ಅಲ್ಲ. ಯಾವ್ದು ಕರೆಕ್ಟ್? ಆಪ್ಷನ್ ಎ ಕರೆಕ್ಟ್. ಹೆಂಗ್ ಚೂಸ್ ಮಾಡಿದ್ವಿ ಗೊತ್ತಾ? ಸೊ ಸ್ಕ್ವೇರ್ ತೆಗದ್ವಿ. ಸೊ ಸ್ಕ್ವೇರ್ ತೆಗದ್ಮೇಲೆ ಏನ್ ಮಾಡಿದ್ವಿ, ಎರಡು ಡಯಾಗ್ನಲ್ಸ್ ಬಂತು D1 D2. ಅದ್ರೊಳಗಡೆ D1 ಬಹಳ ಸಿಂಪಲ್ ಐತಿ. D1 ಇಟ್ ಈಸ್ ಪಾಸಿಂಗ್ ಥ್ರೂ ಒರಿಜಿನ್. ಪಾಸಿಂಗ್ ಥ್ರೂ ಒರಿಜಿನ್ ಅಂದ್ರೆ ಲೈನ್ ಏನ್ ಬರುತ್ತೆ y ಈಕ್ವಲ್ ಟು x. ಓಕೆ, ಇನ್ನ D2 ಏನೈತಲ್ಲ, ಸೊ D2 ದಿಸ್ ಈಸ್ ಅ ಡಯಾಗ್ನಲ್ ವಿಚ್ ಈಸ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ಯಾವುದು? 0 1 1 0. ಆ 0 1 1 0 ಏನ್ ಮಾಡ್ಬೇಕು, ಆಪ್ಷನ್ ಎ ಒಳಗಡೆ ಹಾಕ್ಬೇಕು, ಆಪ್ಷನ್ ಬಿ ಒಳಗಡೆ ಹಾಕ್ಬೇಕು. ಯಾವಾಗ ಸ್ಯಾಟಿಸ್ಫೈ ಆಗೋದು ಚೆಕ್ ಮಾಡ್ಬೇಕು. ಆಪ್ಷನ್ ಎ ಒಳಗಡೆ ಸ್ಯಾಟಿಸ್ಫೈ ಆಯ್ತು, ಹಿಂಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ ಇದು? ಸೊ ಸಿಂಪಲ್ ಐತಿ. ಸೊ 35 ಕ್ವಶನ್ ಮುಗಿತ್ತು. ದಿಟ್ಸ್ ಮೈಟ್ ಬಿ ಆಸ್ಕ್ಡ್ ಇನ್ ಯುವರ್ CT ಎಕ್ಸಾಮ್. ಓಕೆ, ಆಮೇಲೆ ಇದ್ರೊಳಗಡೆ ಎಷ್ಟೋ ಒಂದು ಕ್ವಶನ್ಸ್ ಏನು ಡಿಸ್ಕಸ್ ಮಾಡತ್ತೀನಿ, ಇದ್ರೊಳಗಡೆ ಎಷ್ಟೋ ಒಂದು ಕ್ವಶನ್ಸ್ ಆಲ್ರೆಡಿ ಪ್ರೀವಿಯಸ್ ಇಯರ್ CT ಒಳಗಡೆ ಆಲ್ರೆಡಿ ಕೇಳ್ಯಾರ. ಓಕೆ, ಸ್ವಲ್ಪ ಲಕ್ಷ ಇರಲಿ. ಏನೇನು ಕ್ವಶನ್ ಸಾಲ್ವ್ ಮಾಡತ್ತೀವಿ ಎಲ್ಲಾನು ಮೋಸ್ಟ್ ಪ್ರೊಬೆಬಲ್ ಕ್ವಶನ್ಸ್ ಫಾರ್ ಕರ್ನಾಟಕ CT. ಹೇಳ್ತಾ ಎಕ್ಸೆಪ್ಟ್ ದಿಸ್ ಕ್ವಶನ್. ಈ ಕ್ವಶನ್ ಏನ್ ಲಗ ಹೊಡೆದ್ರು CT ಒಳಗೆ ಕೇಳಂಗಿಲ್ಲ. ಇದಂಗ ಟೈಮ್ ಪಾಸಿಗೆ ಇಟ್ರ. ಕ್ವಶನ್ ಐತ್ ನೋಡ್ರಿ. ಫಾರ್ ಸ್ಪೆಸಿಫೈಯಿಂಗ್ ಅ ಸ್ಟ್ರೇಟ್ ಲೈನ್ ಹೌ ಮೆನಿ ಜಾಮೆಟ್ರಿಕಲ್ ಪ್ಯಾರಾಮೀಟರ್ಸ್ ಶುಡ್ ಬಿ ನೋನ್? ಫಾರ್ ಸ್ಪೆಸಿಫೈಯಿಂಗ್ ಅ ಸ್ಟ್ರೇಟ್ ಲೈನ್ ಹೌ ಮೆನಿ ಜಾಮೆಟ್ರಿಕಲ್ ಪ್ಯಾರಾಮೀಟರ್ಸ್ ಶುಡ್ ಬಿ ನೋನ್? ಆನ್ಸರ್ ಇನ್ನು 2. ಸೊ ಒಂದು ಸ್ಟ್ರೇಟ್ ಲೈನ್ ತೀರ್ಬೇಕಂದ್ರೆ ಮಿನಿಮಮ್ ಎಷ್ಟು ಪ್ಯಾರಾಮೀಟರ್ ಗೊತ್ತಿರ್ಬೇಕು? ಮಿನಿಮಮ್ 2 ಪ್ಯಾರಾಮೀಟರ್ ಗೊತ್ತಿರ್ಬೇಕು. ಒಂದ್ ಏನಂದ್ರ ಸ್ಲೋಪ್ ಅಥವಾ ಒಂದು ಪಾಯಿಂಟ್ ಬೇಕು, ಇದು ಸ್ಲೋಪ್ ಪಾಯಿಂಟ್ ಫಾರ್ಮ್. ಅಥವಾ 2 ಪಾಯಿಂಟ್ ಬೇಕು, ಅದು ಯಾವ್ದು 2 ಪಾಯಿಂಟ್ ಫಾರ್ಮ್. ಅಥವಾ x ಇಂಟರ್ಸೆಪ್ಟ್ y ಇಂಟರ್ಸೆಪ್ಟ್ ಬೇಕು, 2 ಪ್ಯಾರಾಮೀಟರ್. ಒಟ್ಟು ಒಂದು ಸ್ಟ್ರೇಟ್ ಲೈನ್ ತೆಗಿಯಾಕ ಒಟ್ಟು ಮಿನಿಮಮ್ 2 ಪ್ಯಾರಾಮೀಟರ್ ಬೇಕು. ಮಿನಿಮಮ್ ಒಂದು ಸ್ಲೋಪ್ 1 ಪಾಯಿಂಟ್, ಅಥವಾ 2 ಪಾಯಿಂಟ್, ಅಥವಾ 2 ಇಂಟರ್ಸೆಪ್ಟ್, ಅಥವಾ ಒಂದು ಸ್ಲೋಪ್ ಆಂಗಲ್, ಅಥವಾ ಇನ್ನೊಂದು ಯಾವ್ದೋ ಒಂದು ಪ್ಯಾರಾಮೀಟರ್. ಹಂಗ ಒಂದು ಸ್ಟ್ರೇಟ್ ಲೈನ್ ತೆಗಿಯಾಕ ಒಟ್ಟು ಮಿನಿಮಮ್ 2 ಪಾಯಿಂಟ್ ಬೇಕು. ಇದು ಕ್ವಶನ್, 2 ಪ್ಯಾರಾಮೀಟರ್. ಸೊ ಈ ಕ್ವಶನ್ ನೀವು ಏನ್ ಮಾಡಿದ್ರು CT ಕೇಳಂಗಿಲ್ಲ. ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ. ಅ ಪಾಯಿಂಟ್ equidistant from the lines. A point equidistant from the lines 4x plus 3y plus 10 equal to 0. A point equidistant from the lines 4x plus 3y plus 10 equal to 0. 5x minus 12y plus 26 equal to 0. A point equidistant from the lines 4x plus 3y plus 10 equal to 0. 5x minus 12y plus 26 equal to 0 and 7x plus 24y minus 50 equal to 0. So 3 lines ಅದಾವ. 3 ಲೈನ್ಸ್ ಗೆ ಈಕ್ವಿಡಿಸ್ಟೆಂಟ್ ಒಂದು ಪಾಯಿಂಟ್ ಐತಿ. ಸೊ ಒಂದು ಪಾಯಿಂಟ್ ಐತಿ. ಸೊ ಈ ಪಾಯಿಂಟ್ ಫಸ್ಟ್ ಲೈನಿಗೆ, ಸೆಕೆಂಡ್ ಲೈನಿಗೆ, ಥರ್ಡ್ ಲೈನಿಗೆ ಮೂರಕ್ಕೂ ಏನದಾವ ಈಕ್ವಿಡಿಸ್ಟೆಂಟ್ ಅದಾವ. ಸೊ ನೀವೇನು ಕಂಡುಹಿಡಿಯಬೇಕು? ಆ ಪಾಯಿಂಟ್ ನ ಕಂಡುಹಿಡಿಯಬೇಕು ನೀವು. ಓಕೆ, ಅಂದ್ರೆ ನೀವು ಇಲ್ಲೇ ಐತಲ್ಲ ಈ ಪಾಯಿಂಟ್ ನೀವು ಕಂಡುಹಿಡಿಯಬೇಕು. ಓಕೆ, ಸೊ ಆ 3 ಲೈನಿಗೆ ಅದು ಈಕ್ವಿಡಿಸ್ಟೆಂಟ್ ಐತಿ. ಸೊ ಹೆಂಗೆ ಕಂಡುಹಿಡಿತೀರಿ ಅಂದ್ರೆ ಸಿಂಪಲ್, using distance of a point from a line. So distance of a point from a line formula use ಮಾಡ್ರಿ. ಸೊ ಯಾವ ಫಾರ್ಮುಲಾ ಸರ್ ಅಂದ್ರೆ x1 plus by1 plus c divided by under root of a square plus b square. ಸೊ ಈ ಫಾರ್ಮುಲಾ ಯೂಸ್ ಮಾಡ್ರಿ. ತಿಳಿತಾ? ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವಶನ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಫಸ್ಟ್ ಲೈನಿಗೆ ಫಾರ್ಮುಲಾ ಅಪ್ಲೈ ಮಾಡ್ರಿ. ಫಸ್ಟ್ ಲೈನಿಗೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, 4x1 plus 3y1 plus 10 divided by under root of a square plus b square ಏನು ಬರುತ್ತೆ ನೋಡ್ರಿ, under root of a square plus b square ಅಂದ್ರೆ ವಿಲ್ ಗೆಟ್ 4 square plus 3 square ಅಂದ್ರೆ 16 plus 9 ಅಂದ್ರೆ ಎಷ್ಟು ಬಂತು, 25 ಬಂತು. ಸೊ ಸೆಕೆಂಡ್ ಲೈನ್ ಈಗ ನೋಡ್ರಿ, ಈಕ್ವಿಡಿಸ್ಟೆಂಟ್ ಇದ್ರೆ ಗ್ಯಾರಂಟಿ ಎಲ್ಲಾನು ಈಕ್ವಿಡಿಸ್ಟೆಂಟ್ ಇದ್ರೆ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಒಂದೇದ್ರ ಡಿಸ್ಟೆನ್ಸ್ ಆಮೇಲೆ ಎರಡನೇದ್ರ ಡಿಸ್ಟೆನ್ಸ್ ಸೇಮ್ ಇದ್ದೇ ಇರುತ್ತೆ. ಸೊ ಎರಡನೇದ್ರ ಡಿಸ್ಟೆನ್ಸ್ ರೀ, ಸೊ ಎರಡನೇದು ಬರ್ಕೋರಿ. ಎರಡನೇ ನೋಡ್ರಿ, ಎರಡನೇ ಲೈನ್ ಬರ್ಕೊಂಡ್ರ ಇದು ಸೇಮ್ ಫಾರ್ಮುಲಾ ಯೂಸ್ ಮಾಡಿ ಎರಡನೇ ಲೈನ್ ಬರ್ಕೊಂಡ್ರೆ ಏನು ಬರುತ್ತೆ ನೋಡ್ರಿ, 5x1 minus 12y1 plus 26 divided by under root of a square plus b square. Under root of a square plus b square ಅಂದ್ರೆ ಬರುತ್ತೆ 5 square ಅಂದ್ರೆ 25, a square ಅಂದ್ರೆ 25, b square ಅಂದ್ರೆ minus 12 square. minus 12 square ಅಂದ್ರೆ ಬಂತು 144 ಬಂತು. ಇದು ಏನಿದು ಸೆಕೆಂಡ್ ಲೈನ್ ಇನ್ ಕೇಸ್ ಆಗ್ತಿದೆ.
ಸಿಮಿಲರ್ಲಿ ಇದನ್ನ ಏನು ಬರ್ಕೋರಿ, ಸಿಮಿಲರ್ಲಿ ಥರ್ಡ್ ದಿಂದ ಬರ್ಕೋರಿ. ಥರ್ಡ್ ಬರ್ಕೊಂಡ್ರೆ ಏನಾಗುತ್ತೆ ನೋಡ್ರಿ, 7x1 ಪ್ಲಸ್ 24y1 minus 50. ಓಕೆ, ಸೊ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ ಅಂದ್ರೆ ಏನು ಬಂತು, 7 ಸ್ಕ್ವೇರ್ ಅಂದ್ರೆ 49 ಬಂತು, ಪ್ಲಸ್ 24 ಸ್ಕ್ವೇರ್ ಅಂದ್ರೆ 576 ಬರುತ್ತೆ. ಓಕೆ, ಈಗ ಏನು ಮಾಡ್ಬೇಕಂದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗಬೇಕಂದ್ರೆ ಏನು ಮಾಡ್ರಿ ಅಂದ್ರೆ, ಪ್ರತಿಯೊಂದು ಆಪ್ಷನ್ ಈ 3 ಕೇಸ್ ಒಳಗಡೆ ಹಾಕಿ ಚೆಕ್ ಮಾಡ್ರಿ. ಪ್ರತಿಯೊಂದು ಆಪ್ಷನ್ ನೀವು 3 ಕೇಸ್ ಒಳಗಡೆ ಹಾಕಿ ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ 3ರದ ಆನ್ಸರ್ ಸೇಮ್ ಬರ್ಬೇಕು. ಪ್ರತಿಯೊಂದು ಆಪ್ಷನ್ ನೀವು 3 ಕೇಸ್ ಒಳಗಡೆ ಹಾಕ್ರಿ. ಯಾವ್ದಾವ್ದು ಕೇಸು, ಒಂದನೇದ್ದು ಇದು ಫಸ್ಟ್ ಕೇಸ್, ಇದು ಸೆಕೆಂಡ್ ಕೇಸ್, ಇದೇನಿದು ಥರ್ಡ್ ಕೇಸ್. 3 ಕೇಸ್ ಒಳಗಡೆ ಆಪ್ಷನ್ ಹಾಕಿ ಚೆಕ್ ಮಾಡ್ರಿ. ಏನ್ ಕೊಟ್ಟರಲ್ಲ ಆಪ್ಷನ್ಸ್ ಹಾಕಿ ಚೆಕ್ ಮಾಡ್ರಿ. ಸೊ ಏನಿದೆ ನೋಡ್ರಿ ಆಪ್ಷನ್ಸ್. ಸೊ ಆಪ್ಷನ್ 1 ಆಪ್ಷನ್ 1, -1 ಹಾಕಿ ಚೆಕ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ರಿ, 1, 1 ಹಾಕಿ ಚೆಕ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ರಿ, 0, 0 ಹಾಕಿ ಚೆಕ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ರಿ, 0, 1 ಹಾಕಿ ಚೆಕ್ ಮಾಡ್ರಿ. ಸೊ 4 ಆಪ್ಷನ್ ಹಾಕಿ ಚೆಕ್ ಮಾಡಿದಾಗ ಯಾವ ಆಪ್ಷನ್ ಈಗ 3ದು ಆನ್ಸರ್ ಸೇಮ್ ಬರುತ್ತೆ, ಸ್ವಲ್ಪ ಚೆಕ್ ಮಾಡ್ಕೊರಿ. ಸೊ ನಂಗೆ ಅನ್ಸೋ ಮಟ್ಟಿಗೆ ಅದು ಸಿಂಪಲ್ ಕಾಮನ್ ಸೆನ್ಸ್ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಯಾವ್ದಂದ್ರೆ 0, 0. ಸೊ 0, 0 ಹಾಕಿದಾಗ ಮಾತ್ರ 3ದು ರೇಷೋ ಸೇಮ್ ಬರುತ್ತೆ. ಹೆಂಗಂತ ನೋಡಿ. ಸೊ 3 ಕೇಸ್ ಒಳಗಡೆ 0, 0 ಹಾಕ್ರಿ. 3 ಕೇಸ್ ಒಳಗಡೆ 0, 0 ಹಾಕಿದ್ರೆ ಅಂದ್ರೆ ನಾ ಹೇಳಾಕ್ತೀನಿ ಅಂದ್ರೆ x1 ಜಾಗದಾಗ 0 ಹಾಕ್ರಿ, y1 ಜಾಗದಾಗ 0 ಹಾಕ್ರಿ. ಸೊ x1 y1 0 ಹಾಕ್ಬಿಟ್ರೆ 0, 0 ಅಂದ್ರೆ ಏನು, x1 0 y1 0. ಸೊ x1 0 y1 0 ಹಾಕ್ಬಿಟ್ರೆ ಏನಾಗುತ್ತೆ ನೋಡ್ರಿ, ಒಂದೇದು ಏನಾಗುತ್ತೆ 10 ಡಿವೈಡ್ ಬೈ ರೂಟ್ 25, 10 ಡಿವೈಡೆಡ್ ಬೈ ರೂಟ್ 25 ಆಗುತ್ತೆ. ಸೊ ಎರಡನೇದು ಏನಾಗುತ್ತೆ ನೋಡ್ರಿ, ಒಂದೇದು 10 ಡಿವೈಡೆಡ್ ಬೈ ರೂಟ್ 25, ರೂಟ್ 25 ಅಂದ್ರೆ 5 ಬಂತು. ಎರಡನೇದು ಏನಾಗುತ್ತೆ, ಎರಡನೇದು 26 ಡಿವೈಡೆಡ್ ಬೈ 25 ಪ್ಲಸ್ 144 ಅಂದ್ರೆ 169 ಬಂತು. ಸೊ ರೂಟ್ ಆಫ್ 169 ಅಂದ್ರೆ 13 ಬರುತ್ತೆ ಎರಡನೇದು. ಮೂರನೇದು ಏನ್ ಬರುತ್ತೆ ನೋಡ್ರಿ, ಮೂರನೇದು ಮೈನಸ್ 50 ಡಿವೈಡ್ ಬೈ 576 ಪ್ಲಸ್ 49. ಓಕೆ, ಅಂದ್ರದ್ದು 625 ಬರುತ್ತೆ. 625 ಸ್ಕ್ವೇರ್ ರೂಟ್ ತೊಗೊಂಡ್ರೆ ಬರುತ್ತೆ 25 ಬಂತು. ಕರೆಕ್ಟಾ? ಸೊ ಈಗ ನೋಡ್ರಿ, ಅದು ಮಾಡಲಸ್ ತೊಗೊಂಡಿರ್ತೀರಿ, ಹಿಂಗೆ ಮೈನಸ್ ಎಂಬಲ್ಲಿ ಏನು ಬರುತ್ತೆ, ಪ್ಲಸ್ ಬರುತ್ತೆ. ಸೊ ಈಗ 10/5 ಅಂದ್ರೆ ಎಷ್ಟು ಬಂತು, 2 ಬಂತು. 26/13 ಅಂದ್ರೆ ಏನು ಬಂತು, 2 ಬಂತು. 50/25 ಅಂದ್ರೆ ಏನು ಬಂತು, 2 ಬಂತು. ಅಂದ್ರೆ 2 = 2 ಅಂದ್ರೆ 3 ಕೇಸ್ ಈಕ್ವಲ್ ಬರ್ತಾವ. ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್, 3 ಆನ್ಸರ್ ಏನ್ ಬರುತ್ತೆ, 2 ಬರುತ್ತೆ. ಯಾವಾಗ 0, 0 ಹಾಕ್ದಾಗ ಮಾತ್ರ. ಹಿಂಗಾಗಿ ಯಾವ್ದು ಆಪ್ಷನ್ ಕರೆಕ್ಟ್, ಆಪ್ಷನ್ ಸಿ. ತಿಳಿತಾ ಇದೆ ಹೆಂಗನ್ನೋದು. ಸೊ 3 ಕೇಸ್ನ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಬರ್ಕೋರಿ. 3 ಕೇಸ್ನ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಬರ್ಕೊಂಡು 3 ಕೇಸ್ ಒಳಗಡೆ 0, 0 ಹಾಕ್ರಿ. 3 ಕೇಸ್ ಒಳಗಡೆ 0, 0 ಹಾಕಿದಾಗ ಆನ್ಸರ್ ಏನ್ ಬರುತ್ತೆ, 2 = 2 ಬರುತ್ತೆ. ಅಂದ್ರೆ ಇದು 3 ಈಕ್ವಲ್ ಬಂದಿದ್ದು ಯಾವಾಗ ಅಂದ್ರೆ when you used the option 0, 0. ಸೊ ಹಿಂಗ ಕರೆಕ್ಟ್ ಆನ್ಸರ್ ಏನ್ ಬರುತ್ತೆ, ಆಪ್ಷನ್ ಸಿ, ದಟ್ ಈಸ್ 0, 0. ತಿಳಿತಾ ಇದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, a line passes through 2, 2 and it is perpendicular to the line 3x plus y = 3. its y intercept ಕೇಳಾರ. ಓಕೆ, ಏನ್ ಕೊಟ್ರ, ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ 2, 2. ಸೊ 2, 2 ಅಂತ ಒಂದು ಪಾಯಿಂಟ್ ಅವರ ಕೊಟ್ರ. ಸೊ ಅಂದ್ರೆ ಇದ್ರದ್ದೇನು x0, y0 and it is perpendicular to the line 3x plus y = 3. ಸೊ 3x plus y = 3 ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಐತಿ. ಸೊ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಇದ್ರೆ y = ಹೆಂಗ್ ಬರೀತೀರಿ, y = ವಿಲ್ ಗೆಟ್ -3x plus 3. ಸೊ ಅಂದ್ರೆ ಸ್ಲೋಪ್ ಎಷ್ಟು ಬಂತು ನೋಡ್ರಿ, ಈ ಲೈನಿನ ಸ್ಲೋಪ್ ಎಷ್ಟು ಬಂತು, -3 ಬಂತು. ಸೊ ಈ ಲೈನಿನ ಸ್ಲೋಪ್ -3 ಇದ್ರೆ ಇನ್ನೊಂದು ಲೈನಿನ ಸ್ಲೋಪ್ ಎಷ್ಟು ಇರುತ್ತೆ ಅಂದ್ರೆ m1 -3 ಇದ್ರೆ m2 ಎಷ್ಟು ಬರುತ್ತೆ, m2 ವಿಲ್ ಬಿ -1 ಡಿವೈಡೆಡ್ ಬೈ -3 ಅಂದ್ರೆ ಏನ್ ಬಂತ್ರಿ, 1/3 ಬರುತ್ತೆ ಆನ್ಸರ್. -1 ಡಿವೈಡ್ ಬೈ -3 ಅಂದ್ರೆ ಆನ್ಸರ್ ಏನ್ ಬರುತ್ತೆ, 1/3 ಬಂತು. ಹೆಂಗಿದು ಸಿಂಪಲ್ ಯೂಸಿಂಗ್ ದ ಟೆಕ್ನಿಕ್ ಯಾವ್ದ್ರಿ, m1 × m2 = -1. ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಐತಿ, ಹಂಗಾರೆ m2 ಎಷ್ಟು ಬಂತು, 1/3 ಬಂತು. ಸೊ m1 -3, m2 1/3. 1 ಪಾಯಿಂಟ್ ಕೊಟ್ರ, ಪಾಯಿಂಟ್ ಏನ್ ಕೊಟ್ರ, ಪಾಯಿಂಟ್ ದೇ ಹ್ಯಾವ್ ಗಿವನ್ ಇಟ್ ಆಸ್ 2, 2. ಓಕೆ, ಸೊ ಪಾಯಿಂಟ್ ಕೊಟ್ರ, ಸ್ಲೋಪು ಸಿಕ್ತು. ಸೊ ಪಾಯಿಂಟ್ ಸ್ಲೋಪ್ ಎರಡು ಸಿಕ್ಕರ ಏನ್ ಮಾಡ್ತೀರಿ, ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡ್ಬೋದಾ. ಸೊ ಜಾಗ ಇಲ್ಲ, ಇಲ್ಲಿ ಅಳಗ್ಸಿರ್ತೀನಿ ನೋಡ್ರಿ ಇಲ್ಲಿ. ಸೊ ಏನ್ ಮಾಡೋಣ, ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡೋಣ. ಎಲ್ಲ ಇಲ್ಲಿ ಬರ್ತೀನಿ ತಗೊಳ್ರಿ. ಸೊ ಪಾಯಿಂಟ್ ಏನ್ ಕೊಟ್ರ, 2, 2, x0, y0 ಕೊಟ್ರ. ಓಕೆ,
ಸ್ಲೋಪು ಸಿಕ್ತು 1/3. ಸೊ ಸ್ಲೋಪ್ ಒಂದು ಫಾರ್ಮ್ ಯೂಸ್ ಮಾಡಿದ್ರೆ ಮಾಡಿದ್ರೆ ಏನು ಮಾಡುತ್ತೆ ನೋಡ್ರಿ, y ಮೈನಸ್ y0 ಈಕ್ವಲ್ ಟು m ಇಂಟು ಎಕ್ಸ್ ಮೈನಸ್ x0. ಹೌದಾ? ಓಕೆ. ಸೊ ಮಾಡಿದರೆ ಏನು ಬರುತ್ತೆ ನೋಡ್ರಿ, ಯು ವಿಲ್ ಗೆಟ್ y. ಓಕೆ. ಸೊ y ಮೈನಸ್ y0 ಅಂದರೆ ಏನು ಬಂತು, 2 ಬಂತು. m ಅಂದರೆ ಏನು ಬಂತು, 1/3 ಬಂತು. x ಅಂದ್ರೆ x ಮೈನಸ್ x0 ಅಂದ್ರೆ 2. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, 3y ಅಥವಾ 3y ಮೈನಸ್ 6 3y ಮೈನಸ್ 6 ಈಕ್ವಲ್ ಟು 3y ಮೈನಸ್ 6 ಈಕ್ವಲ್ ಟು ಎಕ್ಸ್ ಮೈನಸ್ 2 ಬಂತು. ಸೊ ಇದನ್ನು ನೀವು y ಇಂಟರ್ಸೆಪ್ಟ್ ಕಂಡಿಬೇಕು. y ಇಂಟರ್ಸೆಪ್ಟ್ ಫಾರ್ಮ್ ಹೆಂಗೆ ಕಂಡಿತೀರಿ ಇದನ್ನು, 3y ಮೈನಸ್ 6 ಈಕ್ವಲ್ ಟು y 3y ಮೈನಸ್ 6 ಈಕ್ವಲ್ ಟು 3y ಮೈನಸ್ 6 ಈಕ್ವಲ್ ಟು ಎಕ್ಸ್ ಮೈನಸ್ 2 ಐತಿ. ಇದನ್ನು ಇನ್ ಟರ್ಮ್ಸ್ ಆಫ್ y ಬರ್ಕೋರಿ. ಹೆಂಗೆ ಬರ್ಕೊಂತೀರಿ, 3y ಈಕ್ವಲ್ ಟು ಎಕ್ಸ್ ಮೈನಸ್ 6 ಪ್ಲಸ್ 2 ಅಂದ್ರೆ ಏನು ಬಂತು ನೋಡ್ರಿ, ಮೈನಸ್ 6 ಆ ಕಡೆ ತೊಗೊಂಡ್ರೆ ಪ್ಲಸ್ 6 ಪ್ಲಸ್ 6 ಮೈನಸ್ 2 ಅಂದ್ರೆ ಏನು ಬರ್ತೀರಿ, ಯು ವಿಲ್ ಬಿ ಗೆಟಿಂಗ್ ಪ್ಲಸ್ 4. ಸೊ y ಈಕ್ವಲ್ ಟು ಏನು ಬಂತು, y ಈಕ್ವಲ್ ಟು ಯು ವಿಲ್ ಬಿ ಗೆಟಿಂಗ್ x/3 ಪ್ಲಸ್ 4/3. ಸೊ y ಈಕ್ವಲ್ ಟು x/3 ಪ್ಲಸ್ ಏನು ಬಂತ್ರಿ, 4/3 ಬಂತಾ. ಸೊ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪ್ಯಾರಿಸನ್ ಮಾಡಿರಿ. ಸೊ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪ್ಯಾರಿಸನ್ ಮಾಡಿದ್ರೆ y ಈಕ್ವಲ್ ಟು x/3 ಪ್ಲಸ್ 4/3 ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡಿದ್ರೆ y ಈಕ್ವಲ್ ಟು mx ಪ್ಲಸ್ c, y ಈಕ್ವಲ್ ಟು mx ಪ್ಲಸ್ ಸಿ ಜಾಗದಾಗ ಏನು ಬಂತು ನೋಡ್ರಿ, ಸಿ ಜಾಗದಾಗ ಏನು ಬಂತು, ಸಿ ಜಾಗದಾಗ 4/3 ಬಂತು. ಸೊ ಹಂಗಾರ ಸಿ ಜಾಗದಾಗ 4/3 ಅಂದ್ರೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಷ್ಟು ಬಂತ್ರಿ, ಆಪ್ಷನ್ ಡಿ 4/3. ತಿಳಿತಾ ಇದು, ಸಿಂಪಲ್ ಐತಿ. ಓಕೆ. ಸೊ ವಿಲ್ ಬಿ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ದ ರೇಷಿಯೋ in which the line 3x plus 4y plus 2 equal to 0 divides the distance between the lines 3x plus 4y plus y equal to 0 and 3x plus 4y minus y equal to 0 is ಅಂತ ಅವರು 4 ಆಪ್ಷನ್ ಕೊಟ್ರ. 1:2, 3:7, 2:3, 2:5 4 ಆಪ್ಷನ್ ಕೊಟ್ರ. ಕರೆಕ್ಟಾ? ಈಗ ಕ್ವಶನ್ ಓದ್ರಿ. So the ratio in which the line 3x plus 4y plus 2 equal to 0 divides the distance between the line 3x plus 4y plus 5 equal to 0 and ಇನ್ನೊಂದು ಲೈನ್ ಕೊಟ್ಟರೆ 3x plus 4y minus 5 equal to 0. ಈಗ ಅವ್ರು ಏನು ಹೇಳ್ತಿದಾರೆ, ಕರೆಕ್ಟಾಗಿ ಇನ್ನೊಂದು ಕ್ವಶನ್ ಓದ್ಕೋರಿ. ಕ್ವಶನ್ ಓದಿರಂದ್ರೆ 2 ಲೈನ್ಸ್ ಕೊಟ್ರ, 2 ಲೈನ್ಸ್ ಏನಂದ್ರೆ ಫಸ್ಟ್ ಲೈನ್ 3x plus 4y plus 5 equal to 0, ಇದು ಒಂದು ಲೈನ್. ಓಕೆ. ಇನ್ನೊಂದು ಲೈನ್ ಹೆಸರು ಏನೈತಿ, 3x plus 4y minus 3x plus 4y ಒಂದೇನೈತ್ರಿ, 3x plus 4y plus 5 equal to 0. ಇನ್ನೊಂದು ಲೈನ್ 3x plus 4y minus 5 equal to 0. ಸೊ ಇದು ಒಂದು ಲೈನ್, ಇದು ಒಂದು ಲೈನ್. ಇವೆರಡು ನಡುವೆ ಡಿಸ್ಟೆನ್ಸ್ ಐತಿ. ಇವೆರಡು ನಡುವೆ ಡಿಸ್ಟೆನ್ಸ್ ಇಲ್ಲಿ ರೆಡ್ ಲೈನ್ ಮಾರ್ಕ್ ಮಾಡ್ತೀವಿ ನೋಡ್ರಿ. ಇದು ಎರಡು ನಡುವಿನ ಡಿಸ್ಟೆನ್ಸ್, ಯಾವುದು ರೆಡ್ ಲೈನ್. ಸೊ ಈ ರೆಡ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್. ಇವು ಎರಡು ನಡುವಿನ ಡಿಸ್ಟೆನ್ಸ್ನ ಇನ್ನೊಂದು ಲೈನ್, ಯಾವ ಲೈನ್ ಇಲ್ಲ ಐತಲ್ಲ, 3x plus 4y plus 2, ಈ ಲೈನ್ ಏನು ಮಾಡತೈತಿ, ದಟ್ ಈಸ್ ಡಿವೈಡಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಇನ್ನೊಂದು ಲೈನ್ ಇದನ್ನ ಥರ್ಡ್, ಇಲ್ಲೇನು ರೆಡ್ ಲೈನ್ ತೆಗೆದ ನೋಡ್ರಿ, ದಿಸ್ ರೆಡ್ ಲೈನ್ it is dividing the distance between the lines. Okay. So distance between the lines ಹೆಂಗೈತಿ ಅದು. ಓಕೆ. ಸೊ ರೆಡ್ ಲೈನ್ ಏನು ಮಾಡತೈತಿ ಅಂದ್ರೆ, ರೆಡ್ ಲೈನ್ ಇಟ್ ಈಸ್ ಡಿವೈಡಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಲೈನ್ಸ್. ಸೊ ರೆಡ್ ಲೈನ್ ಇಟ್ ಈಸ್ ಡಿವೈಡಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಲೈನ್ಸ್. ಓಕೆ. ಸೊ ಇದು ರೆಡ್ ಲೈನ್ ಯಾವುದಂದ್ರೆ ಇದು ಯಾವುದು, 3x plus 4y plus 2 equal to 0. ಓಕೆ. ಈಗ ನೀವೇನು ಮಾಡ್ರಿ ಅಂತಂದ್ರೆ, ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಅವ್ರು ಏನು ಕೇಳತ್ತಾರ, ರೇಷಿಯೋ ಕೇಳತ್ತಾರ. ಸೊ ಯಾವ ರೇಷಿಯೋದು ಡಿವೈಡ್ ಮಾಡೈತಿ, ಇಟ್ ಈಸ್ ಡಿವೈಡಿಂಗ್ ಇನ್ ದ ರೇಷಿಯೋ, ಹಂಗೆ ಅನ್ಕೋರಿ, m:n ಅನ್ಕೋರಿ. ಇದು m, ಇದು n. ಸೊ ಅವ್ರು ಏನು ಕೇಳ್ತಾರ, ರೇಷಿಯೋ ಕೇಳ್ತಾರ, m:n ಕೇಳ್ತಾರ. ಸೊ ಅದಕ್ಕೆ ನೀವು ಬೆಟ್ರ್ ಏನು ಮಾಡ್ರಿ ಅಂತಂದ್ರೆ, ಯು ಜಸ್ಟ್ ಫೈಂಡ್ ದ ಏನ್ರಿ
ಫಸ್ಟ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಲೈನ್ಸ್. ಒಂದನೇ ಲೈನ್ ಆಮೇಲೆ ಎರಡನೇ ಲೈನ್, ಇಲ್ಲಿ ಎರಡನೇ ಲೈನ್ ಇಲ್ಲಿ ಅಂತಲ್ರಿ, ಇದು ಒಂದನೇ ಲೈನ್ ಎರಡನೇ ಲೈನ್, ಇವೆರಡು ಲೈನ್ಸ್ ನಡುವೆ ಡಿಸ್ಟೆನ್ಸ್ ಕಂಡ್ರಿ. ಯಾವ ಲೈನ್ಸ್? ಇದು ಮತ್ತು ಇದು, ಇವೆರಡು ನಡುವಿನ ಲೈನ್ಸ್ ಡಿಸ್ಟೆನ್ಸ್ ಕಂಡ್ರಿ. ಸೊ ಡಿಸ್ಟೆನ್ಸ್ ಹೆಂಗೆ ಕಂಡಿದ್ರಿ? ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಬಿಟ್ವೀನ್ ಟೂ ಪ್ಯಾರಲ್ ಲೈನ್ಸ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲ್ ಲೈನ್ಸ್ ಏನ್ ಬರ್ತದ್ರಿ? C1 - C2 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ C1 - C2 ಡಿವೈಡ್ ಬೈ ಅಂಡರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ? C1 ಅಂದ್ರೆ 5, C2 ಅಂದ್ರೆ 2 ಡಿವೈಡೆಡ್ ಬೈ C1 - C2 ಅಂದ್ರೆ 5 - 2 ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ ಏನು ಬರುತ್ತೆ ರೀ? 9 + 16 ಅಂದ್ರೆ ಎಷ್ಟು ಬಂತು? 25 ಬಂತು. ಸೊ 5 - 2 ಅಂದ್ರೆ ಎಷ್ಟು ಬಂತು? 3. ಸೊ 3 ಡಿವೈಡೆಡ್ ಬೈ 25 ಬರುತ್ತೆ. ಸೊ 3 ಡಿವೈಡ್ ಬೈ 25 ಸ್ಕ್ವೇರ್ ರೂಟ್ ಏನು ಬಂತು? 5. ಸೊ 3/5 ಬರುತ್ತೆ ಆನ್ಸರ್. ಸೊ ಆನ್ಸರ್ ಈಸ್ 3/5 ಬಂತ್ರಿ. ಸೊ 3/5 ಅನ್ನೋದು ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಸ್ಟ್ ಲೈನ್ ಅಂಡ್ ದ ಸೆಕೆಂಡ್ ಲೈನ್. ಸೇಮ್ ಅದರ ಟೈಪ್ ಏನು ಮಾಡ್ಬೇಕು ನೀವು? ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಕೆಂಡ್ ಲೈನ್ ಅಂಡ್ ದ ಥರ್ಡ್ ಲೈನ್ ಕಂಡಿರಿ. ಸೊ 5 - 2 ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ ಏನು ಬಂತು? 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ ಇದು ಮಾಡಿದ್ರೆ ಯು ವಿಲ್ ಗೆಟ್ ದ ಡಿಸ್ಟೆನ್ಸ್ ಆಸ್ 3/5. ಇದು 3/5 ಏನು ಗೊತ್ತೇನ್ರಿ? 3/5 ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಸ್ಟ್ ಲೈನ್ ಅಂಡ್ ದ ಸೆಕೆಂಡ್ ಲೈನ್. ಸೆಕೆಂಡ್ ಲೈನ್ ಅಂದ್ರೆ ಯಾವ್ದು? ರೆಡ್ ಲೈನ್. ಸೊ ಇದು ಒಂದನೇ ಲೈನ್, ಇದು ಎರಡನೇ ಲೈನ್, ಇದು ಮೂರನೇ ಲೈನ್. ಸೊ ಫಸ್ಟ್ ಲೈನ್ ಮತ್ತು ಸೆಕೆಂಡ್ ಲೈನ್ ನಡುವೆ ಡಿಸ್ಟೆನ್ಸ್ ಸಿಕ್ತು ನಿಮ್ಗೆ. ಎಷ್ಟು ಸಿಕ್ತು? 3/5. ಇದೇ ಟೈಪ್ ನೀವೇನ್ ಮಾಡಬೇಕು? ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನ್ ನಡುವೆ ಡಿಸ್ಟೆನ್ಸ್ ಕಡಿಬೇಕು. ಹೆಂಗ? ಸೇಮ್ ಫಾರ್ಮುಲೆ ಯಾವುದು? C1 - C2 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಇದನ್ನ ಯೂಸ್ ಮಾಡಿ ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನ್ ನಡುವೆ ಏನು ಡಿಸ್ಟೆನ್ಸ್ ಐತಿ ಅದನ್ನು ಕಂಡಿರಿ. ಸೊ ಕಂಡು ಹಿಡಿದು ಏನು ಮಾಡ್ರಿ? ಎರಡನ್ನು ರೇಷೋ ತಗೋರಿ. ರೇಷೋ ತೊಗೊಂಡ್ರೆ ನಿಮ್ಗೊಂದು ಆನ್ಸರ್ ಬರುತ್ತೆ. ಸೊ ಹಂಗ ಕ್ಯಾಲ್ಕುಲೇಟ್ ಮಾಡ್ರಿ ವಿದೌಟ್ ಯೂಸಿಂಗ್ ಪೆನ್. ಸೆಕೆಂಡ್ ಲೈನ್ ಡಿಸ್ಟೆನ್ಸ್ C1 - C2 ಅಂದ್ರೆ ಏನು ಬರುತ್ತೆ? -5 -2 ಅಂದ್ರೆ -7 ಬಂತು ಡಿವೈಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಅದು ಎಷ್ಟು ಬರುತ್ತೆ? ಡಿವೈಡ್ ಬೈ 5 ಬರುತ್ತೆ. ಅಂದ್ರೆ ಅದು ಎಷ್ಟು ಬರುತ್ತೆ? 7/5 ಬರುತ್ತೆ. ಸೊ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಎಷ್ಟು ಬಂತು? 3/5 ಬಂತು. ಸೊ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಏನು ಬಂತು? 3/5 ಬಂತು. ಸೊ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಏನು ಬಂತು? 7/5 ಬಂತು. ಸೊ ಎರಡನ್ನೂ ನೀವು ಕ್ಯಾನ್ಸಲ್ ಔಟ್ ಮಾಡಿಬಿಟ್ರೆ ಎರಡನ್ನೂ ಕ್ಯಾನ್ಸಲ್ ಔಟ್ ಮಾಡಿದ್ರೆ ಬರುತ್ತೆ 3:7. ಓಕೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ 3/7 ಈಸ್ ಕರೆಕ್ಟ್. ತಿಳಿತಾ ಇದು? ಸೊ ಈಸಿ ಐತಿ. ಸೊ ಕರೆಕ್ಟ್ ಆಪ್ಷನ್ ಈಸ್ ಏನು ಬಂತ್ರಿ? 3:7. ಓಕೆ. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇದು ಕ್ವಶನ್ ತಿಳಿಯುತ್ತೆ ಅಂತ ಅನ್ಕೊಂಡಿನ. ಈಸಿ ಐತಿ. ಹೆಂಗೆ ಮಾಡ್ಬೇಕು? ಎರಡು ಲೈನ್ಸ್ ಅದಾವು. ಸೊ ಎರಡು ಲೈನ್ಸ್ ಪ್ಯಾರಲಲ್ ಅದಾವು. ಆ ಎರಡು ಪ್ಯಾರಲಲ್ ಲೈನ್ ನಡುವೆ ಒಂದು ಡಿಸ್ಟೆನ್ಸ್ ಐತಿ. ಸೊ ಎರಡು ಪ್ಯಾರಲಲ್ ಲೈನ್ ನಡುವೆ ದೇರ್ ಇಸ್ ಅ ಡಿಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಹಿಂಗೆ ಅನ್ಕೋರಿ, ಎರಡು ಪ್ಯಾರಲಲ್ ಲೈನ್ ನಡುವೆ ಒಂದು ಡಿಸ್ಟೆನ್ಸ್ ಐತಿ. ಅಂದ್ರೆ ಇದು ಕೆಂಪು ಲೈನ್ ಏನಿದು, ಕೆಂಪು ಪೆನ್ ಏನಿದು ಡಿಸ್ಟೆನ್ಸ್. ಸೊ ಇದನ್ನ ನಡುವೆ ಇವೆರಡು ಲೈನ್ ನಡುವೆ ಇನ್ನೊಂದು ಲೈನ್ ಬರುತ್ತೆ. ಅದು ಇದನ್ನ ಡಿವೈಡ್ ಮಾಡುತ್ತೆ. ಹೆಂಗೆ ಮಾಡುತ್ತೆ? ಇನ್ನೊಂದು ಪರ್ಟಿಕ್ಯುಲರ್ ರೇಷೋ ಅದನ್ನ ನೀವು ಕಂಡಿಬೇಕು. ಅವಾಗ ಏನು ಮಾಡ್ಬೇಕಂದ್ರೆ ಸಿಂಪಲ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಲೈನ್ ಅಂಡ್ ಸೆಕೆಂಡ್ ಲೈನ್. ನೆಕ್ಸ್ಟ್ ಏನು ಮಾಡಿ? ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಕೆಂಡ್ ಲೈನ್ ಅಂಡ್ ಥರ್ಡ್ ಲೈನ್. ಸೊ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಡಿಸ್ಟೆನ್ಸ್ m ಸಿಗುತ್ತೆ. ಸೆಕೆಂಡ್ ಲೈನ್ ಥರ್ಡ್ ಲೈನ್ ನಡುವೆ ಡಿಸ್ಟೆನ್ಸ್ ಏನು ಸಿಗುತ್ತೆ? n ಸಿಗುತ್ತೆ. ಅವಾಗ ಎರಡರದ್ದು ರೇಷೋ ತೊಗೊಂಡ್ಬಿಡ್ರಿ, m:n ತೊಗೊಂಡ್ಬಿಡ್ರಿ. ಅವಾಗ ನಿಮ್ಗೆ ಆಪ್ಷನ್ ಸಿಗುತ್ತೆ. ಸೊ ಆಪ್ಷನ್ ಈಸ್ 3:7. ತಿಳಿತಾ ಇದು? ಓಕೆ. ಸೊ ಯು ಕ್ಯಾನ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ, ಭಾಳ ಸಿಂಪಲ್ ಐತಿ. ಸೊ ನೆಕ್ಸ್ಟ್ ಕ್ವಶನ್, ದ ಇನ್ಕ್ಲಿನೇಷನ್ ಆಫ್ ದ ಲೈನ್ x - y + 3 = 0 with the positive direction of x axis is. ಕ್ವಶನ್ ಹೆಂಗೆ ಕೇಳಾರ ಹಂಗಾರ? ದೇ ಹ್ಯಾವ್ ಆಸ್ಕ್ಡ್ ಇನ್ಕ್ಲಿನೇಷನ್. ಸ್ವಚ್ಛ ನೋಡಿ. ಸೊ ಅವ್ರು ಹೆಂಗೆ ಕೇಳಾರ? ಇನ್ಕ್ಲಿನೇಷನ್ ಕೇಳಾರ. ಸೊ ಇನ್ಕ್ಲಿನೇಷನ್ ಅಂದ್ರೆ ಏನ್ರಿ? ಆಂಗಲ್ ಕೇಳಾರ. ಸೊ ಸಿಂಪಲ್ ಐತಿ ಕ್ವಶನ್. x - y + 3 = 0 ಐತಿ. ಸೊ ಈ ಲೈನ್ ಇಂದ ಇನ್ಕ್ಲಿನೇಷನ್ ಕೇಳಾರ. ಸೊ ಸಿಂಪಲ್ ಇದ್ರ ಸ್ಲೋಪ್ ಕಂಡಿರಿ. ಇನ್ಕ್ಲಿನೇಷನ್ ಬೇಕಂದ್ರೆ ಹೆಂಗೆ ಕಂಡಿತೀರಿ? ಸ್ಲೋಪ್ ಕಂಡಿತೀರಿ. ಸೊ ಸ್ಲೋಪ್ ಎಷ್ಟೈತೆ ನೋಡ್ರಿ? ಸ್ಲೋಪ್ ಹೆಂಗೆ ಕಂಡಿತೀರಿ? ಸ್ಲೋಪ್ m = -a/b. ಸೊ a/b ಅಂದ್ರೆ ಎಷ್ಟು ಬರುತ್ತೆ ನೋಡ್ರಿ? ವಿಲ್ ಗೆಟ್ a ಅಂದ್ರೆ x ಇಂದಿರೋ ಕೋಎಫಿಷಿಯಂಟ್ -1, b ಅಂದ್ರೆ -1, y ಇಂದಿರೋ ಕೋಎಫಿಷಿಯಂಟ್. ಹೌದಾ? ಇದು ಯಾವ ಫಾರ್ಮ್ಯಾಟ್ ಐತಿ? ಇದು ಫಾರ್ಮ್ಯಾಟ್ ax + by + c = 0. ಕರೆಕ್ಟಾ? ಸೊ ಹಂಗಾರ m = ಎಷ್ಟು ಬರುತ್ತೆ ನೋಡ್ರಿ? m = you will be getting 1. m = 1. m = 1 ಬಂತು. ಸ್ಲೋಪ್ 1 ಬಂತು. ಓಕೆ. ಸ್ಲೋಪ್ ಬಂದ್ರೆ ಇನ್ಕ್ಲಿನೇಷನ್ ಈಸಿಯಾಗಿ ಕಂಡಿಬೋದು. m = ಏನು? tan θ. ಸೊ m = tan θ. m ವ್ಯಾಲ್ಯೂ ಎಷ್ಟು ಬಂತು? 1 ಬಂತು. ಸೊ therefore tan θ = 1. ಸೊ tan θ = 1 ಯಾವಾಗ ಬರುತ್ತೆ? tan θ = 1 ಯಾವಾಗ ಬರುತ್ತೆ? when θ = 45 degree. So when θ = 45 degree you will be getting
theta as 45 ತಿಳಿತಾ ಇದು ಸೊ ಸಿಂಪಲ್ ಐತಿ ಓಕೆ ಸೊ ಗೊತ್ತಾಗ್ತದೆ ಅನ್ಕೊಂಡು ಸೊ ಎಕ್ಸಾಂಪಲ್ 12 ಮುಗಿತು ನೆಕ್ಸ್ಟ್ ಎಕ್ಸಾಂಪಲ್ 13 ಏನೈತೆ ನೋಡಿ ದ ಲೈನ್ x plus by plus c and a dash x plus b dash y is equal to c dash they are perpendicular if ಇವೆರಡು ಲೈನ್ಸ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನ್ ಮಾಡಬೇಕು ಅಂತ ಕೇಳೋರು ಸೊ ಪರ್ಪೆಂಡಿಕ್ಯುಲರ್ ಗೆ ಕಂಡೀಷನ್ ಗೊತ್ತು ಅನ್ಕೊಂಡಿನಿ ಸೊ ಪರ್ಪೆಂಡಿಕ್ಯುಲರ್ ಗೆ ಕಂಡೀಷನ್ ಏನು ಸೊ ಪರ್ಪೆಂಡಿಕ್ಯುಲರ್ ಗೆ ಕಂಡೀಷನ್ ಏನಂದ್ರೆ m1 into m2 is equal to -1 ಸೊ m1 ಅಂದ್ರೆ ಫಸ್ಟ್ ಲೈನ್ ಸ್ಲೋಪ್ ಏನ್ ಬರುತ್ತೆ ನೋಡ್ರಿ -a/b ಹೌದಾ ಸೊ ಸೆಕೆಂಡ್ ಲೈನ್ ಸ್ಲೋಪ್ ಏನ್ ಬರುತ್ತೆ ಇದು ಹೆಂಗ್ ಕಡಿಬೇಕು ಗೊತ್ತು ax plus by plus c ಇದ್ರೆ ಏನ್ ಮಾಡ್ತೀರಿ -a/b ಮಾಡ್ತೀರಾ ಹಂಗ ಸೊ ಫಸ್ಟ್ ಲೈನ್ ಸ್ಲೋಪ್ -a/b ಬಂತು ಸೊ ಸೆಕೆಂಡ್ ಲೈನ್ ಸ್ಲೋಪ್ ಏನ್ ಬರುತ್ತೆ ನೋಡ್ರಿ -a'/b' ಈಕ್ವಲ್ ಟು ಏನ್ ಬಂತು -1 ಬಂತು ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಹಿಂಗ್ ಬರುತ್ತೆ a' divided by b'. So a' divided by b' equal to -1. So a' divided by b' equal to -1 ಬಂತು ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಸೊ b' ನ ಆ ಕಡೆ ತೋರಿ ಏನಾಗುತ್ತೆ ನೋಡ್ರಿ a' -1 into b'. ಸೊ -1 into b' ಮಾಡ್ರಿ -1 into b into b'. ಸೊ -1 into b' ಮಾಡಿದ್ರೆ ಏನ್ ಬರುತ್ತೆ -b into b' ಬಂತು ಸೊ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ಬಿಟ್ರಿ ಏನಾಗುತ್ತೆ ಸೊ you will be getting a' minus b' ಈ ಕಡೆ ಬಂದ್ರೆ ಏನಾಯ್ತು ಪ್ಲಸ್ ಬಂತು ಸೊ ಪ್ಲಸ್ b' is equal to 0 ಸೊ ಎಷ್ಟನೇ ಆಪ್ಷನ್ ಬಂತು ನೋಡ್ರಿ ಸೊ ಆಪ್ಷನ್ ಐತನೇ ಆಪ್ಷನ್ ಎ ಸೊ a' plus b' equal to 0 ತಿಳಿತಾ ಇದು ಓಕೆ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ ಸೊ ನೆಕ್ಸ್ಟ್ ಕ್ವಶನ್ equation of a line passing through the point 1, 2 and perpendicular to the line x plus y plus 7 equal to 0 ಸೊ ಒಂದು ಪಾಯಿಂಟ್ ಕೊಟ್ರ ಆಮೇಲೆ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ರ ಸೊ ಸಿಂಪಲ್ x plus y plus 7 equal to 0 ಐತಾ ಇದ್ರ ಸ್ಲೋಪ್ ಕಂಡಿರಿ ಹೆಂಗ್ ಕಂಡಿತ್ರಿ ಇನ್ ಟರ್ಮ್ಸ್ ಆಫ್ y ಬರ್ಕೋರಿ ಏನಾಗುತ್ತೆ ನೋಡ್ರಿ y equal to -x -7 ಸೊ -x ಅಂದ್ರೆ ಸ್ಲೋಪ್ ಎಷ್ಟು ಬಂತು ಸ್ಲೋಪ್ ಯು ವಿಲ್ ಬಿ ಗೆಟಿಂಗ್ ಇಟ್ -1 ಸ್ಲೋಪ್ -1 ಸಿಕ್ತಾ ಸೊ ಸ್ಲೋಪ್ -1 ಸಿಕ್ಕರ ಇದ್ರದ್ದು ಈಸಿ ಹಾಕೊಂಡಿಬಹುದು ಅಂದ್ರೆ ಇನ್ನೊಂದು ಸ್ಲೋಪ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರೋ ಲೈನ್ ಎರಡು ಲೈನ್ಸ್ ಅದಾವ ಒಂದು ಲೈನ್ ಹಿಂಗೈತಿ ಇನ್ನೊಂದು ಲೈನ್ ಹಿಂಗೈತಿ ಪರ್ಪೆಂಡಿಕ್ಯುಲರ್ ಐತಿ ಸೊ ಒಂದರದ್ದು ಸ್ಲೋಪ್ -1 ಆದ್ರೆ ಇನ್ನೊಂದ್ರ ಸ್ಲೋಪ್ ಹೆಂಗ್ ಕಂಡಿತೀರಿ m1 into m2 equal to -1 ಸೊ m1 into m2 equal to -1 ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ -1 divided by -1 ಅಂದ್ರೆ ಏನ್ ಬಂತು +1 ಬಂತು ಸೊ ಈ ಲೈನಿನ ಸ್ಲೋಪ್ -1 ಬಂದ್ರೆ ಈ ಲೈನಿನ ಸ್ಲೋಪ್ ಏನ್ ಬರುತ್ತೆ +1 ಬರುತ್ತೆ ಓಕೆ ಸೊ ಇದು -1 ಬಂದ್ರೆ ಇದ್ರದ್ದು ಏನ್ ಬಂತು +1 ಬಂತು ಸೊ ಹಾಗಾಗಿ ವಿ ಈಸಿಲಿ ಫೌಂಡ್ ಔಟ್ m2 equal to ಎಷ್ಟು ಬಂತು +1 ಹೆಂಗ ಯೂಸಿಂಗ್ ದ ಫಾರ್ಮುಲೆ m1 into m2 equal to -1 ಸೊ m2 1 ಬಂತ ಸೊ m2 1 ಬಂದ್ರೆ now we can easily find out another line okay which is passing through 1, 2 ಅಂದ್ರೆ ಏನು ಕೊಟ್ರ x0 y0 ಕೊಟ್ರ ಸೊ ಸ್ಲೋಪ್ ಕಮಾಂಡ್ ಫಾರ್ಮ್ ಯೂಸ್ ಮಾಡ್ರಿ y minus y0 equal to m into x minus x0 so y minus y0 equal to m into x minus x0 ಯೂಸ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ ಸೊ y minus 2 equal to m ಅಂದ್ರೆ 1 into x minus x0 ಅಂದ್ರೆ 1 ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ we will be getting y minus 2 equal to x minus 1 so y minus 2 equal to x minus 1 ಅಂದ್ರೆ ಸೊ ಇದನ್ನ ಸ್ವಲ್ಪ x ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬಿಟ್ರೆ ಏನು ಬರುತ್ತೆ ನೋಡ್ರಿ y minus x minus 2 plus 1 ಅಂದ್ರೆ -1 equal to 0 ಕರೆಕ್ಟಾ ಸೊ ಆನ್ಸರ್ ಏನು ಬಂತು ರೀ ಫೈನಲ್ ಸೊ ಆನ್ಸರ್ ಏನು ಬಂತು y minus x minus 1 equal to 0 ಎಷ್ಟನೇ ಆಪ್ಷನ್ ಆಪ್ಷನ್ ಬಿ ಸೊ ಕರೆಕ್ಟ್ ಆಪ್ಷನ್ ಏನು ಬಂತು ರೀ ವಿಲ್ ಬಿ ಗೆಟಿಂಗ್ ಆಪ್ಷನ್ ಬಿ ಬಂತು ನೋಡ್ರಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ತಿಳಿತಾ next the distance of the point so next ಏನು ಕೊಟ್ಟರು ನೋಡ್ರಿ the distance of the point 1, -3 from the line 2y minus 3x equal to 4 okay from the line 2y minus 3x equal to 4 is ಅಂತ ಕೊಟ್ಟರು ಸೊ ಸಿಂಪಲ್ ಇದು ಕ್ವಶನ್ ಹೆಂಗಂದ್ರೆ ಇದು ಯಾವ ಫಾರ್ಮುಲಾ ಸಿಂಪಲ್ ಒಂದು ಪಾಯಿಂಟ್ ಐತಿ ಒಂದು ಲೈನ್ ಐತಿ ಲೈನ್ ಅವ್ರು ಕೊಟ್ರೆ ಏನು ಕೊಟ್ರ 2y minus 3x equal to 4 ಸೊ 2y minus 3x equal to 4 ಕೊಟ್ರ ಪಾಯಿಂಟ್ ಏನು ಕೊಟ್ರ 1, -3 ಹೌದಾ ಸೊ ಇದಕ್ಕೆ ಯಾವ ನೀವೇನು ಕೇಳಿದ್ರೆ ಡಿಸ್ಟೆನ್ಸ್ ಕೇಳಿದ್ರೆ ಸೊ ಡಿಸ್ಟೆನ್ಸ್ ಕೇಳಿದ್ರೆ ಸಿಂಪಲ್ ಡೈರೆಕ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿರಿ ಡಿಸ್ಟೆನ್ಸ್ ಫಾರ್ಮುಲಾ ಏನೈತಿ ax1 plus by1 plus c divided by under root of a square plus b square
ಸರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನು? ಎ ಅಂದ್ರೆ ಎಕ್ಸ್ ಇಂದ್ರು ಕೋಎಫಿಷಿಯಂಟ್, ಎ ಅಂದ್ರೆ ಎಕ್ಸ್ ಇಂದ್ರು ಕೋಎಫಿಷಿಯಂಟ್ ಅಂದ್ರೆ 3 ಬರುತ್ತೆ. ಬಿ ಅಂದ್ರೆ y ಇಂದ್ರು ಕೋಎಫಿಷಿಯಂಟ್, y ಇಂದ್ರು ಕೋಎಫಿಷಿಯಂಟ್ ಏನಿತ್ತು ನೋಡ್ರಿ, ಇಟ್ ಈಸ್ 2. ಇಲ್ಲಿ ಹಾಕ್ರಿ x1 y1 ಅಂದ್ರೆ x1 ಅಂದ್ರೆ 1, y1 ಅಂದ್ರೆ -3. ಸೊ ಎಲ್ಲಾನು ಹಾಕಿ ಸಾಲ್ವ್ ಮಾಡಿದ್ರೆ you will be getting the option √13 ಬರುತ್ತೆ ನೋಡ್ರಿ. √13 ಅಂದ್ರೆ ಆಪ್ಷನ್ ಸಿ. ಈಸಿ ಐತೆ. ವಿಲ್ ಬಿ ಗೆಟಿಂಗ್ ದ ಆಪ್ಷನ್ ಸಿ. ಆಪ್ಷನ್ ಸಿ ಬರುತ್ತೆ. ಹೆಂಗೆ ಮಾಡ್ಬೇಕು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್. ದ ಕೋಆರ್ಡಿನೇಟ್ಸ್ ಆಫ್ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಾಮ್ ದ ಪಾಯಿಂಟ್ 2, 3 ಆ್ಯಂಡ್ ದ ಲೈನ್ x + y - 11 = 0 ಆರ್ ಅಂತ ಕೊಟ್ರ. ಸೊ ಈ ಟೈಪ್ ಕ್ವಶನ್ ಆಲ್ರೆಡಿ ಹೆಂಗೆ ಮಾಡ್ಬೇಕಂತ ಹೇಳ್ಬಿಟ್ಟಿನಿ. ಓಕೆ, ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು ಮಾಡ್ತೀರಿ? ಸೊ ಒಂದು ಲೈನ್ ಐತಿ. ಓಕೆ, ಸೊ ಲೈನ್ ಹೆಸರೇನು? x + y - 11, x + y - 11 = 0. ಸೊ ಒಂದು ಪಾಯಿಂಟ್ ಐತಿ. ಪಾಯಿಂಟ್ ಹೆಸರೇನು? 2, 3. ಸೊ ಈ ಪಾಯಿಂಟ್ ಹಿಂಗೆ ಕೆಳಗೆ ತೆಗಿಬೇಕು. ತೆಗೆದಾಗ ಇಲ್ಲೇನು ಬರುತ್ತೆ ನೋಡ್ರಿ, ಇಲ್ಲೇನು ಬ್ಲ್ಯಾಕ್ ಟಿಕೆಟ್ ಇಲ್ಲ. ಇದಕ್ಕೆ ಏನು ಕರೀತಾರೆ? ದಟ್ ಈಸ್ ಕಾಲ್ಡ್ ಎಸ್ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್. ದಿಸ್ ಬ್ಲ್ಯಾಕ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್. ಅದನ್ನ ನೀವು ಕಂಡಿಬೇಕು. ಹೆಂಗೆ ಕಂಡಿಡ್ತೀರಿ? ಆ ಪರ್ಪೆಂಡಿಕ್ಯುಲರ್ ಲೈನ್ ಒಂದು ಕಂಡಿಡಿರಿ. ಓಕೆ, ಈ ಲೈನ್ ಅವ್ರು ಕೊಟ್ರ ಪರ್ಪೆಂಡಿಕ್ಯುಲರ್ ಲೈನ್ ಕಂಡಿಡಿರಿ. ಅಂದ್ರೆ ಈ ಲೈನ್ ಕಂಡಿರಿ. ಹೆಂಗೆ ಕಂಡಿಡ್ತೀರಿ? ಯೂಸಿಂಗ್ ಸ್ಲೋಪ್ ಪಾಯಿಂಟ್ ಫಾರ್ಮ್. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂದ್ರೆ ಏನು ಬರುತ್ತೆ? y - y0 = m × x - x0. ಸೊ y - y0 ಅಂದ್ರೆ ಏನು ಬರುತ್ತೆ ರೀ? y0 ಅಂದ್ರೆ 3 ಬಂತು. m ಅಂದ್ರೆ ಕಂಡಿಡಿರಿ. x ಅಂದ್ರೆ x0 ಅಂದ್ರೆ 2. ಸೊ ಸ್ಲೋಪ್ ಹೆಂಗೆ ಕಂಡಿದ್ರಿ? ಈ ಲೈನಿನ ಸ್ಲೋಪ್ ಹೆಂಗೆ ಕಂಡಿದ್ರಿ? ಫಸ್ಟ್ ಲೈನಿನ ಸ್ಲೋಪ್ ಕೊಟ್ರ ಅವ್ರು x + y - 11 = 0 ಅಂದ್ರೆ ಸ್ಲೋಪ್ ಎಷ್ಟು ಬರುತ್ತೆ? -a/b ಮಾಡಿದ್ರೆ -1/1 ಅಂದ್ರೆ ಬಂತು. ಈ ಲೈನಿನ ಸ್ಲೋಪ್ ಏನು ಬಂತು? m1 ಎಷ್ಟು ಬಂತು ರೀ? -1 ಬಂತು. ಸೊ m1 -1 ಬಂದ್ರೆ m2 ಎಷ್ಟು ಬರುತ್ತೆ ಹೇಳ್ರಿ? m2 ವಿಲ್ ಬಿ +1. ಯಾಕಂದ್ರೆ ಅದನ್ನ ರೆಸಿಪ್ರೋಕಲ್ ಮಾಡಿ ನೆಗೆಟಿವ್ ಮಾಡ್ತೀರಿ. ಹೆಂಗ? m1 × m2 = -1 ಪರ್ಪೆಂಡಿಕ್ಯುಲರ್ ಇದ್ರೆ ಏನು ಮಾಡ್ತೀರಿ? m1 × m2 = -1 ಮಾಡ್ತೀರಾ. ಸೊ m1 -1 ಬಂದ್ರೆ m2 ಎಷ್ಟು ಬರುತ್ತೆ? +1 ಬರುತ್ತೆ. m2 ಏನು ಬಂತು? m2 ಯು ಗಾಟ್ ಇಟ್ ಆಸ್ +1. ಸೊ ಇದನ್ನ ಅದನ್ನ m2 ನಲ್ಲಿ ಹಾಕ್ಬಿಡ್ರಿ, 1 ಹಾಕ್ರಿ. ಸೊ ಈ ಲೈನಿನ ಸ್ಲೋಪ್ ಸಿಗ್ತಾ. ಈ ಲೈನಿನ ಸ್ಲೋಪ್ ಎಷ್ಟು ಸಿಗ್ತಾಳ್ರಿ? ಈ ಲೈನಿನ ಸ್ಲೋಪ್ 1. ಕೆಳಗಡೆ ಲೈನಿಂದ ಅಡ್ಡಿರೋ ಲೈನಿಂದ -1, ಉದ್ದಿರೋ ಲೈನಿನ ಸ್ಲೋಪ್ 1. ಸೊ ಅದು 1 ಹಾಕ್ರಿ. ಹಾಕಿದ್ರೆ ಏನು ಬರುತ್ತೆ ನೋಡ್ರಿ? ವಿಲ್ ಗೆಟ್ y - 3 = x - 2. ಅಥವಾ ಅದನ್ನ x + y ಫಾರ್ಮಟ್ ಬರೆದ್ರೆ y ನ ರೈಟ್ ಹ್ಯಾಂಡ್ ಸೈಡ್ ತೋರಿ ಏನು ಬರುತ್ತೆ ನೋಡ್ರಿ? ರೈಟ್ ಹ್ಯಾಂಡ್ ಸೈಡ್ ತೋಡ್ರೆ x - y + 3 - 2 + 1 = 0 ಬಂತ ಇದು. ಸೊ ಏನು ಮಾಡ್ರಿ? ಅವ್ರು ಕೊಟ್ಟಿರೋ ಲೈನ್ ಯಾವುದು? x + y - 11 = 0. x + y - 11 = 0 ಅವ್ರು ಕೊಟ್ಟಿರೋ ಲೈನ್ ಅಂದ್ರೆ ರೆಡ್ ಲೈನ್. ನಾವು ಕಂಡುಹಿಡಿದಿರೋ ಲೈನ್ ಅಂದ್ರೆ ಬ್ಲೂ ಲೈನ್. ಇದು ಲೈನ್ 2. ಅವ್ರು ಕೊಟ್ಟಿರೋದೇನಿದು? ಲೈನ್ 1. ಸೊ ಲೈನ್ 1 ಲೈನ್ 2 ಎರಡನ್ನೂ ಏನು ಮಾಡ್ರಿ? ಸೈಮಲ್ಟೇನಿಯಸ್ ಇಕ್ವೇಷನ್ ಯೂಸ್ ಮಾಡಿ ಸಾಲ್ವ್ ಮಾಡ್ರಿ. ಲೈನ್ 1 ಲೈನ್ 2. ಸೊ ಲೈನ್ 1 ಲೈನ್ 2 ಎರಡನ್ನೂ ಸೈಮಲ್ಟೇನಿಯಸ್ ಇಕ್ವೇಷನ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಇಂಟರ್ಸೆಕ್ಷನ್ ಪಾಯಿಂಟ್ IP. ಸೊ ಇಂಟರ್ಸೆಕ್ಷನ್ ಪಾಯಿಂಟ್ ಬೇಕಂದ್ರೆ ಏನು ಮಾಡ್ತೀರಿ? ಇಂಟರ್ಸೆಕ್ಷನ್ ಪಾಯಿಂಟ್ ಬೇಕಂದ್ರೆ ಸಿಂಪಲ್ ಐತಿ. ಸೊ ಲೈನ್ 1 ಲೈನ್ 2 ಎರಡು ಇಂಟರ್ಸೆಕ್ಟ್ ಆಗ್ಯಾವ ಅಟ್ ಅ ಸರ್ಟನ್ ಪಾಯಿಂಟ್. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಕಂಡುಹಿಡಿಯಬೇಕಂದ್ರೆ ಏನು ಮಾಡ್ತೀರಿ? ಸಿಂಪಲ್ ಸ್ಟ್ರಾಟಜಿ. ಲೈನ್ 1 ಅವ್ರು ಕೊಟ್ರ, ನೀವೇನು ಮಾಡಬೇಕು? ಲೈನ್ 2 ಕಂಡುಹಿಡಿಯಬೇಕು. ಸೊ ಲೈನ್ 1 ಅವರ ಕೊಟ್ರ, ನೀವು ಲೈನ್ 2 ಕಂಡುಹಿಡಿರಿ. ಸೊ ಹೆಂಗೆ ಕಂಡುಹಿಡಿತೀರಿ? ಯೂಸಿಂಗ್ ಸ್ಲೋಪ್ ಪಾಯಿಂಟ್ ಫಾರ್ಮ್. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡಿ ಲೈನ್ 2 ಕಂಡುಹಿಡಿರಿ. ಕಂಡುಹಿಡಿದು ಲೈನ್ 1 ಲೈನ್ 2 ದೇ ಆರ್ ಬೋತ್ ಆರ್ ಇಂಟರ್ಸೆಕ್ಟಿಂಗ್. ಸೊ ಲೈನ್ 1 ಲೈನ್ 2 ಎರಡು ಇಂಟರ್ಸೆಕ್ಟ್ ಆಗತ್ತೀರಿ. ಏನು ಮಾಡ್ತೀರಿ? ಸೊ ಎರಡನ್ನೂ ಸೈಮಲ್ಟೇನಿಯಸ್ ಇಕ್ವೇಷನ್ ಸಾಲ್ವ್ ಮಾಡಬೇಕು. ಸೊ ಲೈನ್ 2 ಅವ್ರು ಕೊಟ್ಟಿದ್ರು, ಲೈನ್ 1 ನೀವು ಕಂಡುಹಿಡಿದ್ರಿ. ಎರಡನ್ನೂ ಸೈಮಲ್ಟೇನಿಯಸ್ ಇಕ್ವೇಷನ್ ಯೂಸ್ ಮಾಡಿ ಸಾಲ್ವ್ ಮಾಡ್ರಿ. ಯು ವಿಲ್ ಬಿ ಗೆಟಿಂಗ್ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನೀವು ಇದನ್ನ ಕಂಡು ಹಿಡಿದು ಕರೆಕ್ಟಾಗಿ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಕರೆಕ್ಟ್ ಆನ್ಸರ್ ಏನು ಬರ್ಬೇಕಂದ್ರೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇಟ್ ಶುಡ್ ಬಿ 5,6. ಸೊ 5,6 ಬರ್ಬೇಕು ನೋಡ್ರಿ. ಅಂದ್ರೆ ಆಪ್ಷನ್ ಬಿ ಬರುತ್ತೆ ನೋಡ್ರಿ. ಚೆಕ್ ಮಾಡ್ರಿ, ಆಪ್ಷನ್ ಬಿ ಬರುತ್ತಾನಿಲ್ಲ ಚೆಕ್ ಮಾಡ್ರಿ. ಓಕೆ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಕಂಡಿದ್ರ ಎರಡು ಲೈನ್ಸ್ ಆಲ್ರೆಡಿ ಅದಾವ. ಲೈನ್ 1 ಲೈನ್ 2 ಮಾರ್ಕ್ ಮಾಡೀನಿ. ಅವೆರಡನ್ನೂ ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡಿದ್ರೆ ಯು ಶುಡ್ ಗೆಟ್ ದ ಆನ್ಸರ್ 5,6. ಚೆಕ್ ಮಾಡ್ಕೊರಿ. Next, the intercept cut off by a line from y-axis. The intercept cut off by the line. The intercept cut off from the line y-axis. Okay, is twice. This important. ಏನು ಕೊಟ್ರ? Is twice than from x-axis. It is twice than from the x-axis, and the line passes through the point 1,2. And the line is passing through the point 1,2. The equation of a line is ಅನ್ಕೊಟ್ರ. ಕೊಟ್ಟಿರೋದು ಯಾವ ಫಾರ್ಮ್? ಇಂಟರ್ಸೆಪ್ಟ್ ಫಾರ್ಮ್.
ಸೊ ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ ನಿಮ್ಮ ತಲೆಗೆ ಆಲ್ರೆಡಿ ಬಂದಿರುತ್ತೆ. ಸೊ ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ ಸೊ ಇಂಟರ್ಸೆಪ್ಟ್ ಫಾರ್ಮ್ ಹೆಂಗೆ ಬರ್ಕೊಂತೀರಿ, ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ ಟು 1. ಈಗ ಅವ್ರೇನು ಹೇಳ್ಯಾರಂದ್ರೆ ಇಂಟರ್ಸೆಪ್ಟ್ ಕಟ್ ಆಫ್ ಆಗೈತಿ ಫ್ರಾಮ್ ದ ಲೈನ್ ಆನ್ ದ ವೈ ಆಕ್ಸಿಸ್. ದ ಲೈನ್ ಫ್ರಾಮ್ ದ ವೈ ಆಕ್ಸಿಸ್ ಈಸ್ ಟ್ವೈಸ್ ದ್ಯಾನ್ ಫ್ರಾಮ್ ದ ಎಕ್ಸ್ ಆಕ್ಸಿಸ್. ಸೊ ಆ್ಯಂಡ್ ದ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ 1,2 ಅಂತ ಹೇಳ್ಯಾರ. ಅಂದ್ರೆ ಎಕ್ಸ್ ವೈ ಪಾಯಿಂಟ್ ಕೊಟ್ರ, ಎಕ್ಸ್ ಎಷ್ಟು ಕೊಟ್ರ 1 ಕೊಟ್ರ, ವೈ ಎಷ್ಟು ಕೊಟ್ರ 2 ಕೊಟ್ರ. ಸೊ ಟ್ವೈಸ್ ಅಂತ ಕೊಟ್ರ, ಹೌದನಿಲ್ರಿ? ಟ್ವೈಸ್ ಅಂದ್ರೆ ಏನು, ವೈ ಇಂಟರ್ಸೆಪ್ಟ್ ಎಕ್ಸ್ ಇಂಟರ್ಸೆಪ್ಟ್ಗಿಂತ ಟ್ವೈಸ್ ಐತೆ ಅಂತ. ಅಂದ್ರೆ ಹೆಂಗೆ ಬರ್ತೀರಿ, ಟ್ವೈಸ್ ಅಂದ್ರೆ ಏನು, ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಎ, ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಎ, ಹಂಗಾರೆ ವೈ ಇಂಟರ್ಸೆಪ್ಟ್ ಟ್ವೈಸ್ ಐತಿ. ಟ್ವೈಸ್ ಅಂದ್ರೆ ಏನು ಬರ್ತೀರಿ, ಟ್ವೈಸ್ ಅಂದ್ರೆ 2a ಈಕ್ವಲ್ ಟು 1. ಅಂದ್ರೆ ಎಕ್ಸ್ ಬೈ ಎ ಪ್ಲಸ್ ವೈ ಬೈ 2a ಈಕ್ವಲ್ ಟು 1 ಬಂತು. ಸೊ ಎಲ್ ಸಿ ಎಮ್ ತೆಗಿರಿ, ಎಲ್ ಸಿ ಎಮ್ ಅಂದ್ರೆ ಏನು ಬರುತ್ತೆ ನೋಡ್ರಿ, ಎಲ್ ಸಿ ಎಮ್ 2a ಬರುತ್ತೆ. ಸೊ ಏನು ಮಾಡ್ತೀರಿ, 2x ಎಲ್ ಸಿ ಎಮ್ 2a ಬಂತು. ಸೊ 2 ಇಂಟು ಎಕ್ಸ್ 2x ಪ್ಲಸ್ ವೈ ಹೋಲ್ ಡಿವೈಡೆಡ್ ಬೈ 2a ಈಕ್ವಲ್ ಟು 1. ಸೊ ಹಂಗಾಗಿ ಏನು ಬಂತು ನೋಡ್ರಿ, ಇದು 2x ಪ್ಲಸ್ ವೈ ಈಕ್ವಲ್ ಟು 1 ಬಂತು. 2x ಪ್ಲಸ್ ವೈ ಈಕ್ವಲ್ ಟು 1 ಬಂತು. ಆಮೇಲೆ ಎಕ್ಸ್ ವೈ ಪಾಯಿಂಟ್ ಅವರು ಕೊಟ್ರ. ಓಕೆ, ಎಕ್ಸ್ ವೈ ಪಾಯಿಂಟ್ ಅವರು ಕೊಟ್ರ. ಎಕ್ಸ್ ವೈ ಪಾಯಿಂಟ್ ಹೆಂಗೆ ಕೊಟ್ರ ಹೇಳ್ರಿ ಇವರು. ಸೊ ಎಕ್ಸ್ ವೈ ಪಾಯಿಂಟ್ 1,2 ಕೊಟ್ರ. ಸೊ 1,2 ಹಾಕ್ರಿ, ಹೇಳ್ರಿ ಇದು 2x ಪ್ಲಸ್ ವೈ ಡಿವೈಡೆಡ್ ಬೈ 2a ಈಕ್ವಲ್ ಟು 1 ಐತಿ. ಸೊ 2a ನ ಆ ಕಡೆ ತೊಗೊಂಡ್ರೆ ಹೋದ್ರೆ ಏನಾಗುತ್ತೆ, 2x ಪ್ಲಸ್ ವೈ ಈಕ್ವಲ್ ಟು 2a ಆಯ್ತು. ಸೊ ಎಕ್ಸ್ ಪಾಯಿಂಟ್ ವೈ ಪಾಯಿಂಟ್ ಅವರು ಕೊಟ್ರ. ಸೊ ಎಕ್ಸ್ ಪಾಯಿಂಟ್ ವೈ ಪಾಯಿಂಟ್ ಅವರು ಕೊಟ್ರ, ಎಕ್ಸ್ ಪಾಯಿಂಟ್ ವೈ ಪಾಯಿಂಟ್ ಅವರು ಕೊಟ್ರ. ಸೊ ಎಲ್ಲಿ ಐತಿ, ಇಲ್ಲಿ ಐತಿ ನೋಡ್ರಿ, ಎಕ್ಸ್ ಪಾಯಿಂಟ್ ವೈ ಪಾಯಿಂಟ್. ಸೊ ಅದನ್ನ ಹಾಕ್ರಿ. ಸೊ ಎಕ್ಸ್ ಪಾಯಿಂಟ್ ವೈ ಪಾಯಿಂಟ್ ಹಾಕಿದ್ರೆ ಏನಾಯ್ತು ನೋಡ್ರಿ, 2 1s 2, 2 1s 2 ಪ್ಲಸ್ ವೈ ಜಾಗದಾಗ 2 ಹಾಕಿದ್ರೆ 2 ಪ್ಲಸ್ 2 4, 4 ಈಕ್ವಲ್ ಟು 2a. 4 ಈಕ್ವಲ್ ಟು 2a ಅಂದ್ರೆ a ಈಕ್ವಲ್ ಟು ಏನು ಬರುತ್ತೆ ನೋಡ್ರಿ, 4 ಈಕ್ವಲ್ ಟು 2a ಅಂದ್ರೆ a ಈಕ್ವಲ್ ಟು 2 ಬಂತು, ಹೌದಾ? ಸೊ a ಈಕ್ವಲ್ ಟು 2 ಬಂತ. ಈಗ ಏನು ಮಾಡ್ರಿ, a ಈಕ್ವಲ್ ಟು 2 ಬಂದ್ರೆ 2a ಈಕ್ವಲ್ ಟು ಏನು ಬರುತ್ತೆ, 4 ಬರುತ್ತೆ. ಸೊ a ಈಕ್ವಲ್ ಟು 2 ಬಂದ್ರೆ 2a ಈಕ್ವಲ್ ಟು ಏನು ಬರುತ್ತೆ, 4 ಬರುತ್ತೆ. ಸೊ ಇಲ್ಲೊಂದು ಡಬ್ಬಿ ತೆಗೆದಿದ್ದಾರೆ ಈಗ. ಇದನ್ನ ಇಕ್ವೇಶನ್ 2 ಅಂತ ಕರೀರಿ. ಸೊ ಎ ಜಾಗದಾಗ 2 ಹಾಕ್ರಿ. ಎ ಜಾಗದಾಗ 2 ಹಾಕಿದ್ರೆ 2a ಏನು ಬರುತ್ತೆ ನೋಡ್ರಿ, 2a ಏನು ಬರುತ್ತೆ, 4 ಬರುತ್ತೆ. ಸೊ ಬರ್ದದನ್ನ ಇಕ್ವೇಶನ್ ಬರ್ಬಿಡ್ರಿ, ಏನು ಬರುತ್ತೆ ನೋಡ್ರಿ, ಸಿಂಪಲ್. ಈ ಡಬ್ಬಿಗೆ ಇಕ್ವೇಶನ್ 1 ಅಂತ ಕರೀರಿ. ಸೊ ಡಬ್ಬಿಗೆ ಇಕ್ವೇಶನ್ 1 ಅಂತ ಕರೀರಿ. ಈಗ ಬರ್ದ್ಬಿಡ್ರಿ, ಎ ಜಾಗದಾಗ ಏನು ಬಂತು, 2 ಬಂತು. ಸೊ ಬಿ ಜಾಗದಾಗ ಏನು ಬರುತ್ತೆ ನೋಡ್ರಿ, ಬಿ ಜಾಗದಾಗ 2 ಅಂದ್ರೆ ಏನು ಬಂತು, 4 ಬಂತು, ಈಕ್ವಲ್ ಟು 1. ಸೊ ಎಕ್ಸ್ ಬೈ 2 ಪ್ಲಸ್ ವೈ ಬೈ 4 ಈಕ್ವಲ್ ಟು 1. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 2x ಪ್ಲಸ್ y ಈಕ್ವಲ್ ಟು 4 ಬರುತ್ತೆ. 2x ಪ್ಲಸ್ y ಈಕ್ವಲ್ ಟು 4. ಸೊ 2x ಪ್ಲಸ್ y ಈಕ್ವಲ್ ಟು 4 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟನೇ ಆಪ್ಷನ್, ಆಪ್ಷನ್ ಎ. ಯು ವಿಲ್ ಬಿ ಗೆಟಿಂಗ್ ದ ಆಪ್ಷನ್ ಎ. ಗೊತ್ತಾ ಇದು? ನೆಕ್ಸ್ಟ್ ನೋಡ್ರಿ ಏನೈತಿ, a line passes through the point 1,2 such that the intercept between the axes is bisected at the point P. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರ, ಇಲ್ಲೂ ಪಾಯಿಂಟ್ P ಐತಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತನ್ರಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರ ತಡ್ರಿ ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ ಸ್ವಲ್ಪ. ಇಲ್ಲಿಯೂ ಪಾಯಿಂಟ್ P ನ ಕೊಟ್ರ, ಇಲ್ಲಿಯೂ ಪಾಯಿಂಟ್ P ನ ಕೊಟ್ರ. ಅಂದ್ರೆ ಏನು, a line passes through the point P 1,2 such that its intercept between the axis it is bisected under two equal parts at point P. Then the equation of a line is ಅಂತ. ಸೊ ಸಿಂಪಲ್ ಇದು. ಸೊ ಇದು ಆಲ್ರೆಡಿ ಒಂದು ಟೈಪ್ ಮಾಡಿವಿ. ಸೊ ಕೋಆರ್ಡಿನೇಟ್ ಆಕ್ಸಿಸ್. ಸೊ ಹಿಂಗೆ ಇಂಟರ್ಸೆಪ್ಟ್ ಫಾರ್ಮ್ ತೊಗೊಂಡ್ರೆ ಏನು ಬರುತ್ತೆ, ಇದೇನು ಬರುತ್ತೆ, a,0 ಇದೇನು ಬರುತ್ತೆ, 0,b ಬರುತ್ತೆ, ಹೌದಾ? ಇದೇನಿದು ಪಾಯಿಂಟ್ P ಅಂದ್ರೆ ಮಿಡಲ್ ಪಾಯಿಂಟ್. ಮಿಡಲ್ ಪಾಯಿಂಟ್ ಎಷ್ಟೈತೆ ನೋಡ್ರಿ, ಮಿಡಲ್ ಪಾಯಿಂಟ್ 1,2 ಐತಿ. ಸೊ ಇಕ್ವೇಶನ್ ಆಫ್ ಅ ಲೈನ್ ಹೆಂಗೆ ಕಂಡಿತ್ರಿ, ಸಿಂಪಲ್. ಸೊ ಇಕ್ವೇಶನ್ ಆಫ್ ಅ ಲೈನ್ ಏನು ಬರುತ್ತೆ, ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ ಟು 1 ಇಂಟರ್ಸೆಪ್ಟ್ ಫಾರ್ಮ್. ಸೊ ಇದು ಬೇಕಂದ್ರೆ ನೀವೇನು ಕಂಡಿಬೇಕು, ಯು ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ. ಸೊ ಎ ಅಂಡ್ ಬಿ ವ್ಯಾಲ್ಯೂ ಹೆಂಗೆ ಕಂಡಿತ್ರಿ, ಸಿಂಪಲ್ ಯೂಸಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲೆ. ಸೊ ಮಿಡ್ ಪಾಯಿಂಟ್ ಫಾರ್ಮುಲೆ ಏನು ಬರುತ್ತೆ ನೋಡ್ರಿ, ಮಿಡ್ ಪಾಯಿಂಟ್ ಫಾರ್ಮುಲೆ ಯೂಸ್ ಮಾಡಿದ್ರೆ you will be getting, midpoint formula use ಮಾಡಿದ್ರೆ you will be getting a plus 0 divided by 2 equal to 1, b plus 0 divided by 2 equal to 2. ಸೊ ಮಾಡಿದ್ರೆ ಎಷ್ಟು ಬಂತು ನೋಡ್ರಿ,
ಮಾಡಿದ್ರೆ ಏನು ಬರುತ್ತೆ, ಎ ಈಕ್ವಲ್ ಟು 2 ಆ್ಯಂಡ್ ಬಿ ಈಕ್ವಲ್ ಟು 4. ಸೊ ಎ ಈಕ್ವಲ್ ಟು 2 ಬಂತು, ಬಿ ಈಕ್ವಲ್ ಟು 4 ಬಂತು. ಸೊ ಎ ಈಕ್ವಲ್ ಟು 2 ಮತ್ತು ಬಿ ಈಕ್ವಲ್ ಟು 4ನ ಎಲ್ಲಿ ಹಾಕ್ರಿ ಅಂದ್ರೆ ಇದು ಇಕ್ವೇಶನ್ 1 ಏನಿಲ್ಲ, ಚಂದ ಹಾಕಿದ್ದೆ, ಡಬ್ಬಿ ಅಡ್ಡಿ ಇಲ್ಲ. ಸೊ ಇಲ್ಲಿ ಇಕ್ವೇಶನ್ 1 ಒಳಗಡೆ ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ 4 ಹಾಕ್ಬಿಟ್ರಿ. ಹಾಕಿದ್ರೆ ಏನು ಬರುತ್ತೆ ನೋಡ್ರಿ, ವಿಲ್ ಬಿ ಗೆಟಿಂಗ್ x/2 ಪ್ಲಸ್ y/4 ಈಕ್ವಲ್ ಟು 1. x/2 ಪ್ಲಸ್ y/4 ಈಕ್ವಲ್ ಟು 1 ಬಂತು. ಅದನ್ನು ಸ್ವಲ್ಪ ಸಾಲ್ವ್ ಮಾಡಿಬಿಡ್ರಿ. x/2 ಪ್ಲಸ್ y/4 ಈಕ್ವಲ್ ಟು 1 ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ 2x ಪ್ಲಸ್ y ಮೈನಸ್ 4 ಈಕ್ವಲ್ ಟು 0. 2x ಪ್ಲಸ್ y ಮೈನಸ್ 4 ಈಕ್ವಲ್ ಟು 0 ಅಂದರೆ ಎಷ್ಟನೇ ಆಪ್ಷನ್ ಬರುತ್ತೆ, ಯು ವಿಲ್ ಬಿ ಗೆಟಿಂಗ್ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಬಂತು ನೋಡ್ರಿ, 2x ಪ್ಲಸ್ y ಮೈನಸ್ 4 ಈಕ್ವಲ್ ಟು 0. ತಿಳಿತಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್. ಸೊ ಇನ್ನೂ ಕ್ವಶನ್ಸ್ ಅದಾವು. ಓಕೆ, ಆದ್ರೆ ಇಲ್ಲಿಗೆ ಸಾಕು ಮಾಡೋಣ. ಆಪ್ಷನ್ ಡಿ ಬಂತು ಲಾಸ್ಟ್ ಕ್ವಶನ್. ಓಕೆ, ಸೊ ಒಂದು ಸ್ವಲ್ಪ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಇಷ್ಟು ತನಕ ಏನು ಕ್ವಶನ್ಸ್ ಸಾಲ್ವ್ ಮಾಡಿವಲ್ರಿ, ಇವೆಲ್ಲ ಏನಂದ್ರೆ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದ ಸಿ ಇ ಟಿ ಪಾಯಿಂಟ್ ಆಫ್ ವ್ಯೂ. ಇಷ್ಟು ಕ್ವಶನ್ ಒಳಗಡೆ ಗ್ಯಾರಂಟಿ ಒಂದು ಕ್ವಶನ್ ಈ ವರ್ಷ ಸಿ ಇ ಟಿ ಬಂದ ಬರುತ್ತೆ. ಸ್ಟ್ರೇಟ್ ಲೈನ್ಸ್ ಚಾಪ್ಟರ್ ಒಳಗಡೆ ಎಲ್ಲಾನು ಇಂಪಾರ್ಟೆಂಟು. ಆ್ಯಂಡ್ ದೀಸ್ ಕ್ವಶನ್ಸ್ ದೇ ಹ್ಯಾವ್ ಬಿನ್ ಆಸ್ಕ್ಡ್ ಮೆನಿ ಟೈಮ್ಸ್ ಇನ್ ಪ್ರೀವಿಯಸ್ ಸಿ ಇ ಟಿ ಪೇಪರ್ಸ್. ಓಕೆ, ಸೊ ಕರೆಕ್ಟಾಗಿ ತಿಳ್ಕೊರಿ, ಆಮೇಲೆ ಸಾಲ್ವ್ ಮಾಡಿರಿ. ಆಮೇಲೆ ಇದಕ್ಕಿಂತ ಮೊದಲು ಈ ಸಿ ಇ ಟಿ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಿಂತ ಮೊದಲು NCERT ಟೆಕ್ಸ್ಟ್ ಬುಕ್ ತೊಗೊಂಡು PUC ಫಸ್ಟ್ ಇಯರ್ ಸ್ಟ್ರೇಟ್ ಲೈನ್ಸ್ ಏನು ಥೇರಿ ಕಾನ್ಸೆಪ್ಟ್ ಐತಲ್ಲ, ಥೇರಿ ಕಾನ್ಸೆಪ್ಟ್ ಅಂದ್ರೆ ಅದು ಸ್ಲೋಪ್ ಪಾಯಿಂಟ್ ಫಾರ್ಮ್ ಹೆಂಗಿರುತ್ತೆ, ಡೈಗ್ರಾಮ್ ಹೆಂಗೈತಿ, 2 ಪಾಯಿಂಟ್ ಫಾರ್ಮ್ ಹೆಂಗೈತಿ, ಡೈಗ್ರಾಮ್ ಹೆಂಗೈತಿ, ಆಮೇಲೆ ಇಂಟರ್ಸೆಪ್ಟ್ ಫಾರ್ಮ್, y ಇಂಟರ್ಸೆಪ್ಟ್ ಫಾರ್ಮ್, x ಇಂಟರ್ಸೆಪ್ಟ್ ಫಾರ್ಮ್, ಆಮೇಲೆ ನಾರ್ಮಲ್ ಫಾರ್ಮ್, ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್. ಓಕೆ, ax1 ಪ್ಲಸ್ by1 ಪ್ಲಸ್ c ಡಿವೈಡ್ ಬೈ ರೂಟ್ ಆಫ್ a² ಪ್ಲಸ್ b². ಅದೆಲ್ಲ ಈಕ್ವೇಶನ್ಸ್ ವಿತ್ ಡೈಗ್ರಾಮ್. ಅಂದ್ರೆ ಯಾವ ಸಿಚುವೇಶನ್ ಒಳಗಡೆ ಯಾವ ಈಕ್ವೇಶನ್ ಬರುತ್ತೆ ಅದನ್ನೆಲ್ಲಾನು ಸ್ವಲ್ಪ ಥಿಯರಿ ಓದ್ಕೊಂಡು ಈ ಸಿ ಇ ಟಿ ಕ್ವಶನ್ಸ್ನ ಸಾಲ್ವ್ ಮಾಡಿ. ತಿಳಿತಾ ಇದು? ಓಕೆ, ಥ್ಯಾಂಕ್ ಯು.